ನಾನು ಕನ್ನಡ ಪ್ರಪಂಚದಲ್ಲಿ ಅಥವಾ ಕನ್ನಡ ಭಾಷೆಯಲ್ಲಿ ಏನಾದ್ರು ಬರಿತಾ ಇದ್ದೀನಿ ಅಂದರೆ ಕಾರಣ ಸ್ಕೂಲ್ ಡೇಸಲ್ಲಂತೂ ಹೊಡೆಸ್ಕೊಂಡಿದ್ದು ಜ್ಞಾಪಕ ಇಲ್ಲ ನನಗೂ ಏಜ್ ಆಗಿದೆ ಅಂತ ಗಂಡಂದ್ರು ಮಾಡೋ ಸಿಂಪಲ್ ಬೇಸಿಕ್ ಥಿಂಗ್ಸ್ನ ಪಾಪ ಹೆಂಡತಿ ಹೊಗಳಿನೇ ಅವ್ರು ಮಾಡೋದೆಲ್ಲ ತುಂಬ ದೊಡ್ಡ ಕೆಲಸ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ನನ್ನ ಪ್ರಶ್ನೆ ಅಂದ್ರೆ ನಾವು ಪಬ್ಲಿಷರ್ಸ್ಗೆ ಕೊಡೋ ಕಾಟ ಅಷ್ಟೇ ಆಗುತ್ತೆ ಬಿಟ್ಟರೆ ಇವಾಗ ನೀವು ತುಂಬಾ ಸ್ಪೆಷಲ್ ಕ್ವೆಶ್ಚನ್ ಪೇಪರ್ ಇದೆ. ರಾತ್ರಿ ಊಟದ ನಂತರ ಆ ರಸ್ತೆಗೆ ಬರುತ್ತಿದ್ದ ದಂಪತಿಗಳ ನಡಿಗೆ. ನಿನ್ನ ಜೀವನ ಚರಿತ್ರೆಯನ್ನ ಅದನ್ನೇ ಒಂದು ಮಾದರಿಯಾಗಿ ಬರೆದ್ರೆ ಬೇರೆಯವ್ರಿಗೂ ಒಂದು ಸ್ಫೂರ್ತಿ ಆಗುತ್ತೆ ಅಂತ ನನ್ನ ಸಜೆಷನ್. ನನ್ನ 50ನೇ ಪುಸ್ತಕ ನನ್ನ ಜೀವನ ಚರಿತ್ರೆ ಆಮೇಲೆ ಏನಾಯ್ತು, ಪುಸ್ತಕದಲ್ಲಿ ಓದಿ ಸ್ಟೂಡೆಂಟ್ ಇಂದ ಕಲ್ತಿದ್ದು ಅಂತ ಅಂದಾಗ ನಮ್ಮ ಮನೇಲಿ ಹೇಳ್ತಿರ್ತಾರೆ, ಎಷ್ಟು ಲಕ್ಷಣವಾಗಿ ರಂಜಿನಿ ಬರ್ತಾರೆ, ನೀನು ಹಿಂಗೆ ಹೋಗ್ತೀಯ ನೋಡು ಅಂತ. ಈ ಕಥೆಯನ್ನು ಓದಿ ನಾನು ದಾರಿ ತಪ್ಪಿಟ್ಟೆ. ಸೊ ಸರಿ ದಾರಿಗೆ ತಂದಿದ್ದಕ್ಕೆ ಥ್ಯಾಂಕ್ ಯು. ಬಹುಶಃ ಮುಂದಿನ ವರ್ಷ ಇನ್ನೊಂದು ಪುಸ್ತಕ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇವರು ಬಹಳ ಒಳ್ಳೆ ಮಾತುಗಾರ್ತಿ, ಬಹಳ ಒಳ್ಳೆ ಕತೆಗಾರ್ತಿ, ಸಂಗೀತಗಾರ್ತಿ ಮತ್ತು ಬಹಳ ಒಳ್ಳೆ ಸ್ಟೂಡೆಂಟ್ ಅಂತ ಗೊತ್ತಾಯಿತು. ಅವರು ಹೈಸ್ಕೂಲ್ ಟೀಚರ್ಸ್ ಇನ್ನೂ ಪ್ರೈಮರಿ ಟೀಚರ್ಸ್ ಇನ್ನೂ ನೆನ್ಪಿಟ್ಕೊಂಡು ಹೊಗಳ್ತಾ ಇದ್ದಾರೆ. ಮೊದಲನೇ ಬೆಂಚಿನ ವಿದ್ಯಾರ್ಥಿನಿ ಅಂತ ಗೊತ್ತಾಯಿತು. ನನ್ನನ್ನು ಮೋಸ್ಟ್ಲಿ ಲಾಸ್ಟ್ ಟೈಮ್ ಮೀಟ್ ಮಾಡಿದವರು ಬೈತಿರ್ತಾರೆ ಅನಿಸುತ್ತೆ. ಸೊ ಅಂಥವರು ಇವಾಗ ನಿಮಗೆ ಪ್ರಶ್ನೆ ಕೇಳಬೇಕು ಅಂದರೆ ಸ್ವಲ್ಪ ತರಲೆ ಆಗೇ ಇರುತ್ತೆ. ರಂಜಿನಿ ದಯವಿಟ್ಟು ನಮ್ಮನ್ನು ತಡ್ಕೊಳ್ಳಿ. ಅಲ್ಲ 2-3 ವಾರದ ಹಿಂದೆ ರಂಜಿನಿ ಕೀರ್ತಿ ಅವ್ರದ್ದು ಒಂದು ಹೊಸ ಪ್ರಯೋಗಕ್ಕೆ ನಾನು ಮತ್ತೆ ಒಂದಷ್ಟು ಸ್ನೇಹಿತರು ಹೋಗಿದ್ವಿ. ಪಟ್ಟಾಭಿರಾಮ ದೇವಸ್ಥಾನದಲ್ಲಿ ರಾಮಾಯಣದ ಬಗ್ಗೆ ಅದು ಹಾಡ್ತಾ ಇದ್ರು. ನನಗೆಲ್ಲ ಕಥೆಗಳು ಹೊಸ್ತು ಅನಿಸ್ತು. ಆಬ್ವಿಯಸ್ಲಿ ನನಗೇನೂ ಗೊತ್ತಿರಲಿಲ್ಲ. ಅದೇ ಟೈಮಿಗೆ IPL ಶುರು ಆಗಿತ್ತು. ಒಂದಷ್ಟು ಜನ ಕುತ್ಕೊಂಡು ಮ್ಯೂಟಲ್ಲಿ IPL ಸ್ಕೋರ್ ನೋಡ್ತಾ ಇದ್ರು. ನನ್ನ ಅಕ್ಕಪಕ್ಕನೇ ಇದ್ರು. ನಾನು ಅಪ್ಪಿತಪ್ಪಿನೂ ಅದಕ್ಕೆ ಕಣ್ಣು ಹಾಯಿಸ್ಲಿಲ್ಲ. ಯಾಕಂದ್ರೆ ರಂಜಿನಿ ನೋಟ ಬಹಳ ತೀಕ್ಷ್ಣವಾಗಿರುತ್ತೆ. ಒಂದ್ಸಲ ಹಿಂಗೆ ತಿರುಗಿ ನೋಡಿದ್ರು ಅವ್ರು ಫೋನ್ ಆಫ್ ಮಾಡಿ ಈ ಕಡೆ ಇಟ್ಟರು. ಸೊ ರಂಜಿನಿ, ನೀವು ಸಂಗೀತಗಾರ್ತಿಯಾಗಿ ವೇದಿಕೆ ಮೇಲೆ ಪ್ರದರ್ಶನ ನೀಡುವಾಗ ಶ್ರೋತೃಗಳ ಏಕಾಗ್ರತೆಯನ್ನು ಗಮನಿಸ್ತಾ ಇರ್ತೀನಿ. ನಾನು ನೋಡಿದ್ದೀನಿ. ಶ್ರುತಿ ಬಾಕ್ಸ್ ಸರಿಯಾಗಿಲ್ಲ ಅಂತ ಅವ್ರ ಮಗಂಗೂ ಒಂದ್ಸಲ ಗುರಾಯಿಸಿದ್ರು. ಅದೆಲ್ಲ ನೋಡ್ತಾ ಇರ್ತೀವಿ. ಆದರೆ ನಿಮ್ಮ ಒಂದು ಕಥೆಯಲ್ಲಿ ಕಲೆ ಮತ್ತು ಆಲಿಸುವಿಕೆಯ ನಡುವೆ ಒಂದು ಬಗೆಯ ನಟನೆ ಇದೆ. ನಾನು ಯಾವ ಕತೆ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಾಗಿರ್ಬೋದು. ಕಲಾವಿದನೊಬ್ಬನಿಗೆ ತನ್ನ ಕಲೆಗಿಂತಲೂ ಎದುರಿಗಿರುವವರ ಅನರ್ಹತೆ ಅಥವಾ ಅಸಡ್ಡೆ ಎದುರಾದಾಗ ಅನುಭವಿಸುವ ಸಂಕಟವನ್ನು ಒಬ್ಬ ಸಂಶೋಧಕಿಯಾಗಿ ನೀವು ಹೇಗೆ ನೋಡ್ತೀರಾ? ಕಲಾವಿದರದ್ದು ಒಂದೇ ಮನಸ್ಥಿತಿ ಎಲ್ಲ ಸಮಯದಲ್ಲೂ ಇರೋದಿಲ್ಲ. ಒಂದು ಕಲೆನ ಆರಿಸ್ಕೊಂಡ್ಮೇಲೆ ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗಲೂ ಕಲಾವಿದರೆ ಹಂತ ಬೇರೆ ಇರುತ್ತೆ, ಪ್ರೌಢಿಮೆ ಬೇರೆ ಇರುತ್ತೆ. ಅಥವಾ ಒಂದಷ್ಟು ವರ್ಷಗಳ ಅಭ್ಯಾಸ ಮಾಡಿ 1-2 ಕಚೇರಿ ಕೊಟ್ಟ ಒಂದು ಹಂತನೂ ಬೇರೆ ಇರುತ್ತೆ. ಆವಾಗಲೂ ಕಲಾವಿದರೆ, ಆದರೆ ಆ ಪ್ರೌಢಿಮೆ ಬೇರೆ. 10 ವರ್ಷಗಳು ವೇದಿಕೆ ನಿರ್ವಹಣೆ ಮಾಡಿದ ಮೇಲೂ ಕಲಾವಿದರೆ, ಬೇರೆ ಪ್ರೌಢಿಮೆ ಇರುತ್ತೆ. ಬೇರೆಯವರು ಅನಿಸಿಕೆ ಅಥವಾ ಮನಸ್ಥಿತಿ ಪರಿಸ್ಥಿತಿಗೆ ನಾವು ಹಾಡೋದು ಇಷ್ಟೇ ಹಂತದಲ್ಲಿ ಇದಕ್ಕೆ ಪ್ರೊಪೋರ್ಷ್ನಲ್ ಆಗಿ ಬದಲಾಗ್ತಾ ಬರುತ್ತೆ. ನೀವು ಗಮನಿಸಿರಬಹುದು, ಇವಾಗ ಸ್ಕೂಲ್ನಲ್ಲಿ ಆ ಸಮಯದಲ್ಲಿ ನಾವು ಹಾಡ್ತಾ ಇದ್ದರೆ ಒಂಚೂರು ಏನಾದ್ರು ವ್ಯತ್ಯಾಸ ಆದರೂ ನಾವು ನಿಲ್ಲಿಸ್ಬಿಡ್ತೀವಿ ಗಾಬರಿಯಾಗಿ ಅಲ್ವಾ. ಒಂದು ಹಂತ ಒಂದೊಂದು ಸ್ವಲ್ಪ ಕೆಲವು ವರ್ಷಗಳ ಅಭ್ಯಾಸ ಮಾಡಿ ಇಲ್ಲೊಂದು ಕಡೆ ಹಾಡಿದ ಮೇಲೆ ಅಥವಾ ವೇದಿಕೆಯನ್ನು ನಿರ್ವಹಣೆ ಮಾಡಿದ ಮೇಲೆ ನಾವು ನಿಂತ್ಕೊಂಡಾಗ ಅದು ಅಭ್ಯಾಸ ಆಗುತ್ತೆ. ಅವ್ರು ಏನಾದ್ರು ಮಾಡ್ಕೊಳ್ಳಿ, ನಾವು ಹಾಡೋಣ, ನಾವು ಮಾತಾಡೋಣ ಅಂತ. ಇನ್ನೊಂದು ಹಂತದಲ್ಲಿ ಏನಾಗುತ್ತೆ, ನಾವು ಹೇಳ್ತಿರೋದು ಹಾಡ್ತಿರೋದು ಪ್ರೇಕ್ಷಕರಿಗೆ ಸಭಿಕರಿಗೆ ತಲುಪ್ತಿದೆಯಾ ಇಲ್ವಾ ಅನ್ನೋ ಅನುಮಾನದಲ್ಲಿ ನಾವು ಪ್ರಸ್ತುತಪಡಿಸ್ತಾ ಇರ್ತೀವಿ. ಆದರೆ ಒಂದು ಅಂತಿಮ ಹಂತ ಅಥವಾ ಎಲ್ಲ ಕಲಾವಿದರು ಹೋಗಬೇಕು ಅಂತ ಬಯಸೋ ಹಂತ ಯಾವುದು ಅಂತಂದರೆ ನಮಗಾಗಿ ನಾವು ಹಾಡೋ ಅಂಥದ್ದು ಮತ್ತು ಆತ್ಮತೃಪ್ತಿಗಾಗಿ ಹಾಡೋದು, ವಿನಿಕೆ ಪ್ರಸ್ತುತಿ ಅದು ಏನಾದ್ರು ಇರ್ಬೋದು. ಇವಾಗ ಒಂದು ಕಥೆ ಓದು ಇರ್ಬೋದು, ಅಥವಾ ಕವಿತಾ ವಾಚನ ಇರ್ಬೋದು, ಶಾಸ್ತ್ರೀಯ ಸಂಗೀತ ಕಚೇರಿ ಇರ್ಬೋದು. ಕೇಳುಗರು ಹೇಗೆ ತಗೊಳ್ಳಿ, ನಾನು ಇದನ್ನು ಪ್ರಸ್ತುತಪಡಿಸ್ತಾ ಇರೋವಂಥದ್ದು ನನ್ನ ತೃಪ್ತಿಗಾಗಿ ಅನ್ನೋ ಹಂತ ಇದೆಯಲ್ಲ, ಅದು ಭಾಳ ಕಷ್ಟದ್ದು. ಅದನ್ನು ನಾವು ತಲುಪೋದಕ್ಕೆ ಎಲ್ಲ ಕಲಾವಿದರು ಮುಖ್ಯವಾಗಿ ಪ್ರಯತ್ನ ಪಡ್ತಾ ಇರ್ತೀವಿ. ಅದೇ ಪ್ರಯತ್ನದಲ್ಲಿ ನಾನು ಇದ್ದೀನಿ. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ ಅಂದರೆ ಇಟ್ ಓಪನ್ಸ್ ಟು ಅನ್ ಅದರ್ ಡಿಸ್ಕಷನ್ ಆಲ್ ಟುಗೆದರ್. ಯಾಕೆಂದರೆ
ಎಲ್ಲ ಕೇಳಲಿ ಅಂತಲೇ ನಾವು ಹಾಡ್ತೀವಿ. ನಾನು ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ. ಐ ಡೋಂಟ್ ಸಬ್ಸ್ಕ್ರೈಬ್ ಟು ದಟ್ ಐಡಿಯಾ ಅಥವಾ ಲೈನ್. ಅಂದರೆ ನಾನು GSS ಅವರ ವಿರುದ್ಧವಾಗಿ ಹೇಳ್ತಿರೋದಲ್ಲ ಅದು. ಅಂದರೆ ಅದು ಒಂದು ಹಂತ. ಅಂದರೆ ಆ ಹಂತಕ್ಕೆ ಬರೋದಕ್ಕೆ ಎಲ್ಲರೂ ಪ್ರಯತ್ನ ಪಡ್ತಿರೋದು. ಅದು ಆಶಯ, ಕವಿ ಆಶಯ, GSS ಅವರ ಆಶಯ ಕೂಡ ಅಲ್ಲಿ ಅದೇನೆ ಆಶಯ. ಅದು ಅದನ್ನು ನಾವು ತಲುಪಿದ್ದೀವಿ ಅಂತ. ಯಾಕಂದರೆ ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ ಅಂದರೆ ಆ ಲೈನ್ ಪಬ್ಲಿಷ್ ಆಗ್ತಿರ್ಲಿಲ್ಲ ಅಲ್ವಾ. ಬರೆದು ದಿಂಬಿನ ಕೆಳಗಡೆ ಇಟ್ಕೊಂಡಿರ್ಬೋದಿತ್ತು. ಪಬ್ಲಿಷ್ ಆಗಿದೆ ಅಂತಂದರೆ ಅದೆಲ್ಲ ಓದಲಿ ಅನ್ನೋದು ಇದೆ. ಅಂದರೆ ಆ ಹಂತಕ್ಕೆ ನಾವು ಬರೋ ಪ್ರಯತ್ನ ಅಷ್ಟೇ ಅದು. ನಾವು ಏನೇ ಹೇಳಿದ್ರು ಇವಾಗ ಇಲ್ಲಿ ಕೂತಿರೋರು ಯಾರೋ ಮಾತಾಡಿದ್ರೆ ನಮಗೆ ಡಿಸ್ಟರ್ಬ್ ಆಗುತ್ತೆ. ಎಲ್ಲ ಕೇಳಲಿ ಅಂತಲೇ ನಾವು ಮಾತಾಡ್ತೀವಿ, ಎಲ್ಲ ಕೇಳಲಿ ಅಂತಲೇ ಹಾಡ್ತೀವಿ. ಅದನ್ನ ಮೀರಿದ ಹಂತ ಒಂದಿರುತ್ತಲ್ಲ, ಅಂದರೆ ಅನಾಹತದ ಆನಂದವನ್ನು ಸವಿಯೋ ಒಂದು ಹಂತ ಇರುತ್ತಲ್ಲ, ಆ ಪ್ರಯತ್ನದಲ್ಲೇ ನಾನು ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು. ನೀವು ನನಗೆ ಪರಿಚಯ ಆಗಿದ್ದು ಒಬ್ಬರು ನಿರೂಪಕಿಯಾಗಿ. ನನ್ನ ಮೊದಲನೇ ಪುಸ್ತಕ ಸಾವರ್ಣ ಪ್ರಕಾಶನದಲ್ಲಿ ಪ್ರಕಾಶನ ಆದ ಜಯನಗರದ ಹುಡುಗಿ ದೊಡ್ಡ ಕಾರ್ಯಕ್ರಮದಲ್ಲಿ ನೀವು ನಿರೂಪಣೆ ಮಾಡಿದ್ರಿ. ನಾನು ಅವಾಗ ಫಸ್ಟ್ ಟೈಮ್ ಲೇಖಕಿ. ಬಟ್ ನನಗೂ ಒಂದಷ್ಟು ಪ್ರಶ್ನೆಗಳೆಲ್ಲ ಕೇಳಿ ಹೀಗೆ ಮಾತಾಡ್ಬೋದಾ, ಹಾಗೆ ಮಾತಾಡ್ಬೋದಾ ಅಂತೆಲ್ಲ ಪಾಪ ನನ್ನನ್ನು ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ಗೆ ಏರಿಸ್ಬಿಟ್ಟು ಕೇಳಿದ್ರಿ. ಸೊ ಅದಕ್ಕೆ ನಾನು ಭಾಳ ಆಭಾರಿ. ಆದರೆ ಒಬ್ರು ನಿರೂಪಕಿಯಾಗಿ ನೀವು ಜಗತ್ತನ್ನ ಯಾವಾಗಲೂ ಒಂದು ಅಬ್ಸರ್ವರ್ ಸ್ಥಾನದಲ್ಲಿ ನೋಡ್ತಾ ಇರ್ತೀರಾ. ನೀವು ಸಣ್ಣ ಪುಟ್ಟ ವಿಷಯವನ್ನು ಕೇಳಿ ಹೀಗಲ್ಲ, ಹಾಗೆ ಹೀಗೆ ಮಾತಾಡ್ಬೋದಾ ಅಥವಾ ಇದನ್ನ ನಾನು ಅಳವಡಿಸ್ಕೊಳ್ಬೋದಾ ಅನ್ನೋದ್ರ ಬಗ್ಗೆ ಮಾತಾಡ್ತಿರ್ತೀರಾ. ಬೇರೆಯವರ ಜೀವನದಲ್ಲಿ ಆಗುವ ಒಂದು ಸಣ್ಣ ಚಲನವಲನಗಳನ್ನು ನಾವು ವಿಶ್ಲೇಷಣೆ ಮಾಡ್ತೀವಿ. ನಮ್ಮ ಸ್ವಂತ ಮನೆಯ ಅಥವಾ ಆಪ್ತರ ಒಂಟಿತನವನ್ನ ಗುರುತಿಸುವಲ್ಲಿ ನಾವು ಸೋಲ್ತಿದೀವ. ನಿಮ್ಮ ಕಥೆಯೊಂದರಲ್ಲಿ ಬರುವ ಅತೀಂದ್ರಿಯ ವಿಶ್ಲೇಷಣಾ ಗುಣ ನಮಗೆ ನಾವೇ ಕನ್ನಡಿ ಹಿಡಿದುಕೊಂಡಂತೆ ಅನ್ಸೋದು ಯಾಕೆ? ಈ ಅಬ್ಸರ್ವೇಷನ್ ಅಂತ ಬಂದಾಗ ನಾವು ಏನಾಗಿ ಎಲ್ಲಿ ನಿಂತು ನಾವು ಅಬ್ಸರ್ವ್ ಮಾಡ್ತೀವಿ. ಇವಾಗ ಎಲ್ಲ ಕಡೆ ಓಡಾಡೋದ್ರಿಂದ ಯಾವುದೋ ಏನೋ ನಮ್ಮ ಒಂದು ರಿಸರ್ಚ್ ಅಂತ ಅನ್ಸೋದಿಲ್ಲ. ಅಂದರೆ ಇವಾಗ ವಾಟ್ಸಪ್ಪಲ್ಲೋ ಎಲ್ಲೋ ಬಂದಿರ್ಬೋದು. ಅಂದರೆ ಈಗ ಅದು ಒಂದು ಬಾಲ್ ಪೇಂಟ್ ಆಗಿರುತ್ತೆ, ಆ ಕಡೆ ನಿಂತವ್ರಿಗೆ ಅದು ಕಪ್ಪು ಬಣ್ಣ ಕಾಣ್ತಿರುತ್ತೆ. ಯಾವ ಬಣ್ಣ ಇದೆ ಈ ಬಾಲ್ ಅಂತ ಕೇಳಿದ್ರೆ ಅವನು ಕಪ್ಪು ಅಂತ ಹೇಳ್ತಾನೆ. ಈ ಕಡೆ ನಿಂತವನು ಇಲ್ಲ ನೀನು ಹೇಳ್ತಿರೋದು ತಪ್ಪು ಅಂತ ಹೇಳ್ತಾನೆ, ಯಾಕಂದರೆ ಇವನಿಗೆ ಬಿಳಿ ಕಾಣಿಸ್ತಾ ಇರುತ್ತೆ. ಹಾಗಾಗಿ ನಾವು ಏನೇನಾದರೂ ಎಲ್ಲಿ ನಿಂತು ನೋಡ್ತಿದ್ದೀವಿ. ಇವಾಗ ನಾವು ಸ್ಕೂಲ್ನಲ್ಲೆಲ್ಲ ಮಾಡುವಾಗ ಇಲ್ಲಿ ನಿಂತು ಮಾತನಾಡಿದರೆ ಕಿತ್ತೂರು ರಾಣಿ ಚೆನ್ನಮ್ಮ, ಅಲ್ಲಿ ನಿಂತು ಮಾತಾಡಿದರೆ ಅಂತ ಹೇಳ್ತಿರ್ತೀವಲ್ವಾ. ಹಾಗೆ ನಾವು ಎಲ್ಲಿ ನಿಂತು ನೋಡ್ತಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ನಿರೂಪಕಿಯಾಗಿ ನಾವೇನೇನಾದ್ರು ಗಮನಿಸೋವಂಥದ್ದು ಅದು ವೃತ್ತಿ ಧರ್ಮ. ನಮ್ಮ ಆಯ್ಕೆಗಿಂತ ಹೆಚ್ಚಾಗಿ ಅದು ಅವಶ್ಯಕತೆ. ಒಬ್ಬ ಆಯೋಜಕರು ನಮ್ಮನ್ನು ಒಂದು ವೇದಿಕೆ ನಿರ್ವಹಣೆಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತಂದರೆ ಅಲ್ಲಿ ಯಾವುದೇ ನಮ್ಮ ವೈಯಕ್ತಿಕ ಒಲವುಗಳು ಅಥವಾ ನಮ್ಮ ಆಸಕ್ತಿಗಳನ್ನ ಪಕ್ಕಕ್ಕಿಟ್ಟು ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಏನು ಬೇಕೋ ನಾವು ಅದನ್ನು ಅಬ್ಸರ್ವ್ ಮಾಡ್ತಿರ್ತೀವಿ. ಇವಾಗ ಯಾರು ಗೆಸ್ಟ್ ಚೇಂಜ್ ಆಗಿಬಿಟ್ರಾ, ಬಂದಿದ್ದಾರಾ ಇಲ್ವಾ, ಇದು ನಮ್ಮ ವೈಯಕ್ತಿಕ ಆಯ್ಕೆಗಿಂತ ಅದು ಆ ಹೊತ್ತಿನ ಅವಶ್ಯಕತೆ ಆಗಿರುತ್ತೆ. ಆ ಅವಶ್ಯಕತೆಯನ್ನು ಅರ್ಥ ಮಾಡಿಕೊಂಡು ಅಬ್ಸರ್ವ್ ಮಾಡೋದು ನಿರೂಪಕಿಯಾಗಿ ನಾವು ನಮ್ಮ ನೋಟಗಳಿರುತ್ತಲ್ಲ ಅಬ್ಸರ್ವೇಷನ್, ಅದರದ್ದು ಮುಖ್ಯ ಆಗುತ್ತೆ. ಹಾಡುಗಾರ್ತಿಯಾಗಿ ಅಬ್ಸರ್ವ್ ಮಾಡೋದು, ಇವಾಗ ಯಾರೋ ಒಂದು ಸಂಗತಿ ಹಾಡಿರ್ತಾರೆ, ಇದು ನಾಳೆ ನಾನು ಹಾಡಬೇಕು, ಈ ದೃಷ್ಟಿಯಲ್ಲಿ ನಮ್ಮ ಅಬ್ಸರ್ವೇಷನ್ ಇರುತ್ತೆ. ಅಥವಾ ಏನೋ ಒಂದು ಚಮತ್ಕಾರ ಆಗಿರುತ್ತೆ ಕಚೇರಿಯಲ್ಲಿ, ಅಥವಾ ಏನೋ ಒಂದು ಹೊಸ ಬಗೆಯ ಲೆಕ್ಕಾಚಾರ ಮಾಡಿರ್ತಾರೆ, ಹೊಸ ಥರದ್ದು ಏನೋ ಒಂದು ಮುಕ್ತಾಯ ಹಾಡಿರ್ತಾರೆ, ಇದನ್ನು ನಾನು ಕಲ್ತ್ಕೋಬೇಕು, ನಾನು ಹಾಡಬೇಕು. ಸೊ ಈ ದೃಷ್ಟಿಯಲ್ಲಿ ನಮ್ಮ ಅಬ್ಸರ್ವೇಷನ್ ಇರುತ್ತೆ. ಅದೇ ಬರಹಗಾರರಾಗಿ ಕಥೆಗಾರ್ತಿಯಾಗಿ ನನ್ನ ಅಬ್ಸರ್ವೇಷನ್ನು ಈ ಥರ ಯಾವುದೇ ಒಂದು ನಿರ್ದಿಷ್ಟ ಉದ್ದೇಶ ಇಲ್ಲದೆ ಆಗ್ತಾ ಇರುತ್ತೆ. ಅದು ಒಂದು ಯಾರ್ದೋ ಏಕಾಂತ ಇರಬಹುದು, ಅದು ನಮ್ಮ ಸುತ್ತಲೇ ಇರೋವಂಥವ್ರು ಯಾರೋ ಒಬ್ಬರ ಏಕಾಂತ ಇರಬಹುದು. ಇವ್ರು ನಮ್ಮ ಮನೆಯಲ್ಲಿ ನನ್ನ ಮಾವಂಗೆ 92 ವರ್ಷ. ನನಗೆ ಅನಿಸುತ್ತೆ ಅಲ್ಲೊಂದು ದೊಡ್ಡ ಜನ್ರೇಷನ್ ಗ್ಯಾಪ್ ಇದೆ. ಅಂದರೆ ಅವ್ರ ಇಮ್ಮಿಡಿಯೇಟ್ ಜನ್ರೇಷನ್ ಅವ್ರಿಗೆ ಮಾತಾಡೋಕ್ಕೆ ಸಿಗೋದು ನಾನು. ಇನ್ನು ನನ್ನ ಮಕ್ಕಳ ಜನ್ರೇಷನ್ ಗ್ಯಾಪ್ ಅಂತೂ ಸೊ ಅವರಿಗೆ ಮಾತಾಡೋದಕ್ಕೆ ಸೂಕ್ತವಾಗಿರೋರು ಇಲ್ವಾ ಅಂತ ಅನಿಸ್ತಿರ್ತಾರೆ. ಅವ್ರ ಸ್ನೇಹಿತರು ಬಂದಾಗ ಅಂಥದ್ದು ಅಬ್ಸರ್ವೇಷನ್ ಎಲ್ಲ ಯಾವತ್ತು ಕಥೆ ಆಗುತ್ತೆ, ಕವಿತೆ ಆಗುತ್ತೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಅಥವಾ ನಾವು ಕಂಡಿದ್ದೆಲ್ಲ ಕಥೆ ಆಗೋದೂ ಇಲ್ಲ. ಆದರೆ ನಾವು ನಿರಂತರವಾಗಿ ನೋಡ್ತಿರ್ಬೇಕು. ನನಗೆ ಯಾವತ್ತೂ ಒಂದು ದಿನದಲ್ಲಿ ಏನೂ ಒಂದು ಅನುಭವವನ್ನು ನಾನು ಗಿಟ್ಟಿಸ್ಕೊಂಡಿಲ್ಲ, ಯಾವುದೇ ಒಂದು ಗಟ್ಟಿ ಅನುಭವ ಆಗಿಲ್ಲ ಅಂತ ಅನ್ಸುತ್ತೋ ಅವತ್ತು ಖಾಲಿ, ಅಥವಾ ಅವತ್ತು ನಾನೇನು ನೋಡಿಲ್ಲ ಅಂತ ಅನ್ಸುತ್ತೆ. ಅದು ಕೂತು 4 ಗಂಟೆ ಸಾಧನೆ ಪ್ರಾಕ್ಟೀಸ್ ಮಾಡಬೇಕು ಅಂತಲ್ಲ, ಅಥವಾ ಒಂದು ಕೊನೆ ಪಕ್ಷ ಒಂದು 500-600 ಪದಗಳಾದರೂ ಬರೆದಿರ್ತೀವಿ ಅಂತಲ್ಲ. ಆದರೆ ಸರ್ಕು ಒಂದು ಸ್ಟಫಿಂಗ್ ಅಂತೀವಲ್ಲ, ಸರ್ಕು ನಾನು ಏನೂ ಸಿಕ್ಕಿಲ್ಲ ಇವತ್ತು ಅಂದರೆ ಅವತ್ತು ಖಾಲಿ ಅಂತ ಅನಿಸುತ್ತೆ. ಅವತ್ತು ನಾನೇನು ಅಬ್ಸರ್ವ್ ಮಾಡಿಲ್ಲ ಅಂತ ಅನಿಸುತ್ತೆ. ಇತ್ತೀಚೆಗೆ ಒಂದು
ಪ್ರವಾಸ ಹೋಗಿದ್ವಿ. ವೀಲ್ಚೇರ್ ಅಸಿಸ್ಟೆನ್ಸ್ ಅಂತ ಏರ್ಪೋರ್ಟ್ನಲ್ಲಿ ಕೊಡ್ತಾರಲ್ವಾ, ಗಂಡ ಹೆಂಡತಿ ಜೊತೆಗೆ ಬಂದಿದ್ರು. ಬಹುಶಃ ಆಕೆ ಬಾಣಂತನಕ್ಕೆ ಹೋಗ್ತಿರ್ಬೋದು ಅನಿಸುತ್ತೆ, ಮಾಮೂಲಿ ಸಮಾಚಾರ ಇದು. ಆಕೆಗೆ ಅಷ್ಟು ಮೊಬಿಲಿಟಿ ಸಹಕರಿಸ್ತಿರ್ಲಿಲ್ವೇನೋ. ಸೊ ಆಕೆ ಹೆಂಗಸು ವೀಲ್ಚೇರ್ನಲ್ಲಿ ಇದ್ದಿದ್ದು, ಜೊತೆಯಲ್ಲಿ ಆಕೆ ಗಂಡನೂ ಇದ್ದಿದ್ದು. ಸಾಮಾನ್ಯವಾಗಿ ಆ ವೀಲ್ಚೇರ್ನ ಏರ್ಪೋರ್ಟ್ ಅಸಿಸ್ಟೆನ್ಸ್ ಇರುತ್ತೆ, ಒಬ್ಬರು ತಳ್ತಾರೆ. ಆ ಅಸಿಸ್ಟೆಂಟ್ ಜೊತೆಲಿ ಇದ್ದರು. ಆದರೆ ಗಂಡ ಅವನ ಸ್ವಯಂ ಪ್ರೇರಣೆಯಿಂದ ಇಲ್ಲ ನಾನು ತಳ್ತೀನಿ ಅಂತ ಹೆಂಡತಿ ಚೇರ್ನ ತಳ್ತಾ ಇದ್ದಿದ್ದು. ಇದು ನಾನು ಕಥೆಗಾರ್ತಿಯಾಗಿ ನೋಡಿದ್ನೋ ಸಂಗೀತಗಾರ್ತಿಯಾಗಿ ನೋಡಿದ್ನೋ ಗೊತ್ತಿಲ್ಲ, ಆದರೆ ಅದು ನನಗೆ ಕೂತಿದೆ. ನನಗೆ ಸ್ಕಾಟ್ಲೆಂಡ್ ಎಂತೆಂಥ ಹೈಲ್ಯಾಂಡ್ಸ್ ಜ್ಞಾಪಕ ಬರೋದಕ್ಕೆ ಮೊದಲು ಈ ಸನ್ನಿವೇಶ, ಈ ಘಟನೆ ನನಗೆ ಗಟ್ಟಿಯಾಗಿ ಕೂತಿದೆ. ಅದು ನಾಳೆ ಕಥೆ ಆಗಬಹುದು, 2 ವರ್ಷ ಬಿಟ್ಟಾಗಬಹುದು, ಎಂದೂ ಆಗದೇನೂ ಇರಬಹುದು. ಆದರೆ ನಾವು ಭಾವಾತ್ಮಕವಾಗಿ ಏನನ್ನೋ ನೋಡ್ತೀವಲ್ಲ, ಗಮನಿಸ್ತೀವಲ್ಲ, ಅದು ಪ್ರಯೋಜನಕ್ಕೆ ಬರಬೇಕು ಅಂತ ಲೆಕ್ಕಾಚಾರ ಅಂತೂ ಇಟ್ಕೊಳಕ್ಕಾಗಲ್ಲ. ಅದು ಆ ಅಬ್ಸರ್ವೇಷನ್ ಉದ್ದೇಶ ಇಲ್ಲದೆ ಯಾವತ್ತಾಗುತ್ತಲ್ಲ, ಅದು ಯಾವತ್ತೋ ಒಂದಿನ ಬಹುಶಃ ಕಲೆ ಆಗ್ಬೋದು ಅಂತ ಅನ್ಸುತ್ತೆ. ಗಂಡಂದ್ರು ಮಾಡೋ ಸಿಂಪಲ್ ಬೇಸಿಕ್ ಥಿಂಗ್ಸ್ನ ಪಾಪ ಹೆಂಡ್ತೀರು ಹೊಗಳಿನೇ ಅವ್ರು ಮಾಡೋದೆಲ್ಲ ತುಂಬ ದೊಡ್ಡ ಕೆಲಸ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಹೀಗೆ ನಿಮ್ಮ ಕಥೆಯಲ್ಲಿ ಒಂದು ಸಂಜೆ ನಡಿಗೆ ಅಂತ ಒಂದು ಕತೆ ಇದೆ. ಅದರಲ್ಲಿ ಕಥೆಯ ಈ ಪುಸ್ತಕದಲ್ಲಿ, ಈ ಕಥಾ ಸಂಕಲನದಲ್ಲಿ ನನಗೆ ತುಂಬ ಇಷ್ಟವಾದಂಥ ಕತೆ ಅದು. ಆ ಕಥೆಯನ್ನ ನಿಮ್ಗೆ ಇಷ್ಟವಾದ ಕಥೆನ ಒಂದು ಸ್ವಲ್ಪ ಓದ್ತೀರಾ ನಮಗೆ? ಮಧ್ಯದೊಂದು ಭಾಗನ ಓದ್ತಿದ್ದೀನಿ. ಮೊದಲನೇ ಮಹಡಿಯಲ್ಲಿದ್ದ ಇವರ ಮನೆಗೆ ಇದ್ದದ್ದೊಂದೇ ಬಾಲ್ಕನಿ. ಆದರೆ ಅದು ಅಂತಿಂಥ ಬಾಲ್ಕನಿ ಅಲ್ಲ. ಅದರ ಬಾಗಿಲು ತೆರೆಯುವುದು, ಶ್ರೀಕೃಷ್ಣ ಪರಮಾತ್ಮನ ಬಾಯಿ ತೆಗೆಯುವುದು ಎರಡೂ ಒಂದೇ. ಬಾಲ್ಕನಿ ಬಾಗಿಲು ತೆಗೆದರೆ ಇಡೀ ಬ್ರಹ್ಮಾಂಡವೇ ಕಾಣುತ್ತಿತ್ತು, ಹಾಗಂತ ರಾಯರು ನಂಬಿದ್ದರು. ಅದು ಸ್ವಲ್ಪ ಮಟ್ಟಿಗೆ ನಿಜವೂ ಆಗಿತ್ತು. ಏಕೆಂದರೆ ಬಾಲ್ಕನಿಯ ಎದುರಿಗಿದ್ದ ನೇರ ರಸ್ತೆ ಸುಮಾರು 1.5 ಕಿಲೋಮೀಟರ್ವರೆಗೆ ಯಾವ ಅಡೆತಡೆಯೂ ಇಲ್ಲದೆ ಕಾಣಿಸ್ತಾ ಇತ್ತು. 80 ಅಡಿ ಅಗಲದ ರಸ್ತೆ. ದಿನದ ಯಾವುದೇ ಸಮಯದಲ್ಲಾದರೂ ಆ ರಸ್ತೆಯಲ್ಲಿ ದಟ್ಟ ನೆರಳಿರುವುದರಲ್ಲಿ ಇಕ್ಕೆಲಗಳಿಂದ ಬಾಗಿದ್ದ 100 ಮರಗಳ ಪಾತ್ರವಿತ್ತು. ಬಾಲ್ಕನಿಯಿಂದ ಕಣ್ಣು ಹಾಯಿಸಿದಷ್ಟೂ ದೂರ ತಂಪು ತಂಪು ಕೂಲ್. ಸಾಲದ್ದಕ್ಕೆ ಅಪಾರ್ಟ್ಮೆಂಟಿಗೆ ಅಂಟಿಕೊಂಡಂತಿದ್ದ ರಸ್ತೆಯು ಎಡಬಲಕ್ಕೆ ಸುಮಾರು ದೂರ ಕಾಣಿಸ್ತಾ ಇತ್ತು. ಎಲ್ಲೆಲ್ಲಿಂದಲೋ ಬಂದು ಆ ನೇರ ರಸ್ತೆಯಲ್ಲಿ ಮುಂಜಾನೆ ಮುಸ್ಸಂಜೆ ವಾಕಿಂಗ್ ಮಾಡುತ್ತಿದ್ದವರ ಲೆಕ್ಕವೇ ಸಿಗುವಂತಿರಲಿಲ್ಲ. ಹಾಗೆ ಲೆಕ್ಕ ಸಿಗದ ಜನರ ನಡಿಗೆಯೇ ಸೂರ್ಯಕಾಂತರಾಯರ ಹೊಸ ಚಟದ ಮೂಲ. ಆದರೆ ಎಲ್ಲರ ನಡಿಗೆಯೂ ಅಲ್ಲ. ಇವರು ನಡೆಯದೆ ಬೆಳಿಗ್ಗೆ ಆಗದು ಎಂಬಂತೆ ಇನ್ನೂ ಕತ್ತಲಿರುವಾಗಲೇ ನಡೆಯುವವರು, ಯುದ್ಧಕ್ಕೆ ಹೋಗುವವರಂತೆ ದರಬರ ಕೈ ಬೀಸುತ್ತಾ ಬಿರುಸು ನಡಿಗೆ ನಡೆಯುವವರು, ತೂಕ ಇಳಿಸಿಕೊಳ್ಳುವ ಹರಸಾಹಸದ ಭಾಗವಾಗಿ ನಡೆಯುವವರು, ಮಾಡಲು ಬೇರೇನೂ ಕೆಲಸವಿಲ್ಲದೆ ಇದೊಂದಾದರೂ ಇರಲಿ ಎಂದು ನಡೆಯುವವರು, ಇತ್ಯಾದಿ ಇತ್ಯಾದಿ ನಮೂನೆಯ ನಡಿಗೆಗಳು. ಆದರೆ ಇದೆಲ್ಲದರ ಮಧ್ಯೆ ರಾಯರ ಚಟಕ್ಕೆ ಕಾರಣವಾದದ್ದು ಇಡೀ ಸಂಜೆಯಲ್ಲಿ ಅಥವಾ ರಾತ್ರಿ ಊಟದ ನಂತರ ಆ ರಸ್ತೆಗೆ ಬರುತ್ತಿದ್ದ ದಂಪತಿಗಳ ನಡಿಗೆ. ಆಮೇಲೆ ಏನಾಯಿತು? ಪುಸ್ತಕದಲ್ಲಿ ಓದಿ ರಂಜಿನಿಯವರು ಜಯನಗರದಿಂದ ಮಲ್ಲೇಶ್ವರಕ್ಕೆ ಹೋಗುವಷ್ಟೇ ಸಲೀಸಾಗಿ ಸ್ಕಾಟ್ಲ್ಯಾಂಡ್ಗೆ, ಜಪಾನ್ಗೆ, ಆಮೇಲೆ ಇನ್ನೆಲ್ಲೆಲ್ಲರೂ ಹೋಗಿ ಬಂದು ಸ್ಟೇಟಸ್ ಹಾಕೋತಿರ್ತಾರೆ. ಅದು ಮೊನ್ನೆನೂ ನೋಡಿದೆ. ಆ್ಯಂಡ್ ಮುಂಚೆ ಒಂದಷ್ಟು ವರ್ಷ ಕೆನಡಾಲೂ ಇದ್ರಿ, ಆಮೇಲೆ ಈಗ ಜಯನಗರದಲ್ಲಿ ಇದ್ದೀರಿ. ಸೊ ವಿದೇಶಿ ನೆಲದಲ್ಲಿ ಒಂದು ಪುಟ್ಟ ಸಾಂಸ್ಕೃತಿಕ ಕುರು ಅಂದರೆ ನಮ್ಮ ಭಾರತೀಯರು ಅಂತ ತಿಳ್ಕೊಳ್ಳೋದಕ್ಕೆ ನಮಗೇನೋ ಒಂದಷ್ಟು ಸಣ್ಣ ಪುಟ್ಟ ಐಡೆಂಟಿಟಿ ಮಾರ್ಕ್ಸ್ಗಳನ್ನು ಹುಡುಕ್ತಾ ಇರ್ತಾರೆ. ಇವ್ರನ್ನ ನೋಡಿದ ತಕ್ಷಣ ನಮ್ಮವರೇ, ನಮ್ಮ ಜನನೇ ಅಂತ ಹೇಳೋಕ್ಕೆ. ಇದ್ರ ಬಗ್ಗೆ ಒಬ್ಬ ವ್ಯಕ್ತಿಯನ್ನ ಇದನ್ನ ಆಕರ್ಷಿಸೋ ಬಗ್ಗೆನ ನೀವು ಬರೆದಿದ್ದೀರಿ. ಐ ಥಿಂಕ್ ಎಲ್ಲರೂ ಬೇರೆ ದೇಶಕ್ಕೆ ಹೋದಾಗ ಅದನ್ನೇ ನಾವು ಹುಡುಕ್ತಾ ಇರ್ತೀವಿ. ಜಾಗತಿಕ ವೇದಿಕೆಗಳಲ್ಲಿ ಭಾರತೀಯತೆಯನ್ನು ಪ್ರತಿನಿಧಿಸುವ ನಿಮಗೆ, ನೀವು ಎಷ್ಟು ಚಂದವಾಗಿ ಡ್ರೆಸ್ ಮಾಡ್ಕೊಂಡ್ ಬರ್ತೀರಾ, ಲಕ್ಷಣವಾಗಿ ಬರ್ತೀರಾ. ಇದು ಯಾವಾಗಲೂ ನಮ್ಮ ಮನೇಲಿ ನನ್ನ ಪುಸ್ತಕ ಬಿಡುಗಡೆಗೆ ರಂಜಿನಿ ನಿರೂಪಣೆ ಮಾಡ್ತಾರೆ ಅಂದಾಗ ನಮ್ಮ ಮನೇಲಿ ಹೇಳ್ತಿರ್ತಾರೆ, ಎಷ್ಟು ಲಕ್ಷಣವಾಗಿ ರಂಜಿನಿ ಬರ್ತಾರೆ, ನೀನು ಹಿಂಗೆ ಹೋಗ್ತೀಯ ನೋಡು ಅಂತ. ಸೊ ಇವತ್ತು ಕರ್ಕೊಂಬರ್ಬೇಕಿತ್ತು. ಇಲ್ಲ ಇವತ್ತು ಆ ಕಂಪ್ಯಾರಿಸನ್ ಅಲ್ಲಿ ನೀವೇ ಗೆಲ್ತೀರಾ. ಸೊ ಒಬ್ಬ ವ್ಯಕ್ತಿಯನ್ನ ಈ ಐಡೆಂಟಿಟಿಗಳು ಒಬ್ಬ ವ್ಯಕ್ತಿಯನ್ನ ಆಕರ್ಷಿಸುವ ಬಗೆಯನ್ನ ಬರೆದಿದ್ದೀರಿ. ಈ ಭೌತಿಕ ಗುರುತುಗಳು ಕೇವಲ ಅಲಂಕಾರವೋ ಅಥವಾ ಅವುಗಳ ಹಿಂದೆ ಯಾವುದೋ ಒಂದು ಗಾಢವಾದ ಸೆಳೆತ ಇರುತ್ತದೋ? ಈ ಚುಕ್ಕಪಿಲ್ಲದಲ್ಲಿ ಹೇಳಿದ ಹಾಗೆ ಇದು ಕತೆ ಕೂಟದಲ್ಲಿ ಬಹಳ ಚರ್ಚಿತವಾದ ಕತೆ. ಸೊ
ಅದ್ರ ಬಗ್ಗೆ ನೀವು ಮಾತಾಡಬೇಕು. ಚುಕ್ಕಾಪಿಲ್ಲ ಕತೆ ಇವತ್ತು ಮೇಘನಾ ಎತ್ತಿರೋ ವಿಷಯ ಅಂದರೆ ಅವಳು ಕಥೆಗಾರ್ತಿ ಆಗಿದ್ರಿಂದ ಅವಳು ನೋಡ್ತಾ ಸಂವಾದ ಮಾಡ್ತಿರೋದು. ಆದರೆ ಒಳಗೊಂದು ಒಬ್ಬ ಕಥೆಗಾರ್ತಿ ಸದಾ ಜೀವಂತವಾಗಿರ್ತಾಳೆ. ಅವಳು ಈ ದೃಷ್ಟಿಕೋನ ಅಂದರೆ ನಾವು ಹೊರಗಡೆ ಹೋದಾಗ ನಮ್ಮ ಭಾರತೀಯ ಕುರುಹುಗಳು ಅದರಲ್ಲಿ ಯಾಕೆ ಬಹುಶಃ ಅವಳು ಹೇಳಿರೋದು ಅಂತಂದರೆ ಕತೆ ಬಿಟ್ಕೊಡದೆ ಹೋದ್ರು ಅದರಲ್ಲಿ ಹಣೆ ಬೊಟ್ಟು, ಅದು ಕತೆ ಹೆಸರು ಚುಕ್ಕಾಪಿಲ್ಲ ಅಂತಂದ್ಬಿಟ್ಟು ಎಲ್ಲಿಂದ ಜ್ಞಾಪಕ ಬಂತು ಕೆಲವ್ರು ಕೇಳಿದ್ರು. ಅದು ಈ ತುಂಬ ಜನಕ್ಕೆ ಗೊತ್ತಿರುತ್ತೆ, ಒಂದು ಮೆಟಲ್ ಪೀಸ್ ಇರುತ್ತೆ, ತುದಿನಲ್ಲಿ ಡಿಸೈನ್ ಇರುತ್ತೆ, ಕಪ್ಪಲ್ಲಿ ಹಿಂಗೆ ಅದ್ಬಿಟ್ಟು ಹಣೆಗಿಟ್ರೆ ಅದು ಸ್ಟಾರೋ ಚಂದ್ರನೋ ಹೂವು ಏನಿರುತ್ತೋ ಅದು ಚುಕ್ಕಾಪಿಲ್ಲ. ಅದು ಬೇಸಿಕಲಿ ಒಂದು ತೆಲುಗು ಪದ. ಅದು ಯಾಕೋ ಅದು ಆ ಪದ ಕೂತಿತ್ತು. ಆದರೆ ಈ ಭಾರತೀಯ ಕುರುಹನ್ನು ವಿದೇಶಿ ನೆಲದಲ್ಲಿ ಆ ದೃಷ್ಟಿಲಿ ಆ ಕಥೆ ಬರದೇ ಇರಲಿಲ್ಲ. ಅಂದರೆ ಬರೆದ ಮೇಲೆ ಕಥೆ ಕೆಲವು ಹೊಳುಗಳನ್ನ ತನ್ನಷ್ಟಕ್ಕೆ ತಾನೇ ತೆರ್ಕೊಳ್ಳುತ್ತೆ. ಆ ಕಥೆ ಹುಟ್ಟಿದ ಕಾರಣ ಏನು ಅಂತಂದರೆ 2006ರಲ್ಲಿ ಕೆನಡಾದ ಕ್ಯೂಬೆಕ್ ಸಿಟಿಗೆ ಹೋಗಿದ್ದೆ. ಅಲ್ಲಿ ಇಡೀ ಕೆನಡಾ ತುಂಬ ಚೆನ್ನಾಗಿದೆ, ಅಂದರೆ ಬಹಳ ಪ್ರಶಾಂತವಾಗಿರೋ ಅಂಥದ್ದು. ಮತ್ತು ಅದು ಒಟವಾ ನದಿ ಹರಿಯುತ್ತೆ. ಆ ನದಿ ತುಂಬ ಹತ್ತಿರದಲ್ಲಿ ನಮ್ಮ ಮನೆ ಇದ್ದಿದ್ದು. ಆ ನದಿ ಹತ್ತಿರದಲ್ಲಿ ಹೋಗಿ ನದಿ ತೀರದಲ್ಲಿ ವಾಕ್ ಮಾಡ್ತಿದ್ದೆ. ಆ ಪರಿಸರ ತುಂಬ ಗಾಢವಾಗಿ ನನ್ನಲ್ಲಿ ಕೂತಿತ್ತು. ಕ್ಯೂಬೆಕ್ ನಗರ ಬಹಳ ವಿಶೇಷವಾಗಿರುವಂಥದ್ದು, ಅಂದರೆ ಅದು ತುಂಬ ಸಾಂಸ್ಕೃತಿಕವಾಗಿ ಒಂದು ರಸಗಟ್ಟಿ ಆ ಬೀದಿಗಳಲ್ಲಿ ಇದೆ ಅಂತ ಯಾವ ಹಿಸ್ಟ್ರಿ ಗೊತ್ತಿಲ್ಲದೆ ಇರೋರ್ಗೂ ಕೂಡ ಸುಮ್ಮನೆ ಆ ಬೀದಿಗಳಲ್ಲಿ ಓಡಾಡಿದ್ರೆ ಗೊತ್ತಾಗುತ್ತೆ. ನಾವು ಕಾದಂಬರಿಗಳಲ್ಲಿ ಓದ್ತೀವಲ್ಲ, ಅಂದರೆ ಒಂದು ಸಾರೋಟು ಬರ್ತಿತ್ತು, ಮಹಾರಾಜ ಬರ್ತಿದ್ದಂತೆ, ಮುಂದೆ ಇಷ್ಟು ಜನ ಇದ್ರಂತೆ, ವಂದಿಮಾಗದ್ರು ಇದ್ರಂತೆ, ಹಾಗೆಲ್ಲ ನಾವು ಓದ್ತೀವಲ್ಲ, ಅಂಥದ್ದೇನೋ ಒಂದು ಕಣ್ಮುಂದೆ ಬರುತ್ತೆ. ಆ ಬೀದಿಗಳು ಹಾಗಿದೆ. ಹಾಗಂತೇನದು ದೊಡ್ಡ ರಸ್ತೆ ಅಥವಾ ಈ ರಾಯಲ್ ಮೈಲ್ ಅಂತ ಏನು ಹೇಳ್ತೀವಿ ಆ ಥರ ರಸ್ತೆ ಏನಲ್ಲ. ಅದು ಚಿಕ್ಕ ಚಿಕ್ಕದು, ಅಂದರೆ ಒಂದು ಕಡೆಯಿಂದ ಇನ್ನೊಂದು ಇನ್ನೊಂದು ರಸ್ತೆ ಹೋಗಬೇಕು ಅಂದರೆ 10 ಮೆಟ್ಲು ಇಳಿಬೇಕು. ಸೊ ಕಾರಲ್ಲಿ ಹೋಗೋ ಕಷ್ಟ. ಮತ್ತು ಇನ್ನೊಂದು ರಸ್ತೆ ಹೋಗಬೇಕು ಅಂದರೆ ಎಲ್ಲೋ ಹತ್ತಬೇಕು. ಆ ಥರ ಇರೋ ಅಂಥ ಒಂದು ನಗರ ಅದು. ಆ ನಗರ ಅದರ ಸೊಬಗು ನನ್ನ ತುಂಬ ವರ್ಷ ಕೂತಿತ್ತು. ಅದು ಯಾವತ್ತೂ ಏನೋ ಒಂದು ಕಥೆ ಮಾಡಬೇಕು ಅಂತ ಅನ್ನೋದು ಏನಿರಲಿಲ್ಲ. ಆದರೆ ಒಂದು ದಿನ ಏಕಾಏಕಿ ಅದು ಕಥೆಯಲ್ಲಿ ಬಂತು, ಆ ಕ್ಯೂಬೆಕ್ ನಗರದ ಸೌಂದರ್ಯ. ಅಂದರೆ ನಾನಲ್ಲಿ ಹೋಗ್ತಿದ್ದೆ, ಒಬ್ಬ ಕ್ಯಾರಿಕೇಚರ್ ಮಾಡೋನು ಕೂತಿದ್ದ. ಒಂದು ಸ್ವಲ್ಪ ಮುಂದೆ ಹೋದರೆ ಇನ್ಯಾರೋ ಒಬ್ಬ ಸ್ಯಾಕ್ಸೋಫೋನು ಗಿಟಾರ್ ಇಟ್ಕೊಂಡು ಏನೋ ನುಡಿಸ್ತಾ ಇರೋನು ಅವನಿರ್ತಿದ್ದ. ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಒಬ್ಬ ಮೇಕಪ್ ಆರ್ಟಿಸ್ಟ್ ಅಥವಾ ಮೆಜಿಷಿಯನ್ ಕಾಣಿಸೋರು, ಹಾರರ್ ಮೇಕಪ್ ಮಾಡೋ ಅಂಥವ್ರು. ಅಂದರೆ ಹೇಗೆ ಅಷ್ಟು ಇದಾಗಿ ವಿಕಾರವಾಗಿ ಕಾಣಿಸ್ತಾರೆ ಅಥವಾ ಭಯಾನಕವಾಗಿ ಕಾಣೋ ಹಾಗೆ ಅಂದರೆ ಆರ್ಟಿಸ್ಟ್ ಒಂದು ಮೈಲ್ ಥರ ಅದು ಇತ್ತು. ಅದು ತುಂಬ ಗಾಢವಾಗಿ ಕೂತಿತ್ತು. ಆ ರಸ್ತೆ ಹೇಗಾರು ನನ್ನಿಂದ ಅದು ಎಸ್ಕೇಪ್ ಆಗೋಕ್ಕಾಗಲಿಲ್ಲ. ಆ ರಸ್ತೆ ನೆನಪಿಂದ ನಾನು ಈಚೆಗೆ ಬರೋದಕ್ಕೆ ನನಗಿದ್ದಿದ್ದು ಒಂದು ಔಟ್ಲೆಟ್ ಅಥವಾ ಒಂದು ವೆಂಟ್ ಔಟ್ ನನಗೆ ಕಥೆ ಆಗಿತ್ತು. ಸೊ ಆ ರಸ್ತೆನ ಅದು ಸೆಂಟ್ ರೂ ಅವೆನ್ಯೂ ಅದ್ರ ಸೊಬಗನ್ನು ತೊಗೊಂಬರೋಕ್ಕೆ ಅಲ್ಲಿ ಯಾಚಿತವಾಗಿ ಈ ಒಂದು ವಿಷಯ ಬಂತು. ಅಂದರೆ ಒಂದು ಹೆಣ್ಮಗಳು ಚುಕ್ಕಾಪಿಲ್ಲ ಇಟ್ಕೋತಿರ್ತಾಳೆ, ಆ ಒಂದು ಹಣೆ ಬೊಟ್ಟಿನ ವಿನ್ಯಾಸಕ್ಕೆ ಒಬ್ಬ ವಿಕ್ಟರ್ ಅನ್ನೋನು ಮಾರು ಹೋಗ್ತಾನೆ ಅನ್ನೋವಂಥದ್ದು. ಇದು ಆ ಪರಿಸರ ಮತ್ತು ಕತೆ ಇದು ಬೇರೆ ಕಡೆ ಕತೆ ಇತ್ತು. ಇದೆಲ್ಲೋ ಒಂದು ಕಡೆ ಅಂದರೆ ಆ ಚುಕ್ಕಾಪಿಲ್ಲ ಅದು ಹಣೆಗಿಟ್ಕೊಳ್ಳೋದು ಅದು ನನಗೆ ಯಾವಾಗಲೂ ಕಾಡ್ತಾ ಇತ್ತು. ಅದು ಆ ಪ್ರಕ್ರಿಯೆ ಏನೋ ಒಂಥರ ಅದು ಒಂದು ಕಾಡ್ತಾ ಇತ್ತು ನನಗೆ. ಈ ರಸ್ತೆ ಎಲ್ಲೋ ಕಾಡ್ತಾ ಇತ್ತು ನನಗೆ. ಅದು ಒಂದು ಕಡೆ ಬಂತು ಅಷ್ಟೇ, ಅದು ಇದು ಬಂದಿದ್ದು. ಅದು ಹೊರತಾಗಿ ಭಾರತೀಯ ಕುರುಹನ್ನು ನಾವು ವಿದೇಶ ನೆಲದಲ್ಲಿ ಮಾಡೋ ಅಂಥದ್ದು ಇದು ನಾನು ಕೆಲವ್ರನ್ನ ಗಮನಿಸಿ ಒಬ್ಬರು ಹೇಳ್ತಾ ಇದ್ರು ರೀಸೆಂಟಾಗಿ, ನಾನು ಯಾವ ದೇಶಕ್ಕೂ ನಾನು ಸೀರೆ ಉಟ್ಕೊಂಡೇ ಹೋಗೋದು, ನಾನು ನೋಡಿದ ತಕ್ಷಣ ನೀವು ಭಾರತದಿಂದ ಬಂದಿರೋದಾ ಅಂತ ಕೇಳ್ತಾರೆ. ನಿಮಗೆ ಕಂಫರ್ಟಬಲ್ ಆಗಿದ್ದು ಹಾಗೆ ಹೋಗ್ತಿದ್ರೆ ಸರಿ, ಅಥವಾ ನೀವು ರಾಯಭಾರಿತ್ವವನ್ನು ಪ್ರಚುರಪಡಿಸೋದು ಆ ಉದ್ದೇಶ ಇದ್ದರೂ ಸರಿ, ಅದು ಯಾವುದೂ ತಪ್ಪಲ್ಲ. ಆದರೆ ಅದು ತುಂಬ ವೈಯಕ್ತಿಕವಾಗಿರುವಂಥದ್ದು. ನಮ್ಮ ಭಾರತೀಯತೆಯನ್ನು ನಾವು ಮೊದಲು ಇಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಜಾಗದಲ್ಲಿ ಮಾಡಿದೆ, ಎಲ್ಲೋ ಹೋಗಿ ನಾವು ಒಂದು ವಿಶೇಷ ಅವ್ರಿಗಿಂತ ಭಿನ್ನವಾಗಿ ಕಾಣಿಸ್ಕೊಳ್ಳೋದು ಭಾರತೀಯತೆ ಅಲ್ಲ. ಅದು ಅವರ ಸ್ವಭಾವ, ಅದು ಅವ್ರ ರೀತಿ ನೀತಿ. ನಾವು 100 ಜನದ ಮಧ್ಯೆ ಸೀರೆ ಉಟ್ಕೊಂಡು ಮಾತ್ರಕ್ಕೆ ನಾವು ದೊಡ್ಡ ಭಾರತೀಯತೆ ಅಥವಾ ನಮ್ಮತನವನ್ನು ಅಥವಾ ನಮ್ಮ ಧರ್ಮವನ್ನು ನಾವು ಪ್ರತಿಪಾದಿಸ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ. ಅಥವಾ ಪಾಶ್ಚಾತ್ಯ ಉಡುಗೆ ತೊಡುಗೆ ಹಾಕೊಂಡು ಭಾರತೀಯತೆಯ ಒಂದು ಆಳಕ್ಕೆ ಇಳಿದು ಮಾಡ್ತಿರೋವಂಥ ಬೇಕಾದಷ್ಟು ಜನ ಇದ್ದಾರೆ. ಹಾಗಾಗಿ ಆ ಕುರುಹು ಅನ್ನೋ ದೃಷ್ಟಿಲಿ ಆ ಕಥೆ ಬರೆದಿದ್ದಲ್ಲ.
ಹಾಗೆ ನಮ್ಮತನವನ್ನು ಪ್ರಚುರಪಡಿಸೋದ್ರ ಬಗ್ಗೆ ನಂಗೆ ಯಾವುದೇ ವಿರೋಧನೂ ಇಲ್ಲ. ನಾನು ಈ ಕಥೆನ ಓದಿ ನಾನು ದಾರಿ ತಪ್ಪಿಟ್ಟೆ, ಸರಿ ದಾರಿಗೆ ತಂದಿದ್ದಕ್ಕೆ ಥ್ಯಾಂಕ್ ಯು. ಇಲ್ಲ ಅಂದ್ರೆ ಅದು ಹೊಸ ಆಯಾಮ ಕತೆ, ಅದಕ್ಕೆ ಹೇಳಿದ್ದು ಕತೆ ನನಗೆ ಹೌದಲ್ವಾ ಹೀಗೂ ನೋಡ್ಬೋದಲ್ವಾ ಅಂತ ಅನ್ನಿಸ್ತು ಪ್ರಶ್ನೆ ಬಂದಾಗ. ಈಗ ನಾನು ಇವಾಗ ಮನೆಗೆ ಹೋಗಿದ ತಕ್ಷಣ ಮತ್ತೆ ಆ ಕತೆ ಓದ್ತೀನಿ. ಸೊ ದಟ್ ನನ್ನ ಮನಸ್ಸಿಗೆ ಬಂದಿದ್ದು ಮೊದಲು ಅದು ಅಂದರೆ ಈ ವಿಚಾರನ ಅದು ಪ್ರತಿಪಾದಿಸ್ತಾ ಇದೆಯಾ ಅಂತಂದ್ಬಿಟ್ಟು. ಅಂದ್ರೆ ಕೆಲವೊಮ್ಮೆ ಹೀಗಾಗತ್ತಲ್ವ, ನಾವು ಏನು ಹೇಳಬೇಕು ಅಂದ್ಕೊಂಡಿದೀವೋ ಅದ್ರ ಆಚೆಗೂ ಏನೋ ದಾಟ್ಸಿರುತ್ತೆ. ಒಂದು ಕವಿತೆ ಬರೆದಿದ್ದೆ, ಅದರಲ್ಲಿ ಒಂದು ಕನ್ನಡಿ ಕೊನೆಯಲ್ಲಿ ಹೇಳುತ್ತೆ, ನಾನು ನಿನ್ನೆಂದು ನಿನ್ನ ನೋಡೋದಿಲ್ಲ ಅಂತಂದ್ಬಿಟ್ಟು ಕನ್ನಡಿ ಹೇಳೋ ಹಾಗೆ. ಅದಕ್ಕೆ ನನ್ನ ಗೆಳೆಯರೊಬ್ರು ಓದ್ಬಿಟ್ಟು ಅದಕ್ಕೊಂದು ದಲಿತ ಇದು ಆ ಥರದ್ದೇನೋ ಒಂದು ದೃಷ್ಟಿಕೋನವನ್ನು ತಂದರು. ಇರಬಹುದು, ಓದುಗರಿಗೆ ಹಂಗೆ ಅನ್ಸಿರ್ಬೋದು. ನಾನು ಉದ್ದೇಶ ಅದಾಗಿರ್ಲಿಲ್ಲ ಅಂದ ಮಾತ್ರಕ್ಕೆ ನಿಮ್ಗೆ ಹಾಗೆ ಅನ್ಸೋದೇ ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ ಅಲ್ವೇ. ಒಂದು ಚಲನಚಿತ್ರ ನೋಡಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಆಗುತ್ತೆ ಅಥವಾ ಒಂದೊಂದು ದೃಷ್ಟಿಕೋನ ಕಾಣಿಸುತ್ತೆ. ಸೊ ನಾನು ಮನೆಗೆ ಹೋಗಿ ಫಸ್ಟ್ ಆ ಕತೆ ಓದ್ತೀನಿ, ಇದು ಇದೆಯಾ ಅಂತ. ಥ್ಯಾಂಕ್ಸ್, ನಾನು ಅಂದ್ಕೊಳ್ದಿರೋದನ್ನು ಹುಡುಕಿ ಹೇಳಿದಕ್ಕೆ, ಅಂದರೆ ಇದು ಕತೆಗಾರ್ತಿ ಆಗಿದ್ದರಿಂದ ಸಾಧ್ಯ ಆಯಿತು. ನೀವು ಮನೆ ಹೋಗಿದ ತಕ್ಷಣ ಈ ಕಥೆಯನ್ನು ಓದಿ ರಂಜಿನಿ ಹೀಗೆ ಕತೆ ಬರ್ದು ಪಾಪ ಅವ್ರ ದಾರಿ ತಪ್ಪಿಸಿಲ್ಲ, ಅದೇ ಆಕ್ಚುಲಿ ನೆನ್ನೆ ಒಂದು ದಾರಿ ತಪ್ಪಿಸಿದ್ರು. ಹೇಗೆ ಈ ಒಂದು ಏನೋ ಸಂವಾದ ಹೇಗೆ ಮಾಡಬೇಕು ಅಂತ ಹೇಳಿದಾಗ ಮೇಘ ನಾನು ಶುಕ್ರದಸೆ ಅಂತ ಒಂದು ಕತೆ ಬರ್ತಿದ್ದೀನಿ, ಅದ್ರ ಬಗ್ಗೆ ನೀನು ಸ್ವಲ್ಪ ಸರಿಯಾಗಿ ಮಾತಾಡು ಅಂತ. ನಾನು ಪುಸ್ತಕ ಅಲ್ಲ ಪುಸ್ತಕ ಓದಿದ್ದೆ ನಾನು. ಅಯ್ಯೋ ಯಾವ ಕತೆ ಮಿಸ್ ಮಾಡಿದ್ನ, ಅದು ನಮ್ಮನೇಲಿ ನನಗೆ ಬೈತಾ ಇರ್ತಾರೆ, ಮೇಲೆಲ್ಲ ನೋಡ್ಕೊಂಡ್ಬಿಟ್ಟು ಎಲ್ಲ ಮಾಡಿದೀನಿ ಅಂತ ಸ್ಕೋಪ್ ಹೊಡಿತಾ ಇರ್ತಾಳೆ, ಕರೆಕ್ಟಾಗಿ ಓದಿರಲ್ಲ ಅಂತ. ನಾನು ಆಮೇಲೆ ಏನಪ್ಪಾ ಅಂತ ಹೇಳಿ ಮತ್ತೆ ಪುಸ್ತಕ ತೆಗೆದೆ. ಆಮೇಲೆ ಗೊತ್ತಾಯ್ತು ಅವ್ರು ನನ್ನನ್ನು ದಾರಿ ತಪ್ಪಿಸಿದ್ರು, ಅವ್ರಿಗೆ ಮತ್ತೆ ಹೋಗಿದೆ ಇದ್ರಲ್ಲಿ ಶುಕ್ರದಸೆ ಇಲ್ಲ ಅಂತ. ಅದು ನೆನ್ನೆ ಶನಿವಾರ, ಅದೇನೋ ಶನಿ ಅಮಾವಾಸ್ಯೆ ಅಂತೆಲ್ಲ ನಮ್ಮಲ್ಲಿ ಟಿವಿ ಹಾಕೊಂಡು ನೋಡ್ತಾ ಇದ್ರು. ನಾನು ನನ್ನ ಶುಕ್ರದಸೆ ಏನು ಹಾಳಾಯ್ತು ಅಂತ ನಾನು ನೋಡ್ತಾ ಇದ್ದೆ. ಸೊ ಈ ಪುಸ್ತಕದಲ್ಲಿ ಈ ದಾರಿ ತಪ್ಪಿಸುವ ಬಗ್ಗೆ, ಆಕ್ಚುಲಿ ದಾರಿ ತಪ್ಪಿಸುವ ಬಗ್ಗೆನೇ ಇದೆ. ಹಲವು ಕಥೆಗಳಲ್ಲಿ ಸಂದೇಶ ದಾರಿ ತಪ್ಪಿಸುತ್ತೆ, ಆಯ್ತಾ, ಅಥವಾ ತಲುಪಬೇಕಾದದ್ದು ತಲುಪೋದಿಲ್ಲ. ಒಬ್ಬ ಆಂಕರ್ ಆಗಿ ಸಂವಹನ ಮಾಡೋದೇ ನಿಮ್ಮ ವೃತ್ತಿ. ಆದರೆ ಬರವಣಿಗೆಯಲ್ಲಿ ನೀವು ಈ ಸಂವಹನದ ಈ ವೈಫಲ್ಯ ಅಥವಾ ಈ ತಪ್ಪಿದ ಕ್ಷಣಗಳ ಬಗ್ಗೆ ಹೆಚ್ಚು ಆಸಕ್ತಿ ತೋರಿಸಲು ಕಾರಣ ಏನು? ಅಂದ್ರೆ ಮೂರನೇ ಪ್ಲಾಟ್ಫಾರ್ಮ್ ತಲುಪದೆ 4ನೇ ಪ್ಲಾಟ್ಫಾರ್ಮ್ ಹೋಗ್ಬಿಡುತ್ತಲ್ಲ, ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? 3ನೇ ಬೋಗಿ ಮೆಟ್ರೋನಲ್ಲಿ ಪ್ರಯಾಣ ಮಾಡುವಾಗ ಹುಟ್ಟಿದ್ದಂಥ ಒಂದು ಕತೆ ಅದು ಮೆಟ್ರೋ ಸ್ಟೇಷನ್ನು. ಮತ್ತು ಅಲ್ಲಿ ನಿಂತಾಗ ನನಗೆ ಆ ಗಾರ್ಡ್ಸ್ ಇರ್ತಾರಲ್ಲ, ಅವರು ಯಾಕೋ ತುಂಬ ಕಾಡೋರು ನನಗೆ. ನಾವು ಅವ್ರ ಹೆಸರು ಗೊತ್ತಿರಲ್ಲ. ಆಮೇಲೆ ಹೆಣ್ಮಕ್ಳು ಇರ್ತಾರೆ, ಅವ್ರಿಗೊಂದು ಚೇರ್ ಕೂಡ ಇರಲ್ಲ ಪಾಪ ಅಲ್ಲಿ. ಶಿಫ್ಟ್ ನಾನು ಒಂದ್ಸಲಿ ಜಸ್ಟ್ ಮಿಸ್ ಆಯಿತು ಟ್ರೈನು. ಸೊ 8 ನಿಮಿಷ ಇತ್ತು ಆಫ್ ದಿ ಆಫೀಸ್ ಟೈಮ್ನಲ್ಲಿ. 8 ನಿಮಿಷ ವ್ಯತ್ಯಾಸದಲ್ಲಿ ಬರುತ್ತಲ್ಲ, ಆ 8 ನಿಮಿಷ ಇತ್ತು. ನಾನು ಮತ್ತು ಆಕೆ ಆ ಗಾರ್ಡ್ ಬಿಟ್ಟರೆ ಇನ್ಯಾರೂ ಇರಲಿಲ್ಲ ಪ್ಲ್ಯಾಟ್ಫಾರ್ಮ್ನಲ್ಲಿ. ಸುಮ್ಮನೆ ಲೋಕಾಭಿರಾಮವಾಗಿ ಮಾತಂದರೆ ಅದು ಸುಮ್ಮನೆ ಹಿಂಗೆ ಮಾತಾಡ್ಸೋದು ಅದೊಂದು ಚಟ. ಅದರಿಂದ ಯಾರಿಗೆ ಯಾವ ಕ್ಷಣದಲ್ಲ ತೊಂದರೆ ಆಗುತ್ತೋ ಗೊತ್ತಿಲ್ಲ, ಆದರೆ ನನಗದು ಎಲ್ಲೋ ಒಂದು ಕಡೆ ನನಗದು ಖುಷಿ ಕೊಡುತ್ತೆ. ಅವತ್ತು ಸುಮ್ಮನೆ ಹೀಗೆ ಮಾತಾಡ್ತಿದ್ದೆ, ಎಲ್ಲಿಂದ ಬರೋದು ನೀವು ಏನು ಅಂತ. ಎಷ್ಟೋ ಶಿಫ್ಟ್ ಅವರ್ಸ್ ಅಂದರೆ ಅವರೊಂದು ಬೆಳಗ್ಗೆ ಬಂದು ನಿಂತ್ಕೊಂಡು ಸಂಜೆ ಆಗುತ್ತೆ ಹೋಗೋದು, ಮತ್ತು ಸಂಜೆ ಇನ್ನೊಬ್ರು ಶಿಫ್ಟಿಗೆ ಬರ್ತಾರೆ. ಯಾಕೆಂದರೆ ಮೆಟ್ರೋ ಎಲ್ಲಿವರೆಗೂ ನಡೀತಿರುತ್ತೆ ಅಲ್ಲಿವರೆಗೂ ಒಬ್ರು ಅಲ್ಲಿ ಗಾರ್ಡ್ ಇರಬೇಕು. ಆಮೇಲೆ ಹಾಳ್ದಿಗೆ ಲೈನಿಂದ ದಾಟಿದ್ರೆ ಎಲ್ಲೋ ಲೈನ್ ದಾಟ್ಬೇಡಿ ಅಂತ ಕೂಗ್ಕೋಬೇಕು ಯಾರನ್ನೋ. ಪಡ್ಡೆ ಹುಡುಗರೆಲ್ಲ ಬರ್ತಾರೆ. ಸೊ ಆಕೆ ನನ್ನ ಮನಸ್ಸಲ್ಲಿ ತುಂಬ ದಿನ ಉಳಿದಿದ್ಲು. ಪಾರ್ವತಿ ಅಂತ ನಾನು ಮಾತಾಡ್ಸಿದಂಥ ಆ ಗಾರ್ಡ್ ಹೆಸರು. ಅವರಿಲ್ಲಿ ವೈಟ್ ಫೀಲ್ಡ್ ಹತ್ತಿರದಲ್ಲಿಲ್ಲೋ, ಅಲ್ಲಿಂದ ಇಲ್ಲಿ ಜಯನಗರ ಸ್ಟೇಷನ್ಗೆ ಬರೋರು ಅವ್ರ ಕೆಲಸಕ್ಕೆ. ಆ ಪಾತ್ರ ಈ ಕಥೆನ ಹುಟ್ಟಿಸಿದ್ದು. ಅದಲ್ಲಿ 3ನೇ 4ನೇ ಬೋಗಿಗೇನು ಅಂದ್ರೆ ಸಾಂಕೇತಿಕವಾಗಿ ಮೇಘನ ಹೇಳಿದ್ದು. ಆಮೇಲೆ ನೀವು ಅವಳು ತಪ್ಪು ಓದ್ಕೊಂಡಿದ್ದಾಳೆ ಅಂತ ಮನೆ ಹೋಗಿ ಜಿಯೋಗ್ರಫಿಕಲಿ ಚಾಲೆಂಜ್, ದಯವಿಟ್ಟು ನನ್ನ ದಾರಿಯನ್ನ ಅದು ಸಾಂಕೇತಿಕವಾಗಿ ಹೇಳಿದ್ದು. ಅಂದ್ರೆ ಅಲ್ಲಿ ಏನೋ ಹೇಳಕ್ಕೆ ಹೊರಟಿದ್ದ ಕತೆ ಕೊನೆಯಲ್ಲಿ ಇನ್ನೇನೋ ಹೇಳ್ತಾ ಇದೆ ಅನ್ನೋದು. ನನಗಿದು ಇಷ್ಟ, ಈ ಫಾರ್ಮ್ಯಾಟ್ ನನಗೆ ಇಷ್ಟ. ಅಂದ್ರೆ ಒಂದು ದಿಕ್ಕಿನಲ್ಲಿ ಕತೆ ಹೋಗ್ತಾ ಇರುವಂಥದ್ದು. ನಾವು ಎಷ್ಟೇ ಚಮತ್ಕಾರ ಅಥವಾ ಬುದ್ಧಿವಂತಿಕೆ ವಿಚಾರಗಳನ್ನ ಅಲ್ಲಿ ಹೇಳ್ತಾ ಇದ್ರು ನಮ್ಗೆ ಕೊನೆಯಲ್ಲಿ ಯಾವುದೋ ಒಂದು ಭಾವನಾತ್ಮಕವಾಗಿರೋದೇನೆ ಮನೆಗೆ ತಗೊಂಡು ಹೋಗ್ತೀವಿ, ಉಳಿಯುತ್ತೆ. ಕರೆಕ್ಟ್.
ನನಗೆ ಅದು ಆ ಪ್ರೊಸೀಜರ್ ಇಷ್ಟ. ಅಂದರೆ ಅದು ತುಂಬ ಸಟ್ಲಾಗಿ ಮಾಡ್ತಾರಲ್ಲ ಕೆಲವರೆಲ್ಲ, ನನಗದು ಇಷ್ಟ. ಆ ಪ್ರಯತ್ನದಲ್ಲಿ ಆಗಿರೋ ಕಥೆಗಳ ಪೈಕಿ 3ನೇ ಬುಗ್ಗಿ ಮತ್ತು ಸಂಜೆ ನಡಿಗೆ, ಏನೋ ಹೇಳ್ತಾ ಇದ್ದು ಕೊನೆಗೆ ಇನ್ನೇನೋ ಆಗುವಂಥದ್ದು, ಅದು ನನಗೆ ತುಂಬ ಕಾಡುತ್ತೆ. ಒಂದು ಕತೆ ಓದಾಗಿರಬಹುದು ಅಥವಾ ಫಿಲಮ್. ಇವಾಗ ರೀಸೆಂಟಾಗಿ ನೋಡಿದಂಥದ್ದೊಂದು ಹೇಲ್ ಮೇರಿ ಮಕ್ಕಳ ಜೊತೆ ನೋಡಿದೆ. ಅದು ಒಂದು ವಿಜ್ಞಾನದ ವಿಸ್ಮಯವಾಗಿ ಆ ಚಿತ್ರ ಇರುವಂಥದ್ದು. ವೈಜ್ಞಾನಿಕ ಚಮತ್ಕಾರಗಳು ತುಂಬ ಇದೆ. ಅಂತರಿಕ್ಷದಲ್ಲಿ ಹೋಗ್ಬಿಡ್ತಾನೆ ಒಬ್ಬನೇ ಇರ್ತಾನೆ, ಈ ಥರದ್ದೆಲ್ಲ. ಇಂತಹ ಕಥೆಗಳ ಹಿಂದೆನೂ ಬಂದಿದೆ, ಮಾರ್ಷಿಯನ್ನು ಅಥವಾ ಇಂಟರ್ಸ್ಟೆಲ್ಲರ್ ಇಂಥದ್ದೆಲ್ಲ. ಅಲ್ಲಿ ಎಷ್ಟು ವಿಜ್ಞಾನದ ಚಮತ್ಕಾರಗಳು ನಡೆಯುತ್ತೆ. ಮೂಲ ಕತೆ ಏನೋ ಒಂದು ಬೇರೆ ಇದೆ. ನನಗೆ ಇವತ್ತಿಗೂ ಕಾಡೋದ್ರಲ್ಲಿ ಏನಂತಂದ್ರೆ, ಅಂದರೆ ಚಿತ್ರ ನೋಡದೇ ಇರೋರು ನಾನು ಸ್ಪಾಯ್ಲರ್ಸ್ ಇದು ಮಾಡ್ತಿಲ್ಲ, ನೋಡಿ ಚೆನ್ನಾಗಿದೆ. ಬೇರೆ ಸಿನಿಮಾ ಸ್ಪಾಯ್ಲರ್ಸ್ ಹೇಳಿ, ನಿಮ್ಮ ಕತೆ ಸ್ಪಾಯ್ಲರ್ಸ್ ಮಾಡಬೇಡಿ ಅಷ್ಟೇ. ಅದ್ರದ್ದು ಹೇಳಲ್ಲ, ಆದಷ್ಟು ಪ್ರಯತ್ನ ಪಡ್ತೀನಿ. ಅದರಲ್ಲಿ ಅಂತರಿಕ್ಷದಲ್ಲಿ ಒಬ್ಬನೇ ಸಿಕ್ಕಾಕೊಂಡ್ಬಿಟ್ಟಿರ್ತಾನೆ ಒಂದು ಸ್ಪೇಸ್ ಮಿಷನಲ್ಲಿ, ಒಂದು ಆ ಸ್ಪೇಸ್ ಶಿಪ್ಪಲ್ಲಿ. ಅವನ ಜೊತೆ ಹೋಗಿದ್ದವ್ರು ಇಬ್ಬರು ಸತ್ತೋಗ್ಬಿಟ್ಟಿರ್ತಾರೆ. ಅವನಿಗಿಂತ ಮುಂಚೆ ಸತ್ತೋಗಿರ್ತಾನೆ. ಇವನು ಅಕಸ್ಮಾತಾಗಿ ಗಟ್ಟಿ ಜೀವ ಬದುಕೊಂಡ್ಬಿಡ್ತಾನೆ. ಆ ಇಬ್ಬರಿಗೆ ಅವನ ಅಂತರಿಕ್ಷದಲ್ಲಿ ಅವರಿಗೆ ಸಲ್ಲಬೇಕಾದ ಗೌರವವನ್ನು ಸಲ್ಲಿಸಿ ವಿದಾಯ ಹೇಳ್ತಾನೆ. ನನಗೆ ಎಷ್ಟು ದಿನ ಅಂತ ಇಟ್ಕೊಳಕ್ಕಾಗುತ್ತೆ, ಏನೇ ಪ್ರಿಸರ್ವೇಷನ್ ಮಾಡಿದ್ರು ಎಷ್ಟು ತಿಂಗಳು ಅಂತ, ಅದಕ್ಕೆ ತಿಂಗಳಗಟ್ಟಲೆ ಪ್ರಯಾಣ. ಅದು ಅವನಿಗೆ ವಾಪಸ್ ನಾನು ಭೂಮಿಗೆ ಹೋಗಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ ಅವನಿಗೆ. ಇದಿಲ್ಲೇ ನನ್ನ ಜೀವನ ಇಲ್ಲೇ, ಅವ್ನು ಹೋಗ್ತೀನ ಇಲ್ವಾ ಏನೂ ಗೊತ್ತಿರೋದಿಲ್ಲ. ಆ ಇಬ್ಬರಿಗೆ, ಅವನಿಗಿಂತ ಮುಂಚೆ ಸತ್ತಿರೋಂಥ ಇಬ್ಬರಿಗೆ ಒಂದು ಗೌರವಯುತ ವಿದಾಯನ ಅಂತರಿಕ್ಷದಲ್ಲಿ ಅವನು, ಅಂದರೆ ಏನೂ ಗೊತ್ತಿಲ್ಲ ಅವ್ರ ಬಗ್ಗೆ, ತೆಗೆದು ಹುಡುಕಿ ಮಾಡಿ ಅವ್ರ ಹತ್ರ ಇದ್ದಿದ್ದು ಫೋಟೋ ನೋಡು, ನೀನು ಇಂಥ ಸ್ನೇಹಿತ ಆಗಿದ್ದೆ ಅನ್ಸುತ್ತೆ, ನೀನು ಇಷ್ಟು ಒಳ್ಳೆ ಪ್ರೇಮಿ ಆಗಿದ್ದೆ ಅಂತ ಅನ್ಸುತ್ತೆ, ನಿನಗೆ ನಾನು ವಿದಾಯ ಹೇಳ್ತಾ ಇದ್ದೀನಿ ಅಂತ. ಅದು ದೇ ಹ್ಯಾವ್ ಟು ಪುಟ್ ದೆಮ್ ಔಟ್ ಆಫ್ ದಿ ಸ್ಪೇಸ್ ಶಿಪ್. ಅಲ್ಲಿ ಕಳಿಸ್ಬೇಕು, ಒಂದು ಬಟನ್ ಒತ್ಬಿಟ್ಟು ಈಚೆಗೆ. ಅಂದರೆ ಸುಮ್ಮನೆ ಅದು ಬಾಹ್ಯಾಕಾಶದಲ್ಲಿ ಅದು ಅದನ್ನ ಏನಂತ ಕರೆಯೋಣ ನಾವು, ಅಂತ್ಯ ಸಂಸ್ಕಾರ ಅಂತ ಕರಿಬೇಕಾ ಏನೂ ಗೊತ್ತಿಲ್ಲ. ಆದರೆ ಅದೊಂದು ಸಂಸ್ಕಾರ, ಒಬ್ಬ ಮನುಷ್ಯಂಗೆ ಇರಬೇಕಾದ, ಅದು ಅಂತ್ಯನೋ ಆದಿನೋ, ಅದು ಆದಿ ಸಂಸ್ಕಾರ ಅಂತ ಅನ್ನಿಸ್ಬಿಡೋಕ್ಕೆ ಶುರುವಾಗುತ್ತೆ. ಅದು ಆ ಒಂದು ಘಟನೆ ಇದೆಯಲ್ಲ, ನನಗೆ ಕೊನೆಗೆ ಅದು ಉಳಿತು. ಎಷ್ಟು ವೈಜ್ಞಾನಿಕ ಚಮತ್ಕಾರಗಳಿವೆ. ಅವನು ಹೆಂಗೆ ಎಲ್ಲಿ ಬದುಕೋತಾನೆ, ಅಲ್ಲೊಂದು ರೋಬೋಟ್ ಬರುತ್ತೆ ಅವನ ಜೊತೆ ಮಾತ್ರ, ಬೇರೆ ಒಂದು ಗ್ರಹದಿಂದ ಎಲ್ಲ ಇದ್ರೂ ಇದು ಕಾಡುತ್ತೆ. ಅಂದರೆ ಕೊನೆಗೆ ಭಾವನಾತ್ಮಕವಾಗಿ ನಾವು ಎಲ್ಲಿ ನಿಲ್ತೀವಲ್ಲ ಅಲ್ಲಿ ಕಥೆ ಅದು ಕಥೆ ಆಗೋ ಕ್ಷಣ ಅಂತ ನನಗೆ ಅನಿಸುತ್ತೆ. ಐ ಅಂಡರ್ಸ್ಟ್ಯಾಂಡ್ ದಟ್. ಬಟ್ ಇವಾಗ ಇದು ಜಮಾನ ಆಯಿತಾ. ಸೊ ನೀವು ಏನೆಲ್ಲ ಆರ್ಟಿಸ್ಟಿಕ್ ಎಬಿಲಿಟೀಸ್ ಇಟ್ಕೊಂಡು ನಿಮ್ಮ ಪ್ರೊಫೆಷನ್ ಕಂಟಿನ್ಯೂ ಮಾಡಿದ್ರು, ನೀವು ಒಬ್ಬರು ಇಂಜಿನಿಯರ್ ಫಸ್ಟ್. ಏನು ಇಂಜಿನಿಯರ್ ಆದಮೇಲೆ ಎಲ್ಲ ಏನು ಮಾಡ್ತೀಯ ಅಂತ ಯೋಚನೆ ಮಾಡಬೇಕು ಬೆಂಗಳೂರಲ್ಲಿ. ಸೊ ಅದೇ ಥರ ನೀವು ಇಂಜಿನಿಯರಿಂಗ್ ಮಾಡಿ ಆಮೇಲೆ ಎಷ್ಟೊಂದೆಲ್ಲ ಮಾಡ್ತಾ ಇದ್ದೀರಾ. ಸುಮಾರು ಕಡೆ ರಂಜಿನಿ ಅವರ ವಾಯ್ಸ್ AI ಉಪಯೋಗಿಸ್ಕೊಂಡಿದೆ. ಅದನ್ನ ರಂಜಿನಿ ಅವ್ರಿಗೆ ಫೋನ್ ಮಾಡಿ ಕೇಳಿದ್ರೆ ಅದು ನಿಮ್ದ ವಾಯ್ಸು ಇರ್ಬೋದೇನೋ ಗೊತ್ತಿಲ್ಲ, ನಂದಲ್ಲಪ್ಪ ಅಂತೆಲ್ಲ ಒಂದಷ್ಟು ಕತೆ ಹೇಳ್ತಿರ್ತಾರೆ, ಕತೆ ಬರೆಯೋದ್ರ ಜೊತೆಗೆ. ಸೊ AI ಮತ್ತು ತಂತ್ರಜ್ಞಾನದ ಯುಗದಲ್ಲಿದ್ದೀವಿ, ಅದು ಒಪ್ಕೋಬೇಕು. ಮನುಷ್ಯನ ಧ್ವನಿ ಮತ್ತು ಭಾವನೆಗಳನ್ನ ಯಂತ್ರಗಳು ನಕಲು ಮಾಡ್ತಾ ಇದೆ. ಪ್ರಾಬಬ್ಲಿ ರಂಜಿನಿ ವಾಯ್ಸ್ ಸ್ವಲ್ಪ ನಕಲು ಮಾಡೋದು ಕಷ್ಟ, ಬಟ್ ಕೆಲವಾರು ವಾಯ್ಸ್ಗಳನ್ನ ನಕಲು ಮಾಡ್ತಾ ಇದೆ ಆಲ್ರೆಡಿ. ನಿಮ್ಮ ಒಂದು ಕಥೆಯಲ್ಲಿ ಮನುಷ್ಯರಿಗಿಂತ ಯಂತ್ರದ ಧ್ವನಿಯೇ ಆಪ್ತವಾಗುವ ಒಂದು ವಿಪರ್ಯಾಸ ಇದೆ ಅಲ್ವಾ. ಸೊ ಒಬ್ಬ ತಂತ್ರಜ್ಞಾನ ಪ್ರೇಮಿ, ನೀವು ಇಂಜಿನಿಯರಿಂಗ್ ಓದಿದ, ಸೈನ್ಸ್ ಇಷ್ಟ ಇಲ್ಲ ಅಂತೆಲ್ಲ ಹೇಳ್ಬಿಡಿ, ವಿಜ್ಞಾನದ ವಿದ್ಯಾರ್ಥಿನಿ ನೀವು. ತಂತ್ರಜ್ಞಾನ ಪ್ರೇಮಿಯಾಗಿ ಮತ್ತು ಕಲಾವಿದೆಯಾಗಿ ಈ ಡಿಜಿಟಲ್ ಸ್ಪರ್ಧೆನ ನೀವು ಭಯದಿಂದ ನೋಡ್ತಿರೋ ಅಥವಾ ಕುತೂಹಲದಿಂದ ನೋಡ್ತಿರೋ? ವಿಜ್ಞಾನ ಇಷ್ಟ ಅನ್ನೋದನ್ನ ತಳ್ಳಾಕೋಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನಾನು PUCಲಿ ಕಾಂಬಿನೇಷನ್ ಸೆಲೆಕ್ಟ್ ಮಾಡಬೇಕು ಅಂತಿದ್ದಾಗ ನಾನು ಕೇಳಿದೆ, ನನಗೆ ಮ್ಯಾಥಮೆಟಿಕ್ಸ್, ಯಾಕೆಂದರೆ ಕ್ಯಾಲ್ಕುಲಸ್ ಎಲ್ಲ ತುಂಬ ಇಷ್ಟಪಟ್ಟು ಮಾಡ್ತಿದ್ದೆ. ಆಮೇಲೆ ಇವಾಗ ಗ್ರ್ಯಾಜುಯೇಷನ್ ಇದು ಮ್ಯಾಥಮೆಟಿಕ್ಸ್ ಬೇಕು, ಫಿಸಿಕ್ಸ್ ಬೇಕು, ಲ್ಯಾಂಗ್ವೇಜ್ ಬೇಕು, ಮ್ಯೂಸಿಕ್ಕು, ಈ ಕಾಂಬಿನೇಷನ್ ಸಿಗುತ್ತಾ, ಎಲ್ಲರೂ ಸಿಗುತ್ತಾ ನಮ್ಮ ಅಮ್ಮನ ಕೇಳಿದೆ. ನನಗಂತೂ ಮಾನ ಮರ್ಯಾದೆ ಇಲ್ಲ, ಬಂದು ಈ ಥರ ಕೇಳಿದ್ರೆ, ನಮ್ಮಮ್ಮನೂ ಒಳ್ಳೆ ಮ್ಯಾಥ್ಸ್ ಟೀಚರು, ಸೊ ಅವ್ರಿಗೆ ಗೊತ್ತು ಈ ಕಾಂಬಿನೇಷನ್ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಅಂತ. ನಾನು ಬಂದು ಕೇಳಲ್ಲ, ಮಾನ ಮರ್ಯಾದೆ ಹೋಗುತ್ತೆ, ಎಷ್ಟು ಬೇಕೋ ಆಟೋ ಚಾರ್ಜ್ ಕೊಡ್ತೀನಿ, ಎಲ್ಲಿ ಬೇಕೋ ಹೋಗಿ ನೀನು ಕೇಳ್ಕೊಂಡು ಬಾ ಅಂತ ಹೇಳಿದರು. ಹಾಗಾಗಿ ಸೈನ್ಸ್ ನನಗೆ ಬಹಳ ಯಾವತ್ತೂ ಇಷ್ಟ ಆಗುವಂಥದ್ದು, ಮತ್ತು ಆಸೆಪಟ್ಟು ಓದ್ತಿದ್ದೆ. ಬಿಟ್ಟಿದ್ದಕ್ಕೆ ಕಾರಣ ಏನಂತಂದರೆ, ತುಂಬ ಕಡೆ ತುಂಬ ದೋಣಿಲಿ ಕಾಲಿಟ್ಟಿದ್ದೀನಿ ಅಂತ ಅನ್ನಿಸ್ತು. ಒಂದು ಸಮಯದಲ್ಲಿ ಇಂಜಿನಿಯರಿಂಗ್ ಕೆಲಸನೂ ಮಾಡ್ತಿದ್ದೆ.
ದೂರದರ್ಶನ್ಗೆ ನ್ಯೂಸ್ ರೀಡರ್ ಆಗಿ ಹೋಗ್ತಿದ್ದೆ, FM ರೈನ್ಬೋಲ್ RJ ಆಗಿ ಹೋಗ್ತಿದ್ದೆ. ಸಿವಿಲ್ ಇಂಜಿನಿಯರ್ ಅಲ್ವಾ? ಹಾಂ, ಮಧ್ಯೆ ಮಧ್ಯೆ ಕಚೇರಿಗಳು ಇರ್ತಾ ಇತ್ತು. ಇಷ್ಟು ಮಧ್ಯ 2 ಮಕ್ಳ ಅಮ್ಮ ಆಗಿದ್ದೆ. ನನಗೆ ಅನ್ನಿಸ್ತಿತ್ತು ಒಂಥರ ಎಲ್ಲ ಪಾತ್ರಗಳು ರೋಗಿಗಳಾಗ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಯಾಕಂದರೆ ಯಾರೊಬ್ರಿಗೂ ಸರಿಯಾಗಿ ಪೋಷಣೆ ಸಿಗದೆ ಇರೋದ್ರಿಂದ ಎಲ್ಲ ಪಾತ್ರಗಳು ICUನಲ್ಲಿದ್ದಾರೆ ಅಂತ ಅನ್ನಿಸ್ತಾ ಇತ್ತು ನನಗೆ. ಸರಿ, ಏನು ಮಾಡೋದು ಅಂತ ನೋಡಿದಾಗ ಒಂದು ಅನ್ನಿಸ್ತು ನನಗೆ ಎಲ್ಲರೂ ಕನೆಕ್ಟೆಡ್ ಆಗೇ ಇದೆ. ಇವಾಗ ನಂಗೆ ಸಾಹಿತ್ಯ ಇಷ್ಟ ಆಗ್ತಿತ್ತು, ಓದಬೇಕು ಅನ್ನೋದು ಇಷ್ಟ ಆಗ್ತಿತ್ತು. ಓದದೇ ಇದ್ರೆ ಒಂದು ಒಳ್ಳೆ ಪುಸ್ತಕ ತೊಗೊಂಡ್ಕೊಂಡು ಬಂದು ಇಟ್ಕೊಂಡು ಒಂದು ಬೇಜಾರಾಗ್ತಾ ಇತ್ತು. ಸಂಗೀತ ಬಿಡೋದಕ್ಕೆ ತಯಾರೇ ಇರಲಿಲ್ಲ. ಈ ಮಾತುಗಾರಿಕೆ ನನಗೆ ಅದು ಆಕಸ್ಮಿಕವಾಗಿ ಶುರು ಆಯಿತು. ದೂರದರ್ಶನದಲ್ಲಿ ನ್ಯೂಸ್ ಓದ್ತಿರೋವಾಗ ವಿಧಾನಸೌಧದಲ್ಲಿ ಯಾವುದೋ ಪ್ರೋಗ್ರಾಮ್ ಇದೆಯಂತೆ, ಒಬ್ರು ಆ್ಯಂಕರ್ ಬೇಕಂತೆ, ಹೋಗ್ತೀರಾ ಅನ್ನೋ. ಸರಿ ಅಂತ ಅಂದ್ಬಿಟ್ಟು ಹೋಗಿದ್ದು. ಅಲ್ಲಿಂದ ಶುರುವಾಗಿದ್ದು ಹಿಂತಿರುಗಿ ನೋಡಲಿಲ್ಲ ಅಷ್ಟೇ. ಅದು ಹಾಗೆ ಶುರುವಾದಂಥದ್ದು. ಸರಿ, ಯೋಚನೆ ಮಾಡಿದೆ, ಎಲ್ಲ ಏನೋ ಒಂದು ಕನೆಕ್ಷನ್ ಇದೆ. ಇವಾಗ ಸಾಹಿತ್ಯ, ಕತೆ ಓದು, ಸಂಗೀತ, ಏನೋ ಒಂದು ಕನೆಕ್ಷನ್ ಇದೆ. ಎಲ್ಲೋ ಈ ಸ್ಟ್ರಕ್ಚರಲ್ ಡಿಸೈನಿಂಗು, ಶಿಯರ್ ಫೋರ್ಸ್ ಬೆಂಡಿಂಗ್ ಮೂಮೆಂಟ್ ಯಾಕೋ ಸಿಂಕ್ ಆಗ್ತಿಲ್ವಲ್ಲ ಅಂತ ಅನ್ಸೋದಕ್ಕೆ ಶುರು ಆಯಿತು ನನಗೆ. ಸರಿ, ಎಲ್ಲ ಪಾತ್ರಗಳು ICUನಲ್ಲಿದ್ದಾರೆ. ಇಂಜಿನಿಯರ್ದು ಒಂದು ವೆಂಟಿಲೇಟರ್ ನಾನೇ ಕೈಯಾರೆ ಕಿತ್ತಾಕ್ದೆ. ಮಿಕ್ಕೆಲ್ಲ ಪಾತ್ರಗಳು ಇವತ್ತು ಆರೋಗ್ಯವಂತವಾಗಿ ಇದ್ದಾರೆ. ಸೊ ಒಂದು ಇಂಜಿನಿಯರ್ ಕೊಲೆ ಇವತ್ತು ಒಬ್ಬ ಸಂಗೀತಗಾರ್ತಿನೋ, ಕತೆಗಾರ್ತಿನೋ, ಮಾತುಗಾರ್ತಿನೋ ಬದುಕಿಸಿವೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದು. ಹಾಗಾಗಿ ವಿಜ್ಞಾನ ಇವತ್ತಿಗೂ ಇಷ್ಟಪಟ್ಟೆ ಆ ಕ್ಷೇತ್ರನ ನಾನು ವಿಸ್ಮಯದಿಂದಲೇ ನೋಡ್ತೀನಿ. ಈ ಟೆಕ್ಸ್ಟ್ ಟು ಸ್ಪೀಚ್ ಸಿಂಥಸಿಸ್ ಅಥವಾ ವಾಯ್ಸ್ಗೆ ಹೋದಾಗ ರತೀಶ್ ಅವ್ರು ಅಂದರು ಅದು ಬಹಳ ಕಷ್ಟ, ತುಂಬ ಚಾಲೆಂಜಿಂಗ್ ಅದು ಅಂತಂದ್ಬಿಟ್ಟು. ತುಂಬ ಚಾಲೆಂಜಿಂಗ್. ಆದರೆ ಒಂದು ಹಂತದಲ್ಲಿ ನನಗೆ ಸುಲಭ ಆಗಿದೆ, ಎಲ್ಲೂ ಕಷ್ಟ ಆಗಲಿಲ್ಲ. ಅಂದರೆ ಎಲ್ಲೂ ಆಡಿಷನ್ ಕೊಟ್ಟದ್ದು ಬಹುಶಃ 1-2 ಕಡೆ ಅಷ್ಟೇ ಅನಿಸುತ್ತೆ. ಮಿಕ್ಕಂತೆ ಅಲ್ಲಿಂದ ಕೇಳಿ ಇನ್ನೊಬ್ರು ಮತ್ತೊಂದು ಕೇಳಿ ಹಾಗೆ ಬಂದಿರೋದು. ಕಷ್ಟ ಯಾಕಾಗಲಿಲ್ಲ ಅಂತಂದರೆ ಈ ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ದಿದ್ದರಿಂದ ಕಷ್ಟ ಆಗಲಿಲ್ಲ. ಅಂದರೆ ಆ ಕಡೆ ಕನ್ಸೋಲಲ್ಲಿ ಕೂತಿರೋ ಸೌಂಡ್ ಇಂಜಿನಿಯರ್ ನಮ್ಮಿಂದ ಏನು ಅಪೇಕ್ಷೆ ಪಡ್ತಿದ್ದಾರೆ ಮತ್ತು ಆ ಫ್ರೀಕ್ವೆನ್ಸಿ ಇದು ಅರ್ಥ ಆಗಿದ್ದರಿಂದ ಕಷ್ಟ ಆಗಲಿಲ್ಲ. ಆಮೇಲೆ ಅವರು ನಿರೀಕ್ಷೆ ಮಾಡ್ತಿದ್ದು ಏನು ಅಂತಂದರೆ ಇದು ಟೆಕ್ಸ್ಟ್ ಟು ಸ್ಪೀಚ್ ಸಿಂಥಸಿಸ್ ಹೇಗಾಗುತ್ತೆ ನಾವು ವಾಯ್ಸ್ ಕೊಡುವಾಗ ಅಂತಂದರೆ ಅದೊಂದು ವಾಯ್ಸ್ ಬ್ಯಾಂಕಿಂಗ್ ಅಷ್ಟೇ. ಅದು ಒಂದಷ್ಟು ಪದಗಳ ಒಂದು ಭಂಡಾರನ ಸೃಷ್ಟಿ ಮಾಡುತ್ತೆ. ಬಹುಶಃ ಇದಕ್ಕೆ ನನಗಿಂತ ಚೆನ್ನಾಗಿ ಆ್ಯಡ್ ಮಾಡಬಹುದು AI ಇಂಜಿನಿಯರ್ ಮೇಘನಾ. ಸೊ ಮುಂದೆ ಅವಳಿಗೊಂದು ಪ್ರಶ್ನೆ ಕೇಳ್ತೀನಿ ನಾನು. ನಾನೇ ಉತ್ತರ ಕೊಟ್ಟು ಬರೀ ಪ್ರಶ್ನೆ ಕೇಳೋ ಒಂದು ಸೌಲಭ್ಯ ಅಷ್ಟು ಸುಲಭ ಕೊಡೋಲ್ಲ ಮೇಘನಾಗೆ. ಬಿ ನೈಸ್ ಇನ್ ದ ನೆಕ್ಸ್ಟ್ ಕ್ವೆಶ್ಚನ್ಸ್, ಆಯ್ತಾ? ಆ ಪ್ರಕ್ರಿಯೆಯಲ್ಲಿ ಏನಾಗುತ್ತೆ ಅಂತಂದರೆ ನಾವು ಅದೊಂದು ಭಂಡಾರ, ಒಂದು ಪದಗಳ ಭಂಡಾರ. ನಾವು ಓದೋದು ವಾಕ್ಯವೇ ಆದ್ರೂ ಕೊನೆಗೆ ಅದು ಸ್ಟೋರ್ ಮಾಡೋದು ಒಂದಿಷ್ಟು ಕೋಟ್ಯಂತರ ಪದಗಳಾಗಿ ಸ್ಟೋರ್ ಮಾಡುತ್ತೆ. ಇವಾಗ ನೀವು ಅಲೆಕ್ಸಾನೋ ಸಿರಿನೋ ಏನೋ ಕೇಳಿದ್ರೆ ಅದು ಹೇಗೆ ಪಟಪಟ ಅಂತ ಹೇಳುತ್ತೆ ಅಂದರೆ ಮೊದಲು ಅದಕ್ಕೆ ಉತ್ತರ ಒಂದು ಟೆಕ್ಸ್ಟ್ ಫಾರ್ಮಲ್ಲಿ ಬರುತ್ತೆ. ಅದನ್ನು ಒಂದು ವಾಯ್ಸ್ಗೆ ಆಡಿಯೋಗೆ ಕನ್ವರ್ಟ್ ಮಾಡೋ ಅಂಥದ್ದು. ಸೊ ಆ ಪದಗಳು ಎಲ್ಲೆಲ್ಲಿಂದನೋ ಬಂದಿರುತ್ತೆ, ಯಾವುದಾದ್ರು ಒಂದಷ್ಟು ಸಾವಿರಾರು ಸೋರ್ಸ್ಗಳಿಂದ ಒಂದು ಕಡೆ ಬಂದಿರುತ್ತೆ. ಅದು ವಾಯ್ಸ್ ಈ ಪದನ ಹೀಗೆ ಓದಬೇಕು ಅನ್ನೋದಕ್ಕೆ ಅದೊಂದು ಬಾಟ್ ಅಥವಾ ಯಾವುದೋ ಒಂದು ಸಾಫ್ಟ್ವೇರ್ಗೆ ಅದಕ್ಕೆ ತರಬೇತಿ ಬೇಕಲ್ಲ. ಹೀಗಿದ್ರೆ ಇವಾಗ ಒಂದು ಉತ್ಕೃಷ್ಟ ಅಂತಿದ್ರೆ ಇದನ್ನ ಉತ್ಕೃಷ್ಟ ಅಂತ ಓದಬೇಕು, ಹರಿವು ಅಂತಿದ್ರೆ ಹರಿವು. ಅದು ಎಲ್ಲೋ ನಮ್ಮ ವಾಯ್ಸನ್ನ ಕೇಳಿ ಅದು ಕಲ್ತಿರುತ್ತೆ ಅಷ್ಟೇ. ನಾವು ಅದಕ್ಕೆ ಬೇಸಿಕಲಿ ಒಂದು ಬಾಟ್ಗೆ ಒಂದು ಭಾಷೆ ಪಾಠ ಮಾಡೋ ಹಾಗೆ. ಮೂಲ ಏನು ಅಂದರೆ ಇವಾಗ ಒಂದು ವಾಕ್ಯವನ್ನು ಓದಿದ್ರೆ ಪುಸ್ತಕ ಬಿಡುಗಡೆ ಮತ್ತು ಸಂವಾದ ಕಾರ್ಯಕ್ರಮ ಅಂತೊಂದು ವಾಕ್ಯ ಓದಿದ್ರೆ ಪುಸ್ತಕ ಬಿಡುಗಡೆ ಮತ್ತು ಸಂವಾದ ಕಾರ್ಯಕ್ರಮ ಇದಿಷ್ಟು ಒಂದು ಫ್ರೀಕ್ವೆನ್ಸಿನಲ್ಲಿ ಇರಬೇಕು. ಅದು ಮೂಲ ಉದ್ದೇಶ. ಟೆಕ್ಸ್ಟ್ ಟು ಸ್ಪೀಚ್ ಸಿಂಥಸಿಸ್ನ ಒಂದು ದೊಡ್ಡ ಚಾಲೆಂಜ್ ಅದು ಅಷ್ಟೇ. ನಾವಲ್ಲಿ ಓದುವ ಪುಸ್ತಕ ಯಾವುದೋ ವಾಕ್ಯದಲ್ಲಿ ಬಂದಿರುತ್ತೆ, ಬಿಡುಗಡೆ ಇನ್ನೆಲ್ಲೋ ಬಂದಿರುತ್ತೆ, ಅದು ಒಂದು ಕಡೆಗೆ ಬಂದು ಸೇರ್ಕೊಳ್ಳುತ್ತೆ. ಇವಾಗ ಈ ವಾಕ್ಯ ನೋಡಿದ್ಮೇಲೆ ಸೊ ನಾವು ಇನ್ನೆಲ್ಲೋ ಓದಿದಾಗ ಯಾವ ಫ್ರೀಕ್ವೆನ್ಸಿಲಿ ಪುಸ್ತಕ ಅಂತ ಓದಿರ್ತೀವೋ ಮತ್ತೊಂದು ವಾಕ್ಯದಲ್ಲಿ ಬಿಡುಗಡೆ ಅನ್ನೋದು ಅದೇ ಫ್ರೀಕ್ವೆನ್ಸಿನಲ್ಲಿ ಇರಬೇಕು. ಇದು ದ ಬೇಸಿಕ್. ಸೈನ್ಸ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಈ ಕೆಲಸ ಸುಲಭ ಆಗ್ತಿತ್ತು ತಕ್ಕಮಟ್ಟಿಗೆ ನನಗೆ. ಅಂದರೆ ಒಂದು ಗುಟ್ಟು ಬಿಟ್ಕೊಡ್ತೀನಿ, ಯಾರಾದರೂ ಈ ವೃತ್ತಿಗೆ ಬರೋರಿದ್ರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಇದುವರೆಗೂ ಇದು ಎಲ್ಲೂ ಹೇಳಿಲ್ಲ. ಅದು ನಾನು ಶ್ರುತಿ ಇಟ್ಕೊಂಡು ಹೋಗ್ತಾ ಇದ್ದೆ. ಬ್ರೇಕಿಂಗ್ ನ್ಯೂಸ್ ಹೇಳಿ. ಟೆಕ್ಸ್ಟ್ ಟು ಸ್ಪೀಚ್ ಸಿಂಥಸಿಸ್ನ ನಾನು ಶ್ರುತಿ ಇಟ್ಕೊಂಡು ಓದ್ತಾ ಇದ್ದೆ. ಅದು ಹೆಲ್ಪ್ ಆಯ್ತು. ಅಂದರೆ ನನಗೆ ಅಲ್ಲಿ ನಾವೇನು ಪ್ಲೇ ಮಾಡೋದಕ್ಕೆ ಅವಕಾಶ ಇರಲ್ಲ. ಆದರೆ 20 ನಿಮಿಷಕ್ಕಿಂತ ಹೆಚ್ಚಿಗೆ ದೊಡ್ಡ ಪ್ರಾಜೆಕ್ಟ್ ಆದರೆ
ಬಹುರಾಷ್ಟ್ರೀಯ ಕಂಪನಿಗಳ ಒಂದು ಪ್ರಾಜೆಕ್ಟ್ ಔಟ್ಪುಟ್ ಆದರೆ 22 ನಿಮಿಷ ಆ ಥರದೊಂದು ಕಾಲಾವಕಾಶ. ಅದಕ್ಕಿಂತ ಹೆಚ್ಚಿಗೆ ಕಂಟಿನ್ಯೂಸ್ ಆಗಿ ನಮಗೆ ಓದೋದಕ್ಕೆ ಬಿಡಲ್ಲ. ಒಂದು 3 ನಿಮಿಷ ಬ್ರೇಕ್ ಕೊಡ್ತೆ. ಆ 3 ನಿಮಿಷದಲ್ಲಿ ನಾನು ಓದ್ತಿರೋದು ಏನು ಶ್ರುತಿ ಅಂತ ಒಂದು ಇಟ್ಕೊಂಡಿದ್ದೆ, ಅದನ್ನು ಕೇಳಿಸ್ಕೊಂಡು ಮತ್ತೆ ಬರ್ತಾ ಇದೆ. ಸೊ ಅದನ್ನು ಮೇಂಟೈನ್ ಮಾಡಿಕೊಂಡು ಹೋಗ್ತಾ ಇರುವಂಥದ್ದು. ಇದೊಂದು ತುಂಬ ದೊಡ್ಡ ಗುಟ್ಟು, ಅಂದರೆ ನನ್ನ ಹೊಟ್ಟೆಗೆ ನಾನೇ ಹೊಡ್ಕೊಳ್ಳೋ ಆ ಥರ ಅಂಥದ್ದು ಬಿಟ್ಟಿದ್ದು. ಆದರೆ ಇಟ್ ಹೆಲ್ಪ್ಸ್. ಅಂದರೆ ಓದಿರೋದು ನಷ್ಟ ಆಗಲ್ಲ, ವೇಸ್ಟ್ ಆಗಲ್ಲ. ಅಂದರೆ ಆ ವಿಜ್ಞಾನದ ಮನಸ್ಥಿತಿ ಇರೋದು ಯಾವುದೇ ಕ್ಷೇತ್ರ ಆದ್ರೂ ಸಹಾಯಕ್ಕೆ ಬಂದಿದೆ, ಅಲ್ಲಿ ಏನು ಬಿಟ್ಟು ಹೋಗಿರೋದಲ್ಲ. ಐ ಡೋಂಟ್ ನೋ ಇಫ್ ಐ ಅಡ್ರೆಸ್ ದಿ ಕ್ವೆಶನ್. ಈ ಪ್ರಶ್ನೆಗೆ ಉತ್ತರ ಅಂದ್ರೆ ನೀವು ನಿಮ್ಮ ಪ್ರಶ್ನೆಗೆ ಒಂದು ಉತ್ತರ ನೀವೇ ಕೊಟ್ಕೊಂಡ್ರೆ, ನೀವೇ ಪ್ರಶ್ನೆ ಮಾಡ್ಕೊಂಡು ಉತ್ತರ ಕೊಟ್ಕೊಂಡ್ರೆ. ಇನ್ನೊಂದು ಸಾರಿ, ನಾನು ಅದೇ ಈಗ ನೆನಪ ಕೇಳಿದ್ರೆ ಇದು ಭಯ ಹುಟ್ಟಿಸ್ತಾ ಇದೆಯಾ AI ಇದು ಅಂತ ಕೇಳಿದ್ದವರು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದನ್ನ ನಾವು ಶುರು ಮಾಡಿರೋದನ್ನೇ, ಅದು ಕ್ರಿಯೇಟ್ ಮಾಡಿರೋದು ಮನುಷ್ಯರೇನೆ. ದೊಡ್ಡ ವ್ಯತ್ಯಾಸ ಏನು ಅಂತಂದ್ರೆ, ಇಂಥದ್ದು ಮಾಡಬೇಕು ಅಂತ ನಮಗೆ ನಾವೇ ಅಂದ್ಕೊಳ್ತೀವಿ. ನಾನೀಗೊಂದು ಕತೆ ಬರಿಬೇಕು, ಅದೊಂದು ಹುಕ್ಕಿ ಬರುತ್ತೆ, ಅಥವಾ ಯಾವುದೋ ಒಂದು ಘಟನೆ ನೋಡ್ತೀನಿ, ಇದನ್ನು ನಾನು ಕತೆ ಹಾಕ್ಸ್ಬೇಕು ನನಗೆ ಅನ್ಸುತ್ತಲ್ಲ. ಹಾಗೆ ಎಂಥ ಬಾಟ್ಗೂ ಅನ್ಸಲ್ಲ. ನಾವು ಹೇಳಬೇಕು, ನೀದ್ ಮಾಡು, ಪ್ರಾಂಪ್ಟ್ ಕೊಡ್ಬೇಕು, ನೀದ್ ಮಾಡು ಅಂತ ಹೇಳಬೇಕು. ನಮಗೆ ಯಾರೋ ಮಾಡು ಅಂತ ಹೇಳಿನೂ ಮಾಡ್ಬೋದು, ಹೇಳಿ ಮಾಡ್ದೇನೂ ಇರ್ಬೋದು. ಇವಾಗ ಕತೆ ಕುಡ್ದಲ್ಲಿ ಹೇಳ್ತಾರೆ ಕತೆ ಬರೀರಿ, ಹಾಗೆ ನಾವು ಮಾಡ್ದೇನೂ ಇರ್ಬೋದು, ಅದು ಬರೀದೇ ಇರ್ಬೋದು, ಹೇಳಿದ್ಮೇಲೆ ಬರೀದೇ ಇರ್ಬೋದು. ಅದು ಮಾನವ ಸ್ವಭಾವ. ಅಂದ್ರೆ ಆ ಮಾನವ ಸ್ವಭಾವ ಅಂತ ಏನಿದೆ, ಅದು ವಿತಿನ್ ಇನ್ವರ್ಟೆಡ್ ಕಾಮ, ಅದು AI ಬರೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇವಾಗ ಕಚೇರಿಗಳಿಗೂ ರೋಬೋಟ್ ಬರೋ ಅಂತ ದಿನ ತುಂಬಾ ದೂರ ಇಲ್ಲ. ಈ ನಿಟ್ಟಿನಲ್ಲಿ ಆಗ್ಲೇ ಪ್ರಯತ್ನಗಳಾಗಿವೆ. ಎಲ್ಲ ರೋಬೋಟ್ಗಳು ಕೂತ್ಕೊಂಡು ಕಚೇರಿ ಮಾಡಿರೋಂಥದ್ದು, ಕಲ್ಯಾಣಿ ರಾಗದಲ್ಲಿ ರಾಗತಾನ ಪಲ್ಲವಿ ಹಾಡಿರೋಂಥ ಪ್ರಯತ್ನಗಳೆಲ್ಲ ಆಗಿದೆ. ಜಪಾನ್ ಅಲ್ಲಿ ಹತ್ಸಾನೆ ಮೀಕು ಆಲ್ರೆಡಿ 3 ಗಂಟೆಗಳ ಕಚೇರಿ. ಹೌದು, ಹೌದು. ಹತ್ಸಾನೆ ಮೀಕೋ ಒಂದು ಒಬ್ಬ ವಿದುಷಿ ಸ್ಥಾನನ ಕೊಟ್ಟು ಆಕೆಗೆಲ್ಲ ಫೀಡ್ ಮಾಡಿ ಇದು ನಡೆದಿದೆ. ಇದು ಅಂದ್ರೆ ಈಗ ನಮ್ಮ ವೇದಿಕೆಗಳಲ್ಲಿ ಇಂಥವರಿಂದ ಕಚೇರಿ ಅಂತೆಲ್ಲ ಓದ್ತೀವಲ್ಲ ನಾವು. ಸೊ ಈ ಬಾಟು ಇಂಥವರಿಂದ ಕಚೇರಿ ಅನ್ನೋ ಕಡೆ 1.2, 2.4 ಟು ದ ಪವರ್ ಆ ಥರದ ಹೆಸರುಗಳು ಕಾಣುವಂಥ ದಿನಗಳೇನು ದೂರ ಇಲ್ಲ. ಆದರೆ ನನ್ನ ಒಂದು ಭಂಡತನ ಏನು ಅಂತಂದರೆ, ಅಥವಾ ಧೈರ್ಯ ಏನು ಅಂತಂದರೆ, ಎಲ್ಲಿವರೆಗೆ ಆರ್ಟಿಸ್ಟಿಕ್ ಇಂಟೆಲಿಜೆನ್ಸ್ ಇರುತ್ತೆ ಅಲ್ಲಿವರೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ನಾವು ದೂರ ಇಟ್ಕೊಳ್ಳೋಕೆ ಸಾಧ್ಯ ಇದೆ. ನಾವು ಪ್ರಯತ್ನ ಅದು ನಮ್ಮಂತ ಆಗಕ್ಕೆ ನಾವೇ ತಾನೇ ಮಾಡಿರೋದು. ಆದ್ರೆ ಅದಕ್ಕಿಂತ ನಾವು ಭಿನ್ನವಾಗೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಎಲ್ಲದಕ್ಕೂ ಎಲ್ಲ ಕಾಲದಲ್ಲೂ ವಿರೋಧ ಇದ್ದೇ ಇದೆ. ಒಂದು ಮಿಕ್ಸರ್ ಗ್ರೈಂಡರ್ ಬಂದಾಗ ಕೂಡ ರುಬ್ಬೋ ಕಾಲಲ್ಲಿ ಮಾಡಿದ್ರೆ ಚಟ್ನಿ ಟೇಸ್ಟ್ ಬರೋದಿಲ್ಲ. ಮಿಕ್ಸರ್ ಗ್ರೈಂಡರ್ ಅಲ್ಲಿ ಎಂತೆಂತ ದೊಡ್ಡ ವಿರೋಧ ಮಾಡಿದವ್ರ ಮನೇಲೂ ಅದು ಮಿಕ್ಸರ್ ಇದೆ. ಫ್ರಿಡ್ಜು ಅದು ತಂಗಳ ಪೆಟ್ಟಿಗೆ, ಅದ್ರಲ್ಲಿಟ್ರೆ ಹಿಂಗಾಗ್ಬಿಡುತ್ತೆ ಅಂತ ಹೇಳೋರ್ ಮನೇಲೂ ಇವತ್ತು ಫ್ರಿಡ್ಜ್ ಇದ್ದೇ ಇದೆ. ಸೊ ನಾವು ಏನೇನನ್ನ ಈ ಕಾಲದಲ್ಲಿ ವಿರೋಧಿಸಿರ್ತೀವೋ ಇನ್ನು 10 ವರ್ಷದ ನಂತರ ಅದನ್ನ ಅಪ್ಪಿಕೊಂಡೇ ಕೊಳ್ತೀವಿ. ಅದು ನಮ್ಮ ಮಾನವ ಸ್ವಭಾವಗಳಲ್ಲಿ ಅದು ಒಂದು. ರಂಜನಿ, ಈ ವರ್ಷ ನೀವು ತುಂಬಾ ಬರೆದ್ರಿ, ತುಂಬಾ ಮಾತಾಡಿದ್ರಿ. ಏನ್ ಬರೆದ್ರಿ? ಬರೀ ಕತೆಗಳಲ್ಲ, ದೊಡ್ಡ PhD ಥೀಸಿಸ್ ಬರೆದಿದ್ದಾರೆ. ಈ ವರ್ಷ ಅವರು ಡಾಕ್ಟರ್ ರಂಜಿನಿ ಕೀರ್ತಿ ಆಗ್ತಾರೆ ಜೈನ್ ವಿಶ್ವವಿದ್ಯಾಲಯದಿಂದ. ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ಹಾಗೆ ತುಂಬಾ ಪ್ರವಾಸನೂ ಮಾಡಿದ್ರಿ. ನಾನು ಬಾಲಿಗೆ ಹೋಗಿದ್ದೀನಿ, ಇಂಡೋನೇಷ್ಯಾದ ಬಾಲಿಗೆ. ಅಲ್ಲಿ ಹೋದಾಗ ವಾಟರ್ ಸ್ಪೋರ್ಟ್ಸ್ ಮಾಡಿಕೊಂಡು ಚೆನ್ನಾಗಿ ಫೋಟೋ ತೆಗೆಸ್ಕೊಂಡು, ಬಾಲಿ ಸ್ವಿಂಗಲ್ಲಿ ಬಾಡಿಗೆ ಡ್ರೆಸ್ ಹಾಕೊಂಡು ಅಂತ ತಲಹಟೆಗಳನ್ನು ಮಾಡಿದ್ದೀನಿ. ಹೊರತಾಗಿ ನಿಮ್ಮ ಥರ ಹೋಗಿ ಅಲ್ಲಿ ಯಾವುದೋ ಒಂದು ಕಳೆದೋಗಿರೋ ಕಿಂಗ್ಡಮ್ ಖಂಡಿತ ಹುಡುಕಿಲ್ಲ. ಅಲ್ಲೂ ಹೋಗಿ ಚರಿತ್ರೆ ಹುಡುಕೋದು. ಸೊ ಒಬ್ಬ ಲೇಖಕಿಗೆ ಕೇವಲ ವರ್ತಮಾನದ ಕಥೆಗಳಿಗಿಂತ ಇತಿಹಾಸದ ಈ ಮಾಯಾ ಲೋಕಗಳನ್ನು ಸೃಷ್ಟಿಸುವುದು ಎಷ್ಟು ಸವಾಲಿನ ಕೆಲಸ. ಇದಕ್ಕಾಗಿ ನೀವು ನಡೆಸೋ ಸಂಶೋಧನೆ ಏನು? ತುಂಬ ರಿಸರ್ಚ್ ಪೇಪರ್ಸ್ ಎಲ್ಲ ಮಾಡಿಬಿಟ್ಟಿದ್ದೀರಾ ಈ ವರ್ಷ. ಇದಕ್ಕೇನು ಸಂಶೋಧನೆ ಮಾಡ್ತೀರಾ? ಹೇಗೆ ಮಾಡ್ತೀರಾ? ಯಾಕೆ ಮಾಡ್ತೀರಾ? ಇತಿಹಾಸದ ಕಥೆ ಬರಿಬೇಕು ಅಂತ ಸಂಶೋಧನೆ ಮಾಡಿದ್ರೆ ಅದು ಅಭ್ಯಾಸ ಅಥವಾ ಅದಕ್ಕೆ ಬೇಕಾಗಿರೋ ಅವರಿಗೆ ತುಂಬಾ ಇಷ್ಟ ಅನ್ಸುತ್ತೆ ಇತಿಹಾಸದ. ಅವರ ಫಸ್ಟ್ ಕಾದಂಬರಿನೂ ಅದ್ರ ಬಗ್ಗೆನೇ ಇದ್ದಿದ್ದು. ಸ್ವಲ್ಪ ಹಿಸ್ಟ್ರಿ ಹೋಗಿ ವಾಪಸ್ ಬಂದು ಹಿಸ್ಟ್ರಿಯನ್ನ ವರ್ತಮಾನಕ್ಕೆ, ವರ್ತಮಾನವನ್ನ ಭವಿಷ್ಯಕ್ಕೆ ಜೋಡಿಸುವಂತ ಯಾಕೆ? ವೈ? ಇತಿಹಾಸ ಇಷ್ಟ, ಮತ್ತೆ ಹಳೆ ಕಥೆಗಳು ಇಷ್ಟ. ಬಹುಶಃ ಮೇಘ್ನ ಮಾತಾಡ್ತಿರೋದು ಅವನಗಲಾರ ಇವ ಅವಳಲಾರ. ಅದರಲ್ಲಿ ಬಾಲಿ ಸಾಮ್ರಾಜ್ಯದಲ್ಲಿ ಒಂದು ಕನ್ನಡ ಸಾಮ್ರಾಜ್ಯ ಅಂತ ಬರುತ್ತೆ, ಸುವರ್ಣಗಂಧ ಅಂತ, ಹಾಗೆಲ್ಲ ಒಂದು ಬರುತ್ತೆ. ವಿಪರ್ಯಾಸ ಏನು ಅಂದ್ರೆ ನಾನು ಹೋಗಿಲ್ಲ ಇಂಡೋನೇಷ್ಯಾಗೆ. ಎಷ್ಟು ಹಂಗಾರೆ ಕತೆ ಹೊಡೆದಿದ್ದೀರಾ ಸೀರಿಯಸ್ಲಿ?
ಆಯ್ತಾ. ಆಮೇಲೆ ಇದು ನೀವು ನಂಬಾರ್ದು ರಂಜಿನಿ. ಅದೇ ಇದು ಕತೆಗಳಲ್ಲಿ ಕತೆಗಾರ್ತಿನ ಹುಡುಕಿದ್ರೆ ಈ ಡೇಂಜರ್ ತಪ್ಪಿದ್ದಲ್ಲ ಅನ್ನೋದಕ್ಕೆ ಸಾಕ್ಷಿ ಇದು. ನಾನು ಇಂಡೋನೇಷ್ಯಾದ ಅಥವಾ ಬಾಲಿ ಕತೆ ಬರೆದಾಕ್ಷಣ ನಾನು ಅಲ್ಲಿದ್ದೇ ಬರೆದಿದ್ದೀನಿ ಅನ್ನೋದು ಆಗ್ಬೇಕಿಲ್ಲ. ಇದು ಯಾಕೆ ಹುಡ್ತು ಅಂತಂದ್ರೆ ಬೇಸ್ ಕ್ಯಾಂಪ್ ಟ್ರೆಕ್ಕಿಂಗ್ ಬಗ್ಗೆ ತುಂಬ ವ್ಯಾಮೋಹ, ಅದು ಇನ್ನೂ ಬಕೆಟ್ ಲಿಸ್ಟಲ್ಲಿದೆ. ಅದಕ್ಕಾಗಿ ಸುಮಾರು ಐಟಿನರಿ ಸಿದ್ಧಪಡಿಸೋದಕ್ಕೆ ತಯಾರಿ ಎಲ್ಲ ನಡೆಸಿತ್ತು. ಎಲ್ಲಿಗೆ ಹೋಗಬೇಕು, ಎಲ್ಲಿ ಇಳಿಬೇಕು, ಎಲ್ಲಿಂದ ಪಾಯಿಂಟ್ ಇದೆ. ಅದು ಗೋಯಚಾಲ ಟ್ರೆಕ್ಕಿಂಗ್ ಒಂದು ಪಾಪ್ಯುಲರ್ ಟ್ರೆಕ್ ಪಾತ್ ಅದು. ಅದಕ್ಕೆ ಸುಮಾರು ತಯಾರಿ ನಡೆಸಿದ್ದೆ ಒಂದು ಕೆಲವಾರು ವರ್ಷಗಳ ಹಿಂದೆ. ಈ ವರ್ಷ ಹಿಮಾಲಯ ಟ್ರೆಕ್ ಮಾಡೇ ಬಿಡಬೇಕು ಅಂತಂದ್ಬಿಟ್ಟು ಅದು ಬಾಗ್ಡೋಗ್ರ ಹೋಗಬೇಕು, ಅಲ್ಲಿಂದ ಗೋಯಚಾಲ ಪಾಯಿಂಟಿಗೆ ಹೋಗಬೇಕು, ಅಲ್ಲಿಂದ ಇಷ್ಟು ಕಿಲೋಮೀಟರ್ ಮೇಲಕ್ಕೆ ಹೋಗಬೇಕು, ಇದೆಲ್ಲ ವಿಚಾರನ ಕಲೆ ಹಾಕಿದ್ದಾಗಿತ್ತು. ಟ್ರಿಪ್ ಅಂತೂ ಆಗಲಿಲ್ಲ, ಆ ಟ್ರೆಕ್ ಸಾಧ್ಯ ಆಗಲಿಲ್ಲ ಆ ವರ್ಷ. ಆದರೆ ಆ ಡೀಟೇಲ್ಸ್ ಎಲ್ಲ ತುಂಬ ಕೊರಿತಾ ಇತ್ತು ನನ್ನ ತಲೆಯಲ್ಲಿ. ಆ ಡೀಟೇಲ್ಸ್ ಇಟ್ಕೊಂಡು ಮೊದಲು ಒಂದು ಬೇರೆ ಕಥೆ ಆಗಿತ್ತು, ಅಂದರೆ ಹಿಮಾಲಯದ ತಪ್ಪಲಲ್ಲಿ ನಡೆಯುವಂಥ ಒಂದು ಕಥೆ ಆಯಿತು ಆ ವಿವರಗಳನ್ನ ಇಟ್ಕೊಂಡು. ಅದು ನನಗೆ ಖುಷಿ ಕೊಡಲಿಲ್ಲ. ಸೊ ಎಲ್ಲೂ ನಾನು ಹಾಕಲಿಲ್ಲ, ಯಾರಿಗೂ ಓದೋದಕ್ಕೆ ಅದನ್ನ ಕೊಡಲಿಲ್ಲ, ಏನೂ ಆಗಲಿಲ್ಲ. ಅದು ಸುಮ್ಮನೆ ಇತ್ತು ನನ್ನ ಹತ್ರ. ಒಂದು ಎಷ್ಟು ವರ್ಷ ಇತ್ತು ನನಗೆ ನೆನಪಿಲ್ಲ, ಒಂದಷ್ಟು ವರ್ಷ ಇತ್ತು. ಆಮೇಲೆ ಒಂದು ಸಲ ಬೇರೆ ಪುಸ್ತಕಗಳು ಓದುವಾಗ ನನಗೆ ಗಣೇಶಯ್ಯ ಅವರ ಕಥೆಗಳು ಅಥವಾ ಅವರು ಕೂಡ ನನಗೆ ತುಂಬ ಇಷ್ಟ ಆಗ್ತಾರೆ. ಅಂದರೆ ಹೇಗೆ ಒಂದು ಇತಿಹಾಸದ ಒಂದು ಭಾಗನ, ಒಂದು ತುಣುಕನ್ನು ಇವತ್ತಿಗೆ ತೊಗೊಂಬರುವಂಥದ್ದು, ಅದಕ್ಕೊಂದು ಕಾಲ್ಪನಿಕ ದೃಶ್ಯವನ್ನು ಕೊಡುವಂಥದ್ದು. ಇವಾಗ ಕಪ್ಪೆರಾಯನ್ ಶಾಸನದ ಬಗ್ಗೆ ಇರಬಹುದು, ಅಂಥದ್ದೆಲ್ಲ ಓದಿದಾಗ ಹೇಗೆ ಅದು ಇವತ್ತಿಗೆ ತೊಗೊಂಬರೋದು ಅನ್ನೋವಂಥದ್ದು. ಆ ರೀತಿ ಓದ್ತಿದ್ದಾಗ ಒಂದು ಯಾವುದೋ ಸಾಮ್ರಾಜ್ಯಗಳದ್ದು ಇಷ್ಟಿದೆ ಅಷ್ಟಿದೆ ಅಂತೆಲ್ಲ ಒಂದು ಮಾಹಿತಿ ಸಿಕ್ತು. ಇದಕ್ಕೆ ಇದೆಲ್ಲೋ ಇರೋ ಸಾಮ್ರಾಜ್ಯ, ಇದು ಹಿಮಾಲಯದ್ದು, ಇದೊಂದು ಲಿಂಕ್ ಆಗ್ಬೋದಾ ಅಂತ ಅನ್ನಿಸ್ದಾಗ ಶುರುವಾಗಿದ್ದು. ಆಮೇಲೆ ಇದಕ್ಕೆ ಇದು ಎಲ್ಲದಕ್ಕಿಂತ ಮೂಲ ಆ ಕಥೆಯಲ್ಲಿ ಬರೋದೇನು ಅಂದರೆ ಒಂದು ಲೈನ್ ಒಂದು ಕಡೆ ಓದಿದ್ದೆ, ಅದನ್ನು ಎಲ್ಲೋ ಒಂದು ಕಡೆ ನಿರೂಪಣೆಯಲ್ಲಿ ಬಳಸಿದ್ದೆ ನಾನು. ಕಾಲು ಒದ್ದೆ ಆಗದೆ ಒಂದು ಸಮುದ್ರವನ್ನು ದಾಟ್ಬೋದು ಅಥವಾ ಒಂದು ಸಾಗರವನ್ನು ದಾಟ್ಬೋದು, ಕಣ್ಣುಗಳು ಒದ್ದೆ ಆಗದೆ ಜೀವನ ಸಾಗರವನ್ನು ದಾಟೋಕ್ಕಾಗಲ್ಲ ಅಂತ ಒಂದು ಸಾಲಿಲ್ಲೋ. ಇದು ನನಗೆ ತುಂಬ ಕಾಡ್ತಾ ಇತ್ತು. ಹೌದಲ್ವಾ, ಕಾಲು ಒದ್ದೆ ಆಗದೆ ನಾವು ಇವಾಗ ಸಾಗರ ದಾಟ್ತೀವಿ, ಕಣ್ಣುಗಳು ಒದ್ದೆ ಆಗದೆ ಅಂದರೆ ಅಷ್ಟು ಭಾವನಾತ್ಮಕವಾದ ಒಂದು ಸನ್ನಿವೇಶನಾದ್ರು ಬರೆದಿರೋ ಅವನಿಗೆ ಜೀವನ ಸಾಗರ ದಾಟಕ್ಕೆ ಚೆನ್ನಾಗಿದೆಯಲ್ಲ ಇದು ಅನಿಸ್ತಿತ್ತು. ಹಾಗಾಗಿ ಒಬ್ಬ ಮನುಷ್ಯನಿಗೆ ಅಳೋದಕ್ಕೆ ಸಾಧ್ಯ ಆಗದೆ ಇರೋವಂಥವ್ರು ಏನಾದ್ರು ಇದ್ರೆ ಆ ಪಾತ್ರ ಬಂತು. ಆ ಕತೆ ಮೂಲ ಅದು ಆ್ಯಕ್ಚುಲಿ. ಅಂದರೆ ಅವನಿಗೆ ಅಳೋಕ್ಕಾಗಲ್ಲ, ನಿನ್ಗೆ ಅಳದೇನೆ ಇರುವಂಥ ಒಂದು ಶಾಪ ಬಂದ್ಬಿಡುತ್ತೆ, ಅದು ಕತೆ. ಆ ಕಥೆನಲ್ಲಿ ಈ ಹಿಮಾಲಯದ ಟ್ರೆಕ್ಕಿಂಗು, ಬಾಲಿ ಸಾಮ್ರಾಜ್ಯ ಎಲ್ಲ ಇದಕ್ಕೆ ಪೂರಕವಾಗಿ ಹೊಂದ್ಕೊಂಡು ಬಂದಿದ್ದಂಥದ್ದು. ಅದು ಸುವರ್ಣಗಂಧ ಸಾಮ್ರಾಜ್ಯ ಎಲ್ಲ ಅದು ಕಾಲ್ಪನಿಕವಾದ್ದು. ಅದೇ ಕತೆಗಾರರು ಏನೋ ಹಿಮಾಲಯದ ತಪ್ಪಲಲ್ಲಿ ನಡೆಯೋ ಕಥೆನೂ ಸಾಗರದ ಹತ್ರ ಆಗುತ್ತೆ ಅಂತ ನಂಬಿಸ್ತಾರೆ. ಅವ್ರ ಮಾತುಗಳೆಲ್ಲನವನ್ನು ನಂಬೇಡಿ ಆಯ್ತಾ. ನಿಮ್ಮ ಹತ್ರ ನೀವು ಒಂದು ತುಂಬ ವೆರಿ ಪಾಸಿಟಿವ್ ಪರ್ಸನ್, ಅಂದರೆ ಟಾಕ್ಸಿಕ್ ಪಾಸಿಟಿವಿಟಿ ಅಲ್ಲ, ವೆರಿ ಪಾಸಿಟಿವ್. ಏನಾದರೂ ತುಂಬ ಗೋಳೆಲ್ಲ ಹೇಳ್ಕೊಳ್ಳೋಕ್ಕೆ ನಿಮ್ಮ ಹತ್ರ ಬಂದ್ರೇನು ನೀವು ಹೇಳ್ತೀರಾ, ಅಯ್ಯೋ ಪರವಾಗಿಲ್ಲ, ಇದೆಲ್ಲ ತುಂಬ ಜೀವನದಲ್ಲಿ ಆಗುವಂಥದ್ದೇ ಅಂತೆಲ್ಲ ಬಹಳ ಒಂದು ಜಗದ್ಗುರು ಸದ್ಗುರು ರೇಂಜಿಗೆಲ್ಲ ಸ್ವಲ್ಪ ಬುದ್ಧಿ ಹೇಳ್ತಿರ್ತೀರ. ಅಂದರೆ ಯು ನೆವರ್ ಪುಟ್ ದ ಪರ್ಸನ್ ಡೌನ್ ವೆನ್ ದೇ ಆರ್ ಡೌನ್, ಬಿಕಾಸ್ ಆ ಒಂದು ಔದಾರ್ಯತೆಯನ್ನು ನಾನು ಅನುಭವಿಸಿದ್ದೀನಿ ರಂಜಿನಿ ಅವರಿಂದ. ಈ ಥರ ಪಾಸಿಟಿವ್ ಆಗಿರೋ ವ್ಯಕ್ತಿ, ಅಂದರೆ ಯಾವುದನ್ನು ಸರಿ ಮಾಡ್ಕೋಬೋದು ಅಂತ ಹೇಳೋ ವ್ಯಕ್ತಿ, ಈ ಬದುಕು ಮುಗಿಸ್ಕೊಳ್ಬೇಕಂತ ಇಬ್ಬರು ವ್ಯಕ್ತಿಗಳು ಒಂದು ಸಣ್ಣ ಜಾಗದಲ್ಲಿ ಲಿಫ್ಟಲ್ಲಿ ಸಿಕ್ಬಿಡ್ತಾರೆ. ಅತ್ಯಂತ ನಕಾರಾತ್ಮಕ ಕ್ಷಣದಲ್ಲೂ ಒಂದು ಸಣ್ಣ ಸಂಭಾಷಣೆ ಅಥವಾ ಭೇಟಿ ದಿಕ್ಕನ್ನೇ ಬದಲಿಸಬಲ್ಲದು ಎಂಬ ನಂಬಿಕೆ ನಿಮ್ದ? ಸಾಧ್ಯ, ಏನೂ ಸಾಧ್ಯ ಅನ್ನೋದಕ್ಕೆ ಬಂದಂಥ ಕಥೆ ಅದು. ಒಂದು ನ್ಯೂಸ್ ಪೇಪರ್ನಲ್ಲಿ ಒಂದು ಚಿಕ್ಕ ಒಂದು ಕಾಲಮ್ ನ್ಯೂಸ್ ಆಗಿ ಒಂದು ಬಂದಿತ್ತು. ಅಂದರೆ ಲಿಫ್ಟಲ್ಲಿ ಸಿಕ್ಕಾಕೊಂಡು ಸತ್ತೋಗ್ಬಿಡ್ತಾರೆ ಅಂತಂದ್ಬಿಟ್ಟು. ಹಾಗೆ ಬದುಕಬೇಕು ಅಂತಿರೋರು ಈಗ ಏನೋ ಒಂದು ಆಕ್ಸಿಡೆಂಟ್ ಆಯಿತು ಅಂದರೆ ತಕ್ಷಣ ಹೋಗೋದು ಅಥವಾ ಏನೋ ಅದೊಂದು ರೀತಿ, ಅಥವಾ ಏನೋ ಗೊತ್ತಾಗುತ್ತೆ ಮುಂಚಿತವಾಗಿ ಅದೊಂದು ರೀತಿ. ಲಿಫ್ಟಲ್ಲಿ ಸಿಗಾಕೊಂಡು ಅದು ಗಾಳಿ ಇಲ್ಲದೆ ಓಕೆ ಆ ಕ್ಷಣಗಳನ್ನ ಎಣಿಸೋದಿದೆಯಲ್ಲ, ಅದು ತುಂಬ ಅದು ಹಿಂಸೆ, ಅಮಾನವೀಯವಾದಂಥ ಪರಿಸ್ಥಿತಿ ಅದು. ಆ ಥರದೊಂದು ಯಾವುದೋ ನ್ಯೂಸ್ ಗೊತ್ತಿಲ್ಲ ಎಷ್ಟು ದಿನಗಳ ಹಿಂದೆ ಬಂದು ಲಿಫ್ಟಲ್ಲಿ
ಅವ್ರಿಗೆ ಆಮ್ಲಜನಕ ಪೂರೈಕೆ ಇಲ್ಲದೆ ಇಬ್ಬರು ಸತ್ತೋರು, ಅವ್ರ ಗಂಡ ಹೆಂಡ್ತಿನೋ ಪ್ರೇಮಿಗಳೋ ಏನೋ ಆ ಥರದ್ದು ಒಂದು ನ್ಯೂಸ್ ಬಂದಿತ್ತು. ಅದು ಎಲ್ಲೋ ಕೆಲಸ ಮಾಡ್ತಾ ಇತ್ತು ನನಗೆ. ಒಂದು ದಿನ ಅದು ಕಥೆ ಆಗಿ ಸಾಯ್ಬೇಕು ಅಂತ ಹೊರಟವರಿಗೆ ಮತ್ತೆ ಬದುಕೋ ಅಂತ ಇದು ಆ ಪ್ರಸಂಗನ ಬಳಸ್ಕೊಂಡಿದ್ದದು. ನನಗೆ ಭಾಳಷ್ಟು ಸಲ ಪ್ರಶ್ನೆ ಅನ್ಸುತ್ತೆ, ಅಂದರೆ ಇದು ನಿಮ್ಗೂ ಕತೆಗಾರ್ತಿಯಾಗಿದ್ದರಿಂದ ನಿಮ್ಗೂ ಕೇಳ್ತೀನಿ. ಸಾಮಾನ್ಯ ನನ್ನ ಮನೆಗೆ ಬಂದರೆ ಅವಳನ್ನ ನೀನು ನಾನು ಅಂತೀನಿ, ಸಭಾ ಮರ್ಯಾದೆ ನಾನು ನೀವು. ಪರವಾಗಿಲ್ಲ, ಅದು ಇಷ್ಟೊತ್ತಿಗೆ ಎಲ್ಲರಿಗೂ ಗೊತ್ತಾಗಿದೆ. ಈಗ ಸ್ಟೇಜ್ ಮೇಲೆ ತುಂಬಾ ಮರ್ಯಾದೆ ಏನು ಬೇಡ ಹೇಳಿ. ಅಂದ್ರೆ ಆ ಸಲಿಗೆ ಇದೆ. ಮತ್ತೆ ವಯಸ್ಸಿನಲ್ಲಿ ಕೆಲವು ವರ್ಷಗಳು ದೊಡ್ಡೋಳು ಅನ್ನೋ ಒಂದು ಸಲಿಗೆ. ಸೊಸೆ ನನ್ನ ಮಗಳು, ಜಯನಗರದ ಮಗಳು ಅವಳು, ನಾನು ಜಯನಗರದ ಸೊಸೆ. ಹಾಗಂತ ಇವಾಗ ಅವಳಿಗೂ ಜಯನಗರ ಯಾರು ಬರ್ಕೊಟ್ಟಿಲ್ಲ, ನನಗೂ ಜಯನಗರ ಅಂದ್ರೆ ಅರ್ಥ ಮಾಡ್ಕೊಂಡಿದ್ರೆ ಇಡೀ ಜಯನಗರ ಹೇಳ್ತಿಲ್ಲ ನಾವು. ಆ ಸಲಿಗೆ ಇದೆ ಇಬ್ರ ಮಧ್ಯೆ. ಅಂದ್ರೆ ವಯಸ್ಸಿನಲ್ಲಿ 1-2 ವರ್ಷ ಇಲ್ಲ ಕಡಿಮೆ ಇದೆ ಅಲ್ಲ, ದೊಡ್ಡೋಳು ಅನ್ನೋ ಕಾರಣಕ್ಕೆ ಏನ್ ಹೇಳ್ಬೇಕೋ ಅದನ್ನ ಹೇಳೋ ಪ್ರಯತ್ನ ಮಾಡ್ತೀನಿ. ಅಂದ್ರೆ ಕೆಲವು ಸಲ ಅದು ಅನ್ಸುತ್ತೆ, ಅಂದ್ರೆ ಆ ಹಂತನ ದಾಟ್ ಬಂದಿರೋದ್ರಿಂದ ಚಿಕ್ಕ ಮಕ್ಕಳು ಅವಳಿಗೆ ಆ ಹಂತನ ದಾಟ್ ಬಂದಿರೋದ್ರಿಂದ ನಾನು ಏನ್ ಹೇಳ್ಬೇಕು ಅದನ್ನೇ ಹೇಳ್ಬೇಕಾಗುತ್ತೆ. ಮಕ್ಕಳು ಅಂತಂದ್ರೆ ನೀನ್ ಒಬ್ಳೆ ಅಲ್ಲ, ನಿಮ್ ಪ್ರಪಂಚದಲ್ಲಿ ನೀನ್ ಫಸ್ಟ್ ಅಲ್ಲ ಅವಳಿ ಮಕ್ಕಳನ್ನ ಎತ್ತಿರೋದು, ಟ್ರೈ ಟು ಬಿ ನಾರ್ಮಲ್ ಅಂತಾನೆ ಬೈದ್ ಕಳಿಸಿರ್ತೀನಿ ನಾನು ಅವ್ರಿಗೆ. ಬೈದಿದ್ದೆಲ್ಲ ಹೇಳ್ಬೇಡಿ ಇಲ್ಲಿ. ಅದನ್ನ ಇಬ್ರು ಆಸ್ವಾದಿಸ್ತೀವಿ ಅಂತ ಚರ್ಚೆನ ಅಥವಾ ನೇರವಾಗಿ ನೋಡಿ ಈ ಕಥೆಯಲ್ಲಿ ಹಿಂಗಿರ್ಬೇಕು. ಪಾಪ ಶಿ ಇಸ್ ಟ್ರೈಂಗ್ ಟು ಬಿ ವೆರಿ ನೈಸ್ ಟು ಮೀ. ಸೊ ಬರೀ ಒಳ್ಳೊಳ್ಳೇದು ಮಾತ್ರ ಹೇಳ್ತಿದ್ದಾಳೆ. ಆಫ್ ದಿ ರೆಕಾರ್ಡ್ಸ್ ತುಂಬಾ ಒಳ್ಳೊಳ್ಳೆ ಕೆಲವು ವಿಚಾರಗಳನ್ನ ಹೇಳಿದ್ಲು. ಅದನ್ನ ಅವಳು ಹೇಳ್ದೇ ಇರಬಹುದು, ನಾನು ಹೇಳ್ತೀನಿ. ಕೆಲವು ಕಥೆಗಳು ಇನ್ನೊಂದು ಸ್ವಲ್ಪ ಸಮಾಧಾನದಿಂದ ಮುಗಿಸ್ಬೋದಿತ್ತು, ಆ ಥರದ ಅಬ್ಸರ್ವೇಷನ್. ಅಂದ್ರೆ ಆ ಸಲಿಗೆ ಇರೋವಂಥದ್ದು. ಮತ್ತೆ ಒಳ್ಳೇದಾಗ್ಲಿ ಅಂತ ಒಂದು ಕರೆಕ್ಷನ್ ಹೇಳೋ ಅಂತ ಮನಸ್ಥಿತಿರಿಂದ ನಾನು ಈ ಪ್ರಶ್ನೆನ ವಾಪಸ್ ಮೇಘನಾಗೂ ಕೇಳ್ತೀನಿ, ಕತೆಗಾರ್ತಿ ಆಗಿರೋದ್ರಿಂದ. ಈ ಒಂದು ಸನ್ನಿವೇಶ ನಾವು ನೋಡ್ತೀವಿ, ಅದು ಕಥೆ ಆಗುತ್ತೆ. ನಾವು ಆ ಸನ್ನಿವೇಶಕ್ಕೆ ಅಂಟ್ಕೊಳ್ಳೋದಿಲ್ಲ, ಅದು ಅದ್ರದ್ದು ಆಚೆ ಎಲ್ಲೆಲ್ಲೋ ಹೋಗುತ್ತೆ. ಆವಾಗ ನಾವು ಅದರ ಒಂದು ಕ್ರೆಡಿಟ್ ನಾವು ಕತೆಗಾರ್ತಿಗೆ ಸಿಗುತ್ತಾ, ಸನ್ನಿವೇಶಕ್ಕೆ ಸಿಗುತ್ತಾ? ಇದರ ಉತ್ತರವನ್ನ ನನ್ನ ಹೊಸ ಪುಸ್ತಕ ಬಿಡುಗಡೆಯ ಸಂವಾದದಲ್ಲಿ ಖಂಡಿತ ಉತ್ತರ ಕೊಡ್ತೀನಿ. ಅದಕ್ಕಾಗಿ ನೀವೆಲ್ಲರೂ ಬರ್ಬೇಕಾಗಿ ವಿನಂತಿ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಮಾರ್ಕೆಟಿಂಗ್ ಇದು ಆಯ್ತಾ? ಸೊ ರಂಜಿನಿ, ಸೊ ಶೀಸ್ ಅ ಮಿಲೇನಿಯಲ್ ಜನರೇಷನ್ ಅವ್ರು ಅನ್ಸುತ್ತೆ ಅಲ್ವಾ ನೀವು? ಇಲ್ಲ ಹಿಂದೆ ನಾವು ಅನ್ಕೋತೀವಿ, ಆದ್ರೆ ಶಿ ಹ್ಯಾಸ್ ಫ್ರೆಂಡ್ಸ್ ಆಫ್ ಆಲ್ ಜನರೇಷನ್ಸ್. ನಾನು ಅದನ್ನ ನೋಡಿದೀನಿ. ಅಂಡ್ ಅವ್ರ ಮನೆಗೆ ಹೋದಾಗ ಈಸ್ ಇರುತ್ತೆ ಅವ್ರ ಮಕ್ಳ ಜೊತೆಗೆ. ನಂಗೆ ಗೊತ್ತಿಲ್ಲ, ನಾನು ಬರ್ದೇದಾಗ ನಿಮ್ಮಮ್ಮ ಬೈತಾ ಇರ್ಬೋದು, ಐ ಹ್ಯಾವ್ ನಾಟ್ ಅಬ್ಸರ್ವ್, ಬಟ್ ಶೀಸ್ ಲುಕ್ಸ್ ಲೈಕ್ ಅ ವೆರಿ ಕೂಲ್ ಮದರ್. ಆಯ್ತಾ? ಸೊ ಇವರು ಒಂದ್ ಕತೆ ಬರ್ದಾರೆ, ನೀವಿಬ್ರು ಅದನ್ನ, ಚಿಕ್ಕೋನ್ ಬೇಡ ದೊಡ್ಡವನ್ ಓದ್ಲಿ, ಖಂಡಿತ ಕಾಲೇಜಲ್ಲಿ ಇದ್ದಾನೆ. ಸೊ ಈಗಿನ ತಲೆಮಾರಿನ ಈ ಲಿವ್-ಇನ್ ಸಂಬಂಧಗಳ ಬಗ್ಗೆ ಕತೆ ಬರೆಯುವಾಗ ನೀವು ಯಾವುದೇ ತೀರ್ಪುಗಳನ್ನ ನೀಡದೆ ವಾಸ್ತವವನ್ನ ತೆರೆದಿಟ್ಟಿದ್ದೀರಾ. ಸೊ ಇಟ್ಸ್ ವೆರಿ ನೈಸ್ ದಟ್ ಪ್ರೀವಿಯಸ್ ಜನರೇಷನ್, ಐ ಆಮ್ ನಾಟ್ ಸೇಯಿಂಗ್ ಯುವರ್ ಓಲ್ಡ್, ಬಟ್ ಏನಂದ್ರೆ ನಮ್ಮ ಜನರೇಷನ್ ಅಲ್ಲಿ ನಾರ್ಮಲೈಸ್ ಆಗದೆ ಇರೋದು ಈ ಜನರೇಷನ್ ಅಲ್ಲಿ ಬಹಳ ನಾರ್ಮಲೈಸ್ಡ್ ಆಗಿದೆ. ಅದ್ರ ಬಗ್ಗೆ ಕಥೆಗಳು ಬರೆಯುವಾಗ ಕತೆಗಾರರು ಏನ್ ಮಾಡ್ತಾರೆ ಅಂದ್ರೆ, ನಾವು ಅದೆಲ್ಲ ಅವ್ರು ನಮ್ಗೆ ಒಪ್ಪಿಗೆ ಇಲ್ಲದೆ ಇದ್ರು ಅವ್ರು ಮಾಡಿದ್ರು, ಆದ್ರೂ ನಾನು ಅದನ್ನ ಒಪ್ಕೊಂಡಿದ್ದೀನಿ ಅಂತ ನಾವು ದೊಡ್ಡ ಔದಾರ್ಯತೆ ತೋರಿಸ್ತಾರೆ. ಅದು ಫಾರ್ಚುನೇಟ್ಲಿ ನಿಮ್ಮ ಕಥೆಗಳಲ್ಲಿ ಇಲ್ಲ. ಸೊ ನೀವು ಜಡ್ಜ್ಮೆಂಟ್ ನೀಡದೆ ವಾಸ್ತವತೆಯನ್ನ ತೆರೆದಿಟ್ಟಿದ್ದೀರಿ. ಈ ಬದಲಾಗುತ್ತಿರುವ ಈ ಸಾಮಾಜಿಕ ಚೌಕಟ್ಟುಗಳನ್ನ ಒಬ್ಬ ಲೇಖಕಿಯಾಗಿ ನೀವು ಯಾವ ದೃಷ್ಟಿಕೋನದಿಂದ ನೋಡ್ತೀರಿ? ನಿಮ್ಮ ಮಕ್ಕಳು ಕೇಳಿಸ್ಕೊತಾ ಇದ್ದಾರೆ, ಹೇಳಿ. ಕತೆ ಬರೆಯೋವಾಗ್ಲೇನೆ ನನ್ನಲ್ಲಿ ಅದೊಂದು ಪ್ರಜ್ಞೆ ಇರುತ್ತೆ. ಅಂದ್ರೆ ಈ ಪುಸ್ತಕನ ಧಾರಾಳವಾಗಿ ನನ್ನ ಮಕ್ಳಿಗೆ ಓದಕ್ ಕೊಡ್ಬೇಕು ಅನ್ನೋ ಪ್ರಜ್ಞೆ ಇಟ್ಕೊಂಡು ನಾನು ಬರಿತೀನಿ. ಓದ್ತಾರೆ. ಹೊಸ ಕಾದಂಬರಿಯಲ್ಲಿ ಅವ್ರಿಗೆ ಕ್ರೆಡಿಟ್ ಕೊಟ್ಟಿನಿ, ಯಾಕೆಂದ್ರೆ ಹಲವಾರು ಸ್ಟೇಜಸ್ ಐ ಹ್ಯಾವ್ ಡಿಸ್ಕಸ್ಡ್ ವಿತ್ ದೆಮ್, ದೇ ಹ್ಯಾವ್ ಕಾಂಟ್ರಿಬ್ಯೂಟೆಡ್. ನನಗೆ ಯಾವುದೋ ಜಾಗ ಇದಕ್ಕೆ ಬೇಕು ಅಂತಂದಾಗ ನಾವು ಪಿಟ್ಸ್ಬರ್ಗಲ್ಲಿ ಇಲ್ಲಿ ಹೋಗಿದ್ವಲ್ಲ, ಇದನ್ನ ಯೂಸ್ ಮಾಡಿ, ಹಾಗೆ ದೇ ಹ್ಯಾವ್ ಕಾಂಟ್ರಿಬ್ಯೂಟೆಡ್. ಸೊ ಮಾತಾಡುವಾಗ ಅವರಿದ್ದಾರೆ ಅಂತಲ್ಲ, ಪ್ರತಿ ಸಾಲ ಬರೆಯೋವಾಗ ಪ್ರಜ್ಞೆ ಇರ್ತಾನೆ. ನಾವು ಹೇಳ್ತೀವಿ, ಮಕ್ಕಳು
ಪುಸ್ತಕ ಓದ್ತಿಲ್ಲ ಅಂತ ನಾನು ಕಂಪ್ಲೇಂಟ್ ಮಾಡೋರೇನೆ ಮಕ್ಕಳು ಓದದೇ ಇರೋಂಥ ಕಂಟೆಂಟ್ ಬರೆದ್ಬಿಟ್ಟು ಅಲ್ಲಿ ಬೇಡದೇ ಇರೋದೆಲ್ಲ ಬರೆದ್ಬಿಟ್ಟು ಸೊ ನಾವು ನಮ್ಮಲ್ಲಿ ದ್ವಂದ್ವ ಆಗುತ್ತೆ ಅದು. ಸೊ ಪ್ರತಿ ಸಾಲ ಬರೆಯೋವಾಗ ನನಗೆ ಪ್ರಜ್ಞೆ ಇರುತ್ತೆ, ಅದು ನನ್ನ ಮಕ್ಕಳು ಅಂತಲ್ಲ, ಅವು ಪ್ರಾತಿನಿಧಿಕವಾಗಿ ಮಕ್ಕಳು. ನನ್ನ ಮಕ್ಕಳು ಧೈರ್ಯವಾಗಿ ನನ್ನ ಬುಕ್ಕನ್ನ ಅವ್ರಿಗೆ ಓದಕ್ಕೆ ಕೊಡೋ ಅಂತ ಬುದ್ಧಿ ಬರಿಬೇಕು ಅನ್ನೋ ಪ್ರಜ್ಞೆ ಇಟ್ಕೊಂಡೇ ಬರಿತೀನಿ. ಬಹುಶಃ ಪರಿಕಲಿತ ಹೌದು, ಅದರಲ್ಲಿ ಇವತ್ತಿನ ಈ ಲಿವ್ ಇನ್ ಟುಗೆದರ್ ರಿಲೇಶನ್ಶಿಪ್ ಇದ್ರ ಬಗ್ಗೆ ನನಗೆ ವೈಯಕ್ತಿಕವಾಗಿ ವಿರೋಧ ಇದೆ. ಅದು ಸರಿ ಅಲ್ಲ ಅಥವಾ ಮತ್ತೆ ಸೆನ್ಸಸ್ ಅಲ್ಲೂ ಈ ಸಲ ಯಾರು ಲಿವಿನ್ ಅಲ್ಲಿ ಇದ್ದೀರೋ ಮದುವೆ ಆಗಿದ್ದಾರೆ ಅಂತ ಕನ್ಸಿಡರ್ ಮಾಡ್ಬಿಟ್ಟಿದ್ದಾರೆ. ಸೊ ನೀವೇನ್ ಮಾಡ್ತೀರಾ? ಹಂಗಾಗಿ ಈ ಅದ್ರ ಬಗ್ಗೆ ವಿರೋಧ ಈ ಕತೆ ಹುಟ್ಟೋದಕ್ಕೆ ಸಾಧ್ಯ ಆಗಿದೆ. ಅಂದರೆ ಇದರಲ್ಲಿ ಒಂದು ದಂಪತಿಗಳು ಬರ್ತಾರೆ, ಏನಂತಂದರೆ ಕತೆ ಹೇಳ್ತಿರೋದಲ್ಲ, ಮದುವೆ ಆಗದೆ ಜೊತೆಲಿರೋದು ಲಿವ್ ಇನ್ ಟುಗೆದರ್ ಅಲ್ವಾ. ಇಲ್ಲಿ ಇಬ್ರು ಪ್ರೇಮಿಗಳು ಅಂದರೆ ಗಾಢವಾಗಿ ಪ್ರೀತಿಸೋರು ಅವ್ರ ಪ್ರೀತಿನ ಅಂದರೆ ಇವಾಗ ಹೇಳ್ತೀವಲ್ವ, ಮದುವೆ ಆಗ್ಬಿಟ್ಮೇಲೆ ಅದು ಪ್ರೀತಿ ಸಡಿಲ ಆಗ್ಬಿಡುತ್ತೆ, ಡೈಲ್ಯೂಟ್ ಆಗ್ಬಿಡುತ್ತೆ. ಅಲ್ಲೊಂದು ಅದೇನು ಅದೊಂದು ವೈವಾಹಿಕ ಬಂಧನ ಏನಿರುತ್ತೆ ಅಥವಾ ಅದೊಂದು ವ್ಯವಸ್ಥೆ ಏನಿರುತ್ತೆ, ಆ ವ್ಯವಸ್ಥೆ ಒಳಗೆ ಇರೋ ಕಾರಣದ ಜೊತೆಲಿರೋದು ಮೊದಲಿನ ಪ್ರೀತಿ ಇದೆಲ್ಲ ಏನೋ ಒಂದೊಂದಿಷ್ಟು ಕೇಳ್ತಿರ್ತೀವಲ್ವ. ಹುಚ್ಚು ಪ್ರೇಮಿಗಳು ಇಬ್ರು ಅವರ ಪ್ರೀತಿಯನ್ನ ಸದಾ ಜೀವಂತವಾಗಿರಿಸೋದಕ್ಕೆ ಮತ್ತೆ ಆ ಪ್ರೀತಿ ಕೊಡೋ ಅಂತ ಕೆಲವು ಸ್ವಾರಸ್ಯಗಳಿರ್ತವಲ್ಲ, ಅಂದರೆ ಇವಾಗ ಯಾರೋ ಒಬ್ರಿಗೆ ಕಾಯೋದನ್ನ ಚಡ್ಪಡಿಕೆ ಇರುತ್ತೆ ಅಂಥದ್ದು, ಅಥವಾ ಬಹಳ ದಿನಗಳ ನಂತರ ಯಾರೋ ಒಬ್ರನ್ನ ನೋಡಿದ್ರೆ ಆಗೋ ಅಂಥ ಒಂದು ವಿಸ್ಮಯ ಇರುತ್ತಲ್ಲ, ಇದನ್ನೆಲ್ಲ ಜೀವಂತವಾಗಿರಿಸ್ಕೊಳ್ಳೋದಕ್ಕೆ ಇಬ್ರು ಗಾಢವಾದ ಪ್ರೇಮಿಗಳು ಮದುವೆ ಆಗಿ ಬೇರೆ ಇರ್ತಾರೆ. ಇದು ಲಿವ್ ಇನ್ ಅಪಾರ್ಟ್ ರಿಲೇಶನ್ಶಿಪ್. ಇದು ಅದು ಅಂದರೆ ಅವ್ರ ಪ್ರೀತಿ ಉಳಿಸ್ಕೊಳ್ಳೋದಕ್ಕೆ ವಿವಾಹನ ಅಂದರೆ ಕುಟುಂಬ ವ್ಯವಸ್ಥೆನ ಬಲಿ ಕೊಟ್ಕೊಂಡಿರ್ತಾರೆ. ಅದು ವಿವಾಹ ಅಥವಾ ಕುಟುಂಬದ ವಿರೋಧ ಅಲ್ಲ, ಅದು ಅಂಥ ಹಾಗೆ ಬರದೇ ಇರೋದಕ್ಕೆ ಪ್ರಯತ್ನ ಪಟ್ಟೀನಿ. ಅಂದರೆ ಅಂಥ ದೃಷ್ಟಿಕೋನ ಬರದೇ ಇರೋದಕ್ಕೆ ಪ್ರಯತ್ನ ಪಟ್ಟೋದು ಅದೊಂದು ಒಂದು ಸಾಧ್ಯತೆ. ಮತ್ತೆ ಹಂಗಿರ್ಬೋದು, ಇವಾಗ ಎಷ್ಟೋ ನಾವು ಪೇಪರ್ಗಳಲ್ಲಿ ನ್ಯೂಸ್ ಓದ್ತೀವಲ್ವಾ, ಅಂದರೆ ಪ್ರೇಮಿ ಒಬ್ಬ ಏನೋ ಅಕಸ್ಮಾತಾಗಿ ಸತ್ತೋಗಿದ್ದಕ್ಕೆ ಪ್ರಿಯತಮನೋ ತಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡೋದು, ಅಂದರೆ ಅಗಲಿಕೆನ ಕೆಲವು ಹಿಂದಿಗಿಂತ ಇವತ್ತು ಇನ್ನೂ ಚೆನ್ನಾಗಾಗಿರೋದೂ ಇದೆ, ಆಳವಾಗಿ ಬೇರ್ಬಿಟ್ಟಿರೋ ಅಂಥದ್ದು ಇದೆ, ಅಥವಾ ಸಡಿಲವಾಗಿರೋದು ಹಾಳಾಗಿರೋದು. ಅದೊಂದು ಥಾಟ್ ಬಂತು. ಅಂದರೆ ಈ ಲಿವ್ ಇನ್ ಟುಗೆದರ್ ರಿಲೇಶನ್ಶಿಪ್ಗೆ ವಿರೋಧ ಅಂತ ಹೇಳೋ ಅಂಥ ಕತೆ ನನಗೆ ಹುಟ್ಟಲಿಲ್ಲ ಏನೂ. ಆದರೆ ಪ್ರೀತಿಸೋರಿಬ್ರು ಮನೆಯವರಿಗೋಸ್ಕರ ಮದುವೆ ಆಗ್ತಾರೆ. ಆ ಪ್ರೀತಿ ಮತ್ತು ಆ ಪ್ರೀತಿಯ ಚಡ್ಪಡಿಕೆಗಳು ಜೀವಂತವಾಗಿ ಅವ್ರು ಇರೋವರೆಗೂ ಇರಬೇಕು ಅಂತ ಅವ್ರು ಬೇರೆ ಬೇರೆ ಮನೆಯಲ್ಲಿ ಇರ್ತಾರೆ. ಅಂದರೆ ಅವರು ವಿವಾಹಿತರೆ ಬೇರೆ ಬೇರೆ ಮನೇಲಿ ಇರ್ತಾರೆ. ಆ ಒಂದು ಎಳೆನಿಟ್ಕೊಂಡು ಬರೆದಂಥದ್ದು ಪರಿಕಲಿತದ್ದು. ನಾವು 8 ಕತೆಗಳ ಬಗ್ಗೆ ಮಾತಾಡಿದ್ವಿ. ಇನ್ನು 2 ಕತೆಗಳ ಬಗ್ಗೆ, ಯಾವ 2 ಕತೆಗಳ ಬಗ್ಗೆ ನಾನು ಮಾತಾಡಿಲ್ಲ ಅನ್ನೋದ್ರನ್ನ ನೀವು ಕಂಡು ಹಿಡಿದ್ರೆ ರಂಜಿನಿ ಅವ್ರ ಮನೆಗೆ ಹೋಗಿ ಕಾಫಿ ಕುಡಿದು ಅವ್ರ ಆಟೋಗ್ರಾಫ್ ಪುಸ್ತಕ ಕೊಡ್ತಾರೆ ಅಂತ ಪ್ರಾಮಿಸ್ ಮಾಡಿದ್ದಾರೆ, ಆಯ್ತಾ? ಸೊ ಅದನ್ನ ನೀವು ಯೋಚನೆ ಮಾಡಿ ಹೇಳಿ. ಸೊ ಲಾಸ್ಟ್ ಒಂದು ಪ್ರಶ್ನೆ ಇದೆ, ಆಮೇಲೆ ಆಡಿಯನ್ಸ್ ಪ್ರಶ್ನೆಗಳನ್ನ ಕೇಳಬಹುದು. ಸಂಗೀತದ ಶ್ರುತಿ, ಸಂಶೋಧನೆಯ ಶಿಸ್ತು ಮತ್ತು ನಿರೂಪಣೆಯ ಲವಲವಿಕೆ, ಆಯ್ತಾ? ಲವಲವಿಕೆ ಕರೆಕ್ಟಾ? ಈ 3 ಗುಣಗಳು ನಿಮ್ಮ ಕತೆಗಳಲ್ಲಿ ಹೇಗೆ ಸಮ್ಮಿಳಿತಗೊಂಡಿದೆ? 3ನೇ ಬೋಗಿಯ 10 ಕತೆಗಳು ನಿಮ್ಮ ವ್ಯಕ್ತಿತ್ವದ 10 ವಿಭಿನ್ನ ಮುಖಗಳ ಪ್ರತಿಫಲನ ಅನ್ನಬಹುದಾ? ಐ ನೋ ಯು ಹ್ಯಾವ್ ಮೆನಿ ಫ್ಯಾಸೆಟ್ಸ್. ಸೊ ಇದರಲ್ಲಿ ಸ್ವಲ್ಪ ರಂಜನಿಯನ್ನ ಕಾಣ್ಬೋದಾ? ಅಂಥ ಪ್ರಯತ್ನ ಮಾಡಿಲ್ಲ, ಯಾಕೆಂದ್ರೆ 10 ಕತೆ ಒಂದ್ಸಲಿ ಕೂತ್ಕೊಂಡು ಬರೆದ್ರೆ ಬಹುಶಃ ಮಾಡ್ತಿದ್ನೇನೋ. ಇದು ನನ್ನ ಮೊದಲನೇ ಕಥಾ ಸಂಕಲನ. ಬಹುಶಃ ಇದು ಕಥೆಕೂಟ ಅಂತ ಒಂದು ನಮ್ಮ ಕಥೆಗಾರರ ಗುಂಪಿದೆ. ಅದಕ್ಕೆ ಬರೋದಕ್ಕೆ ಮೊದಲು ಕಥಾ ಸಂಕಲನ ಇರಲಿ, ಯಾವುದೇ ಒಂದು ಕಥೆನ ಒಂದು ಪತ್ರಿಕೆಯಲ್ಲೋ ಒಂದು ಮಾಸಪತ್ರಿಕೆ ಎಲ್ಲೂ ಒಂದು ಪಬ್ಲಿಷ್ ಕೂಡ ಮಾಡಿರಲಿಲ್ಲ. ಇವಾಗ ನಾನು ಸ್ಕೂಲ್ ಟೀಚರ್ಸ್ಗೂ ಬರಿತೀನಿ ಆ ಥರದ್ದು ಬಹುಶಃ ಗೊತ್ತೇ ಇಲ್ಲ. ಯಾವತ್ತೂ ಒಂದು ಕತೆ ಕೊಟ್ಟು ಮೇಡಮ್ ನಾನು ಕತೆ ಬರ್ದೀನಿ ಅಂದ್ರೆ ಒಳ್ಳೆ ಹುಡುಗಿ ಮಾಡಿಲ್ಲ ಅಲ್ವಾ? ಒಳ್ಳೆ ಹುಡುಗಿ ಆದರೆ ಬರೀತಿದ್ದು ಉಂಟು. ಹೈಸ್ಕೂಲ್ ದಿನಗಳಲ್ಲಿ ಕೆಲವು ಎಳೆಗಳು ಬಂದು ಏನೋ ಸುಮ್ಮನೆ ಗೀಚ್ಕೊಂಡಿದ್ದು ಎಷ್ಟೋ ಹಂಗೆ ಬರೆದು ಡಾಕ್ಯುಮೆಂಟ್ ಆಗದಿರ ಆಮೇಲೆ ಸ್ವಲ್ಪ ಗಂಭೀರವಾಗಿ ಕತೆ ಬರೀಬೇಕು ಅಂತ ಅನ್ನಿಸ್ದಾಗ ಕತೆಕೂಟ ಸೇರಿಕೊಂಡು ಗೋಪಾಲಕೃಷ್ಣ ಕುಂಟಿನಿ ಅವರು ಹುಟ್ಟಾಕಿರೋದು, ಜೋಗಿ ಅವರ ಸಾರಥ್ಯದಲ್ಲೂ ಇದು ಕತೆಕೂಟ ನಡೀತಿರೋ ಅಂಥದ್ದು. ಕತೆಕೂಟದವ್ರು ಸುಮಾರು ಜನ ಬಂದಿದ್ದೀವಿ ನಾವು. ಜಗದೀಶ್ ಶರ್ಮಾ ಅವರು ಈ ಒಂದು ಗುಂಪಿನ ಸದಸ್ಯರಾಗಿದ್ದಾರೆ. ಮಂಗಳ ಬಂದಿದ್ದಾಳೆ, ಶುಭಶ್ರೀ,
ಅಲ್ಲಿ ಹಿಂದೆ ಜೋಗಿ ಸರ್, ಜೋಗಿ ಸರ್ ನಮ್ಮ ಮಾತು ಬೇಜಾರಾಗಿ ಮಹೇಶ್ ಬಳ್ಳಿ ಇದ್ದಾರೆ, ಹರೀಶ್ ಅವರಿದ್ದಾರೆ, ಪದಚಿನ್ನ ಬಂದಿದ್ದಾರೆ. ಸೊ ಕತೆ ಕೊಟ್ಟು ಸುಮಾರು ಜನ ಇಲ್ಲಿ ಬಂದಿದ್ದಾರೆ. ಔಪಚಾರಿಕವಾಗಿ ಹೇಳ್ತಿರೋದಲ್ಲ, ಬಹುಶಃ ಆ ಗುಂಪಿಗೆ ಬರ್ದೇ ಇದ್ದಿದ್ರೆ ಕಥಾ ಸಂಕಲನ ದೂರದ ಮಾತು. ಒಂದು ಕಥೆನೂ ಸಂಪೂರ್ಣ ಮಾಡಿ ನಾನು ಪಬ್ಲಿಷ್ ಮಾಡೋದು, ಯಾರಿಗೂ ಪಬ್ಲಿಷ್ ಮಾಡೋದು ದೂರದ ಮಾತು, ಒಬ್ರಿಗೆ ಓದಿಸ್ತಾ ಕೂಡ ಇರಲಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಈ ಒಂದು ಪುಸ್ತಕದ ಪ್ರಾರಂಭದಲ್ಲೂ ನಾನು ಹೇಳಿದ್ದೀನಿ, ಇದರ ಇಡೀ ಗೌರವನ ಕಥೆಕೂಟಕ್ಕೆ ನಾನು ಸಮರ್ಪಿಸಿದ್ದೀನಿ. ಯಾವ್ದಕ್ಕೆ ಹೇಳಿದ್ದು ಅಲ್ಲ, ನಿಮ್ಮ ಇಷ್ಟು ಮಾಡೋ ಚಟುವಟಿಕೆಗಳು ಒಂದು ಸಲ ಬರ್ದಿರೋದಲ್ಲ ಅಂತ ಅಂದ್ಬಿಟ್ಟು ಅವಳು ಪಾಪ ನಿರೂಪಕಿಲ್ಲ ಅವಲಂಬಿಕೆ ಅಂತ ಹೇಳ್ತಿರೋವಾಗ್ಲೇ ಮಾಡ್ತಿದ್ರು. ಆದ್ರೆ ರಂಜನಿಗೆ ಬೋರ್ ಆಗೋಯ್ತು ಅಂದ್ರೆ ಅದಕ್ಕೆ ಎಲ್ಲಷ್ಟೋ ಜನ ಎದ್ದೊಟ್ಟೋದ್ರು ಅಂತ ಅರ್ಥ. ಒಂದು ಸಲ ಬರ್ದಿರೋದಲ್ಲ ಇದು, ಅಂದ್ರೆ ಯಾವಾಗಲೂ ಕೆಲವೊಂದು ಇವತ್ತಿಗೆ ನನಗೆ ಆಬ್ಸಲಿಟ್ ಅನ್ಸಿ ತೆಗೆದುಹಾಕ್ಬಿಟ್ಟಿರೋ ಕಥೆಗಳೇ ಹೆಚ್ಚು, ಅಂದ್ರೆ ಆಯ್ಕೆ ಮಾಡ್ಕೊಂಡಿದ್ಕಿಂತ. ಅಥವಾ ಇವಾಗ ಮುಂದಿನ ತಿಂಗಳು ಕಥಾ ಸಂಕಲನ ಮಾಡಬೇಕು ಅಂತ ಅಂದ್ಬಿಟ್ಟು ಈ ತಿಂಗಳು ಒಂದು ಕೂತ್ಕೊಂಡು ಬರ್ದಿರೋ ಅಂಥದ್ದಲ್ಲ. ಇದೆಲ್ಲ ಯಾವತ್ತೋ ಬರ್ದು ಆಗೋಗಿರೋವಂಥದ್ದು. ಇದರಲ್ಲಿರೋ ಎಷ್ಟೋ ಕಥೆಗಳು ನಾನು ಏನೋ ಆಗೋದಕ್ಕೆ ಮುಂಚೆನೂ ಇರೋ ಅಂಥದ್ದು ಇದೆ. ಫಾರ್ ಎಕ್ಸಾಂಪಲ್ ಇವಾಗ ಅವನಗಲಾರ ಇವಾಳಲಾರ ಕತೆ ಬರೆದಾಗ ನಾನು ಟೆಕ್ಸ್ಟ್ ಟು ಸ್ಪೀಚ್ ಸಿಂಥೆಸಿಸ್ ವೃತ್ತಿಗೆ ಬಂದೆ. ವಾಯ್ಸಲ್ಲಿದ್ದೆ, ಡಾಕ್ಯುಮೆಂಟ್ರಿಗಳಿಗೆ ವಾಯ್ಸ್ ಕೊಡೋದು ಅದು ಬರೆದಿರಲಿಲ್ಲ. ಆಮೇಲೆ ಕೆಲವು ಕತೆಗಳನ್ನ ಬಿಟ್ಟುಬಿಟ್ಟಿರೋದು ಇದೆ. ಯಾವತ್ತೂ ವೃತ್ತಿಯನ್ನ ಉದ್ದೇಶಪೂರ್ವಕವಾಗಿ ತರೋ ಪ್ರಯತ್ನ ಮಾಡಿಲ್ಲ ಅನ್ನೋದು ಒಂದು. ಆಮೇಲೆ ನಾವೆಲ್ಲ ಕತೆಗಾರ್ತಿನ ಹುಡ್ಕೋಕ್ ಹೋದ್ರೆ ಕಾಣಿಸಿದ್ರೆ ಕತೆಗಾರ್ತಿ ತಪ್ಪು, ಹುಡುಕಿದ್ರೆ ಅದು ಓದುಗರ ತಪ್ಪ ಅನ್ನೋದು ನನಗೆ ಯಾವಾಗಲೂ ಪ್ರಶ್ನೆ ಇದೆ. ನಮ್ಮನೆ ಆದರೆ ನಮ್ಮ ವೃತ್ತಿಗಳು ಅಥವಾ ನಮ್ಮ ಸುತ್ತಮುತ್ತ ನಡೆಯೋ ಅಂಥದ್ದು ಕಥೆಗೆ ಸ್ಫೂರ್ತಿಯಾಗಿ ಅಥವಾ ಒಂದು ಕಥೆಗೆ ಪ್ರಾರಂಭಿಕ ಎಳೆಯಾಗಿ ಬಂದೇ ಬರುತ್ತೆ. ವಿ ಕಾಂಟ್ ಎಸ್ಕೇಪ್ ದಟ್. ನಾವಾಗಿಲ್ಲದೆ ಬರೆಯೋಕ್ಕಾಗಲ್ಲ, ಆದರೆ ನಾವೇ ಕತೆ ಆಗ್ಬಿಡ್ಬಾರ್ದು ಅಷ್ಟೇ ಅನ್ನೋದು ನನ್ನ ಒಂದು ಪ್ರಜ್ಞೆ ಅಷ್ಟೇ ಇದೆ. ಇವಾಗ ಅದರಲ್ಲೊಂದು ವಾಯ್ಸ್ ಪ್ರೊಫೆಷನ್ ಬಗ್ಗೆ ಇರೋವಂಥ ಒಂದು ಕತೆ ಇದೆ. ಅದು ಅಲ್ಲಿ ನಡೀತಿದ್ದಂಥ ವಿಚಾರಗಳೇ ಕತೆ ಆಗಿಲ್ಲ, ಇದು ಟೋಟಲಿ ಔಟ್ ಆಫ್ ಇಟ್. ಅದರಲ್ಲಿ ಬರುತ್ತೆ ಮನೆಯಲ್ಲಿ ಅತ್ತೆ ದಿನ ಪಪ್ಪ ಸೊಸೆನ ಸೌಂದರ್ಯ ಲಹರಿ ಹೇಳು ಅಂತ ಹೇಳ್ತಿದ್ದಳು, ದೇವ್ರನಾಮ ಹಾಡು ಅಂತ ಹೇಳ್ತಿದ್ದ ಅತ್ತೆ ಏಕಾಏಕಿ ಒಂದು AI ಬಾಟ್ನ ಕತೆ ಹೇಳು ವಾಕು, ಅದನ್ನ ನೀನ್ ಕೇಳಿದ್ದೀನಿ ಬಿಡಮ್ಮ, ನೀನ್ ವಾಕುಲ್ ಹಾಕು ಹಾಡನ್ನ ಅಂತ ಹೇಳೋ ಅಂಥದ್ದಿದೆ. ನನ್ನ ಮನೇಲಿ ಅತ್ತೆನೇ ಇಲ್ಲ. ಸೊ ನಾನೇ ಅದು ಅಂತ ಅಂದ್ರೆ ನಮ್ಮ ಅತ್ತೆ ಹೋದ್ಮೇಲೆ ಬರೆದಿರೋ ಕತೆ ಅದು. ಅಲ್ಲಿ ಆ ಒಂದು ವೃತ್ತಿ ಕೆಲಸ ಮಾಡಿದೆ, ಕತೆ ಹುಟ್ಟೋ ಸಮಯದಲ್ಲಿ ವೃತ್ತಿ ಕೆಲಸ ಮಾಡಿದೆ, ಬೆಳವಣಿಗೆ ಸಮಯದಲ್ಲ, ಮುಕ್ತಾಯದ ಸಮಯದಲ್ಲ. ಆಮೇಲೆ ಕೆಲವು ಇಲ್ಲಿ ಯಾವುದು ಸಂಗೀತದ ಕೇಂದ್ರ ಇರೋವಂಥ ಕಥೆಗಳಿಲ್ಲ. ಯಾಕೆಂದ್ರೆ ಮೊದಲನೇ ಪುಸ್ತಕ ಕಾದಂಬರಿ ಅದು ಸಂಗೀತದ್ದೇ ಆಗಿತ್ತು. ಮತ್ತೆ ಅದನ್ನು ಬರೀಬಾರ್ದು ಅಂತ ಬರೀದೇ ಇರೋದಲ್ಲ, ಅಂತ ಕತೆ ಹುಟ್ಟಿಲ್ಲ. ಬಹುಶಃ ಮುಂದೆಲ್ಲರೂ ಸಂಗೀತದ ವಿಚಾರ ಇರುವಂಥ ಇನ್ನೊಂದು ಕಾದಂಬರಿ ಬರಿಬೇಕು ಅಂತ ಆಸೆ ಇದೆ. ಕೆಲವು ಪಾತ್ರಗಳು ಅಥವಾ ಕೆಲವು ವಿಚಾರಗಳು ಹಾಗೆ ಕಾಡ್ತಿವೆ ನಮಗೆ. ಹೇಗೆ ನಾಟ್ಯಶಾಸ್ತ್ರ ಪ್ರಾರಂಭಿಕ ಆಕರ ಗ್ರಂಥಗಳಲ್ಲಿ ಒಂದು ಸಂಗೀತ ಮತ್ತು ಎಲ್ಲ ಲಲಿತ ಕಲೆಗಳನ್ನು ಕುರಿತಾಗಿ, ಹಾಗೆ ತಮಿಳಿನ ಶಿಲಪದಿಕಾರಮ್ಮ ಒಂದು ಅದ್ಭುತವಾದ ಗ್ರಂಥ, ಅದರಲ್ಲಿ ಕನ್ನಗಿ ಅಂತ ಒಂದು ಪಾತ್ರೆ ಬರುತ್ತೆ, ಒಂದು ಗೆಜ್ಜೆ, ಆಕೆಯ ಒಂದು ಗೆಜ್ಜೆ ಅಂದರೆ ತುಂಬ ಗಟ್ಟಿ ದೊಡ್ಡ ಪಾತ್ರ. ನಮ್ಮ ಸೀತೆ ದ್ರೌಪದಿ ಮಟ್ಟಕ್ಕೆ ಹೋಲಿಸೋದಕ್ಕಾಗಲ್ಲ, ಆದರೆ ಆ ಒಂದು ಕಾವ್ಯದ ಮಟ್ಟಕ್ಕೆ ತುಂಬ ದೊಡ್ಡ ಪಾತ್ರ ಅದು, ಕನ್ನಗಿ ಅನ್ನೋ ಒಂದು ಪಾತ್ರ. ಅಲ್ಲಿ ರಾಜ ಇರ್ತಾನೆ, ಅದು ಒಂದು ಕತೆ, ಅವಳ ಗೆಜ್ಜೆ, ಅದು ಸುತ್ತಮುತ್ತ ನಡೆಯೋ ಕತೆ ಶಿಲಪದಿಕಾರಂ. ಆದರೆ ಅದ್ರಲ್ಲಿ ಬರೋ ಡೀಟೇಲ್ಸ್ ಇದೆಯಲ್ಲ, ಅವಳು ಈ ಥರ ವಾದ್ಯ ನುಡಿಸ್ತಾ ಇದ್ಲು, ಅವ್ರು ಹಿಂಗೆ ಕೂತ್ಕೊಳ್ತಿದ್ರು, ಅದು ಇಂಡೈರೆಕ್ಟ್ ಆಗಿ ನಮಗೆ ಒಂದು ಸಂಗೀತಕ್ಕೆ ಆಕಾರ ಗ್ರಂಥ ಆಗುತ್ತೆ. ಸೊ ಆ ಪಾತ್ರ ಆ ಥರದ್ದು ಏನಾದ್ರು ಎಳೆ ಕೊರಿತಾ ಇದೆ. ಅದು ಯಾವತ್ತಾರು ಕತೆ ಆಗ್ಬೋದು, ಕಾದಂಬರಿ ಆಗ್ಬೋದು, ಗೊತ್ತಿಲ್ಲ ನನಗೆ. ಆದ್ರೆ ಉದ್ದೇಶಪೂರ್ವಕವಾಗಿ ನಾನು ಈ ಕಥೆಯಲ್ಲಿ ವಾಯ್ಸ್ ಪ್ರೊಫೆಷನಲ್ ತರಬೇಕು, ಈ ಕತೆ ಹಂಗೆ ನೋಡೋಕೆ ಯಾವ ಕಥೆಯಲ್ಲೂ ನಿರೂಪಕಿ ಬಂದೇ ಇಲ್ಲ, ಯಾವ ಕಥೆನಲ್ಲೂ ಈ ಕಥೆಗಳಲ್ಲಿ, ಇಲ್ಲಿರೋ ಕಥೆಗಳಲ್ಲಿ ಸಂಗೀತಗಾರ್ತಿ ಬಂದಿಲ್ಲ. ಸೊ ನನ್ನ ಪ್ರಶ್ನೆಗಳು ಇಷ್ಟಿತ್ತು. ರಂಜನಿ ಅವರು ಈ ಪುಸ್ತಕವನ್ನ ಯಾಕೆ ಓದಬೇಕು ಓದುಗರು ಅನ್ನೋದ್ರ ಬಗ್ಗೆನೂ ಒಂದು ಸ್ವಲ್ಪ ಹೇಳಿದ್ದಾರೆ. ಅವರು ಕಥೆಯ ಕವರ್ ಪೇಜು ಮತ್ತೆ ಕಥಾ ಸಂಕಲನ ಬಿಡುಗಡೆ
ಅನ್ನೋದು ಬಿಟ್ಟು ಬೇರೆ ಏನೂ ಮಾತಾಡಿಲ್ಲ ಪುಸ್ತಕದ ಬಗ್ಗೆ. ಅದು ನನಗೆ ಭಾಳ ದೊಡ್ಡ ಕಂಪ್ಲೇಂಟು. ದಯವಿಟ್ಟು ಇನ್ಮೇಲಿಂದ ಅದ್ರ ಬಗ್ಗೆ ತುಂಬ ಮಾತಾಡಬೇಕಾಗಿ ವಿನಂತಿ. ಕಥೆಕಾರರು ಮಾತಾಡಬಾರ್ದು, ಕಥೆಗಳು ಮಾತಾಡಬೇಕು, ಅದೆಲ್ಲ ಓಲ್ಡ್ ಕಾನ್ಸೆಪ್ಟ್ ಆಗೋಯ್ತು. ನೀವು ಖಂಡಿತ ಅದಕ್ಕೆ ಒಂದಷ್ಟು ಪ್ರಚಾರ ಮಾಡಲೇಬೇಕು, ಅದು ನಿಮ್ಮ ಜವಾಬ್ದಾರಿಯೂ ಅದು ಹೌದು. ಅದು ಕೆಲವು ಅದೇ ಸ್ವಭಾವ, ಇಲ್ಲ ಬಿಟ್ಬಿಡಿ, ಅದು ಪ್ರಯತ್ನ ಮಾಡ್ತೀನಿ. ಇವತ್ತಿನ ನೀಡ್, ನಮ್ಮ ಅವಶ್ಯಕತೆಗಳಂದರೆ ಪುಸ್ತಕವನ್ನು ತಲುಪಿಸೋದಕ್ಕೆ ಬರಹಗಾರರು, ಪ್ರಕಾಶಕರು ಎಲ್ಲೂ ಒಟ್ಟಾಗಿ ಕೈ ಜೋಡಿಸೋದನ್ನ ತಲುಪಿಸೋ ಅಂಥ ಪ್ರಯತ್ನ ಮಾಡೋ ಅಂಥದ್ದು. ಇದು ಇನ್ನೂ 2ನೇ ಪುಸ್ತಕ ನಂದು, ಮೊದಲನೇ ಕಥಾ ಸಂಕಲನ. ಹಾಗಾಗಿ ಲಾಂಗ್ ವೇ ಟು ಗೋ, ಲಾಟ್ ಟು ಲರ್ನ್. ನನಗಿಂತ ಹೆಚ್ಚು ಪುಸ್ತಕಗಳನ್ನ ಪ್ರಕಟಣೆ ಮಾಡಿರೋಳು ಮೇಘನಾ. ಸೊ ಮೊನ್ನೆ ಮಾತಾಡುವಾಗ್ಲೂ ಕೆಲವು ವ್ಯಾಲಿಡ್ ಟಿಪ್ಸ್ ಹೇಳ್ತಾ ಇದ್ಲು. ತುಂಬ ಒಂದು ಹೆಲ್ದಿ ಸ್ಪೋರ್ಟಿವ್ ಇದರಲ್ಲಿ ಆ ಟಿಪ್ಸ್ನೆಲ್ಲ ನಾನು ತೊಗೊಂಡಿದ್ದೇನೆ. ಹೌದು, ನಾವು ಹೇಳಬೇಕು ಆದರೆ ಎಲ್ಲಿ ಹೇಳಬೇಕು, ಎಷ್ಟು ಹೇಳಬೇಕು, ಈ ಪ್ರಶ್ನೆಗಳೆಲ್ಲ ಇದ್ದೇ ಇರುತ್ತೆ. ಈ ಹೊತ್ತಿನಲ್ಲಿ ನಾನು ಪ್ರಾರಂಭದಲ್ಲಿ ಹೇಳೋಕ್ಕೆ ಮರ್ತಿದ್ದ ಒಬ್ಬರನ್ನ ನೆನಪಿಸ್ಕೊಳ್ಬೇಕು. ನನ್ನ ಆತ್ಮೀಯ ಗೆಳೆಯರಾದಂಥ ಕವಿರಾಜ್ ಅವರು, ಕನ್ನಡ ಚಿತ್ರರಂಗದ ಮೇರು ಗೀತರಚನಾಕಾರರಲ್ಲಿ ಒಬ್ಬರಾದಂಥ ಕವಿರಾಜ್ ಅವರು ಈ ಪುಸ್ತಕಕ್ಕೆ ಮುನ್ನುಡಿ ಬರೆದು ನನಗೆ ಕರ ಮಾಡಿದ್ದಾರೆ. ಹರಿವು ಪ್ರಕಾಶನದ ಲೇಖಕರು ಕೂಡ ಹೌದು. ಅವರು ಕವಿರಾಜ ಮಾರ್ಗದಲ್ಲಿ ಅಂತ ಅವರ ಒಂದು ಸಿನಿಮಾ ಪಯಣದ ಬಗ್ಗೆ ಇತ್ತೀಚೆಗಷ್ಟೇ ಅವರ ಪುಸ್ತಕ ಕೂಡ ಹರಿವು ಪ್ರಕಾಶನನೇ ನಮಗೆ ಕೊಟ್ಟಿರೋ ಅಂಥದ್ದು. ಕವಿರಾಜ್ ಅವರಿಗೂ ಈ ಹೊತ್ತಿನಲ್ಲಿ ಧನ್ಯವಾದಗಳನ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಮತ್ತು ಅವರು ಉಪಸ್ಥಿತಿ ಇದ್ದಿರೋ ಚೆನ್ನಾಗಿರೋದು. ಅವರು ಬೇರೊಂದು ಕಾರ್ಯಕ್ರಮದಲ್ಲಿ ಇದ್ದಾರೆ, ಇಲ್ಲಿದ್ದರೆ ಖಂಡಿತ ಬರ್ತೀನಿ ಅಂತ ಹೇಳಿದರು. ಅವರಿಗೂ ನನ್ನ ಧನ್ಯವಾದಗಳು. ಅಂದರೆ ಇದು ವನ್ನಾರ್ಪಣೆಗೆ ಬಂದ್ವಾ ಅಂತಲ್ಲ, ಬಂದಿದ್ರಿಂದ ಹೇಳ್ತಾ ಇದ್ದೀನಿ. ಕವಿರಾಜ್ ಅವರೇ ಥ್ಯಾಂಕ್ ಯು ಸೋ ಮಚ್. ಕ್ಯಾಮ್ರಾಗೆ ಹೇಳಿ. ಸೊ ನನ್ನ ಪ್ರಶ್ನೆಗಳು ಮುಗಿದು, ಈಗ ಇಲ್ಲಿ ಆಡಿಯನ್ಸ್ ಇರೋರು ಪ್ರೇಕ್ಷಕರು ರಂಜಿನಿಗೆ ಪ್ರಶ್ನೆಗಳನ್ನು ಕೇಳ್ಬೋದು. ಕಥಾ ಸಂಕಲನದ ಸುತ್ತ ಇದ್ದರೆ ತುಂಬ ಖುಷಿ. ಬೇರೆ ಮಾತುಗಳಾದರೂ ಅದು ಕೇಳ್ಬೋದಾ? ಕೇಳ್ಬೋದು. ತುಂಬ ವೆರಿ ಲೀನಿಯಂಟ್ ಪಬ್ಲಿಷರ್, ನೀವೇನಾದ್ರು ಮಾಡ್ಕೊಳ್ಳಿ ಅಂತಂದರೆ ರತೀಶ್ ಅವರ ಟೀಮ್ ಈ ಲೀನಿಯನ್ಸ್ ಕೊಡುವಂಥದ್ದು ಇದೆಯಲ್ಲ, ಅಂದರೆ ಒಂದು ಬಿಗು ವಾತಾವರಣ ಸೃಷ್ಟಿ ಮಾಡಿದೆ. ಇದೇ ಹೊತ್ತಲ್ಲಿ ರತೀಶ್ ಅವ್ರಿಗೂ ಮತ್ತು ಅವರ ಟೀಮ್ ಪ್ರಸಾದ್, ಯಂಗ್ ಅಡಲ್ಟ್ ಟೀಮ್ ಅಪ್ಪ ಅವ್ರದ್ದು. ಎಲ್ಲರೂ ತಕ್ಷಣ ಪ್ರತಿಕ್ರಿಯೆ ಕೊಡೋದು, ಏನಾದರೂ ಬರೆದು ಕೊಟ್ಟರೆ ಮೇಡಮ್ ಇದು ಅರ್ಥನೇ ಆಗಿಲ್ಲ, ಏನು ಬರೀತಾ ಇದ್ದೀರಾ ಅಂತಲೂ ಕೇಳ್ತಾರೆ. ಏನು ಮುಲಾಜಿಲ್ದೆ ಒಂದು ಆ ಚುರುಕು ಟೀಮ್. ಇದಕ್ಕೆ ಹಿಂದೆ ಮಿಲೇನಿಯಲ್ ಅಮ್ಮ ಅಂತ ಮೇಘ್ನ ಬರೆದಿರೋ ಪುಸ್ತಕನೂ ಹರಿವು ಪ್ರಕಾಶನ ತಂದಿದೆ. ಭಾಳ ಜನಪ್ರಿಯತೆಯನ್ನು ಗಳಿಸಿದಂಥ ಪುಸ್ತಕ ಅದು. ಹಾಗಾಗಿ ಹರಿವು ಇಡೀ ತಂಡಕ್ಕೆ ಕೂಡ ನಾನು ಈ ವೇದಿಕೆಯನ್ನು ಬಳಸ್ಕೊತಾ ಇದ್ದೀನಿ ಥ್ಯಾಂಕ್ ಯು ಹೇಳೋಕ್ಕೆ. ಥ್ಯಾಂಕ್ ಯು ಎಲ್ಲ ಯಂಗ್ಸ್ಟರ್ಸ್, ಎಲ್ಲ ಚಿಕ್ಕವರು, ಥ್ಯಾಂಕ್ ಯು ಸೋ ಮಚ್. ತುಂಬ ಡೆಡಿಕೇಟೆಡ್. ಒಂದು ಪ್ರೂಫ್ ರೀಡಿಂಗಿಂದ ಇರಬಹುದು. ಫಸ್ಟ್ ಪೇಜಲ್ಲೇ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ದಟ್ ಈಸ್ ಡಿಫ್ರೆಂಟ್. ಆದರೆ ಆ ಡೆಡಿಕೇಶನ್ ಮತ್ತು ಕಮಿಟ್ಮೆಂಟ್, ಥ್ಯಾಂಕ್ ಯು ಆಲ್ ಸೋ ಮಚ್. ಸೊ ಪ್ರೇಕ್ಷಕರು ರಂಜಿನಿಗೆ ಕೇಳುವ ಪ್ರಶ್ನೆಗಳು. ಅಮೂಲ್ಯ ಅವರು ಕ್ವೆಶನ್ ಪೇಪರ್ ಇಟ್ಕೊಂಡು ಬಂದಿದ್ದಾರೆ. ನಾ ಕೊಡ್ತೀನಿ ಬಿಡಿ, ತೊಂದರೆ. ಮೊದಲನೇದಾಗಿ ಅಭಿನಂದನೆಗಳು. ಥ್ಯಾಂಕ್ ಯು ಅಮೂಲ್ಯ. ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ಸೆಕೆಂಡ್ ಬುಕ್. ಬಹುತೇಕ ಮೇಘ್ನಾ ಅವರೆಲ್ಲ ತಿನ್ನಕ್ಬಿಟ್ಟಿದ್ದಾರೆ, ನಮ್ಗೇನು ಬಿಟ್ಟಿಲ್ಲ. ಅಂದ್ರೆ 2 ಕಥೆ ಬಿಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಬಹುಪರಾಕ್ ಮತ್ತೆ ತುರ್ತು ನಿಗಾ. ಕಾಫಿ ಕೊಟ್ಬಿಡಿ ಅವ್ರಿಗೆ. ಅವ್ರದ್ದು ಕಾಫಿ ಬಹುಪರಾಕ್ ಮತ್ತು ತುರ್ತು ನಿಗಾ ಆಗಲ್ಲ, ಭಾಳ ಹಿಂದಿಂದನೂ ನಮ್ಮದು ಪೆಂಡಿಂಗ್ ಇದೆ. ಅದು ಸಾಲ ಬಾಕಿ ಇದೆ ನಂದು. ಹಾಗಾಗಿ ಇವಾಗ ಜೊತೆಗೆ ಒಂದು ಮಸಾಲೆ ದೋಸೆನೂ ಸೇರಿಸ್ಕೊಳ್ಳಿ. ಟೈಮು ಆಗಿದೆ. ಪ್ಲೀಸ್ ವೆಲ್ಕಮ್ ಎನಿ ಟೈಮ್. ನನ್ನ ಪ್ರಶ್ನೆಗಿಂತ ಮೊದಲನೇದಾಗಿ ನಂಗೆ ಎಲ್ಲ ಕಥೆಗಳು ತುಂಬಾನೇ ಇಷ್ಟ ಆಯ್ತು. ನನ್ನ ಫೇವ್ರೆಟ್ಸು 3ನೇ ಹೋಗಿ, ಚುಕ್ಕಾಪಿಲ್ಲ ಮತ್ತೆ ತುರ್ತು ನಿಗಾ. ತುರ್ತು ನಿಗಾನಲ್ಲಿ ಕಥೆ ನಾನು ಬಿಟ್ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಆದ್ರೆ ಒಂದು ತುಂಬಾ ಸಣ್ಣ ಸ್ಥಾನ ಇದು ಅಥವಾ ತುಂಬಾ ಚಿಕ್ಕ ಕೆಲಸ ಇದು ಅಂತ ನಾವು ಪರಿಗಣಿಸೋದಕ್ಕೆ ನೀವು ಗುರುಪೀಠದ ಒಂದು ಸ್ಥಾನನ ಆರೋಪಿಸಿದ್ದೀರಿ. ಅದು ನನಗೆ ಬಹಳ ಟಚಿ ಅನ್ನಿಸ್ತು. ಸೊ ಈ ಥರದ್ದು
ನಿಮ್ಮ ಕಥೆಗಳಲ್ಲಿ ನಾನು ಇನ್ನೊಂದು ಗಮನಿಸಿದ್ದು ಅಂದ್ರೆ ಇತ್ತೀಚೆಗೆ ಕಥಾ ಸಂಕಲನಗಳು ಅಂತ ಓದ್ತಿದ್ದಾಗ ಸಾಮಾನ್ಯವಾಗಿ ಕ್ಯಾರೆಕ್ಟರ್ಗೆ ಲೇಯರಿಂಗ್ ನ ಕೊಡ್ತಾರೆ, ಆದ್ರೆ ನೀವು ಕಥೆಗಳಿಗೆ ಲೇಯರಿಂಗ್ ನ ಕೊಟ್ಟಿದ್ದೀರಿ. ನನಗೆ ಪ್ರತಿ ಕಥೆನಲ್ಲೂ 2 ಎಂಡಿಂಗ್ ಕಾಣಿಸಿದೆ, 2 ಕ್ಲೈಮ್ಯಾಕ್ಸ್ ಬರುತ್ತೆ. ಕೊನೆ ಪುಟ ಅಥವಾ ಕೊನೆ ಪ್ಯಾರಾಗ್ರಾಫ್ ನ ಓದೋದಕ್ಕೆ ಮುಂಚೆನೆ ಕಥೆ ಮುಗ್ದೋಗಿರುತ್ತೆ ಆಕ್ಚುಲಿ. ಬಟ್ ಕೊನೆಯ ಒಂದು ಟ್ವಿಸ್ಟ್ ಇದೆ ಅಲ್ವಾ, ನನಗೆ 2ನೇ ಕ್ಲೈಮ್ಯಾಕ್ಸ್ ಅಂತ ಪ್ರತಿ ಕಥೆಗೂ ಅನ್ಸಿದೆ. ಸೊ ವಾಸ್ ಇಟ್ ಅ ಕಾನ್ಶಿಯಸ್ ಡಿಸಿಷನ್ ನಿಮ್ಗೆ ಆ ಸ್ಟ್ರಕ್ಚರ್ ಅಲ್ಲಿ ಕಥೆಗಳನ್ನ ಬರಿಬೇಕು ಅಂತ ಅನ್ಸಿದ್ದು? ಯಾಕಂದ್ರೆ ಇದಕ್ ಮುಂಚೆ ನೀವು ಹೇಳಿದ್ರಿ ಭಾವನಾತ್ಮಕವಾಗಿ ಯಾವುದೇ ಕಥೆನ ಎಂಡಿಂಗ್ ಮಾಡಿದ್ರೆ ಅದು ಇಂಪ್ಯಾಕ್ಟ್ ಬೀರತ್ತೆ ಅಥವಾ ಫಾರ್ ಅ ಲಾಂಗ್ ಟೈಮ್ ಓದುಗರಲ್ಲಿ ಅದು ಕಾಡತ್ತೆ ಅಂತ. ಸೊ ವಾಸ್ ದಟ್ ಅ ಕಾನ್ಶಿಯಸ್ ಡಿಸಿಷನ್? ಇಟ್ ವಾಸ್ ಟು ಎನ್ ಎಕ್ಸ್ಟೆಂಟ್. ಯಾಕೆಂದರೆ ನನಗೆ ಓದೋದಕ್ಕೆ ಬೇರೆ ಬೇರೆದು ಇಷ್ಟ ಆಗುತ್ತೆ, ನೋಡೋ ವಿಚಾರ ಬಂದಾಗ ಐ ಲೈಕ್ ಟು ವಾಚ್ ಸಸ್ಪೆನ್ಸ್ ಥ್ರಿಲ್ಲರ್ಸ್. ಆಮೇಲೆ ಯಾವ ಸಸ್ಪೆನ್ಸ್ ಇವಾಗ ಫಿಲಮ್ ವಿಚಾರಕ್ಕೆ ಬಂದು ತುಂಬ ಫಿಲಮ್ ಹುಚ್ಚು, ನೋಡ್ತೀನಿ, ತುಂಬ ನೋಡ್ತೀನಿ. ಯಾವ ಚಿತ್ರ ನಮಗೆ ಶುರುನಲ್ಲೇ ಓಕೆ ಇವನು ಸಸ್ಪೆಕ್ಟು, ಇವನೇ ಕಲ್ಪ್ರಿಟ್ ಅಂತ ಬಿಟ್ಕೊಟ್ಬಿಡುತ್ತಲ್ಲ, ನನಗೆ ಅಂಥವ್ರ ಬಗ್ಗೆ ಕೋಪ ಬರುತ್ತೆ, ಮತ್ತು ಒಂದು ರೀತಿಯಾದ ಅಸಡ್ಡೆ. ಅದು ಬಿಟ್ಕೊಡ್ಬಾರ್ದು. ಕೊನೆಯವರೆಗೆ ನಾವು ಇಡೀ ಚಿತ್ರಕ್ಕೆ ತಾನೇ ದುಡ್ಡು ಕೊಟ್ಟಿರ್ತೀವಿ, ಅರ್ಧ ಟಿಕೆಟ್ ತೊಗೊಂಡಿರೋದಿಲ್ಲ. ಸೊ ಕೊನೆವರೆಗೂ ನಮ್ಮನ್ನು ಹಿಡಿದಿಟ್ಕೊಳ್ಳೋ ಕರ್ತವ್ಯ ಅಥವಾ ಅದೊಂದು ಪ್ರಜ್ಞೆ ನಿರ್ದೇಶಕನಿಗೋ ಬರಹಗಾನಿಗೋ ಇರಬೇಕು ಅನ್ನೋವಂಥದ್ದು. ನಾವು ಆ ಪ್ರಯತ್ನ ಮಾಡಿ ಸೋಲ್ಬೋದು ಕೆಲವು ಸಲ, ಆವಾಗ ಒಂದೇ ಎಂಡ್ ಸಿಗಬಹುದು ಅಥವಾ ಅದೊಂದು ಸ್ವಲ್ಪ ನೀರಸವಾಗ ಇರುತ್ತೆ. ಆದರೆ ಅಪ್ರಯತ್ನಪೂರ್ವಕವಾಗಿ ಬಿಟ್ಕೊಟ್ಬಿಡ್ತಾರಲ್ಲ, ಅಂದರೆ ತಲೆ ಕೆಡಿಸ್ಕೊಳ್ದಿರಾ ಬಿಟ್ಕೊಟ್ಬಿಡ್ತಾರಲ್ಲ, ನನಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಅಸಮಾಧಾನ ಇದೆ. ಹಾಗಾಗಬಾರ್ದು ಅನ್ನೋ ಒಂದು ಕಾಳಜಿ ಸಾಮಾನ್ಯಕ್ಕೆ ಇಟ್ಕೊಂಡು ಬರಿತೀನಿ. ಅದು ಎಲ್ಲ ಸಲ ಅದರಲ್ಲಿ ಯಶಸ್ವಿ ಆಗ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ, ಆದರೆ ಆ ಕಾಳಜಿ ಅಂತೂ ಇರುತ್ತೆ. ಇನ್ನು ಈ ಪಾತ್ರಗಳ ಲೇಯರಿಂಗ್ ಮತ್ತು ಕಥೆಗಳ ಲೇಯರಿಂಗ್ ಅದು ಅಷ್ಟು ಉದ್ದೇಶಪೂರ್ವಕವಾಗಲ್ಲ. ಮತ್ತು ನಾನು ಯಾವತ್ತೂ ಪದಗಳ ಮಿತಿನ ತಲೆಯಲ್ಲಿ ಇಟ್ಕೊಂಡು ಬರೆಯೋದಿಲ್ಲ. ಸ್ವಾಭಾವಿಕವಾಗಿ ಮುಗಿಸಿದ್ರೆ ನಾನು ಯಾವ ಕಥೆನೂ ನಂದು 1000 ಪದಗಳಿಗಿಂತ ದಾಟೋದೇ ಇಲ್ಲ ನಂದು. ಹಾಗಾಗಿ ಯಾವುದೇ ಸ್ಪರ್ಧೆಗೂ ನನ್ನ ಕಥೆಗಳು ಇದುವರೆಗೂ ಕಳಿಸೋಕ್ಕಾಗಿಲ್ಲ ನನಗೆ. ಯಾಕೆಂದರೆ ಯಾವ ಸ್ಪರ್ಧೆಗಳನ್ನು 1500, 2000, 2500, 3000 ಪದ ಮಿತಿಯಲ್ಲೇ ಬರುತ್ತೆ. ಈ ಪದಮಿತಿ ಒಂದು ಮಿತಿಯಿಂದನೇ ನನಗದು ಸಾಧ್ಯ ಆಗೋದಿಲ್ಲ ಎಷ್ಟೋ ಸಲ. ಹಾಗಾಗಿ ನನಗೆ ಪಾತ್ರ ಲೇಯರ್ಗಿಂತ ಕತೆ ಲೇಯರ್. ಮತ್ತು ನನಗೆ ಹಾಗಿಷ್ಟ ಅಂದರೆ ನೋಡುಗರಾಗಿ ನನಗೊಂಚೂರು ಏನಾದ್ರು ಬಿಟ್ಟಿರಬೇಕು ಅಂತ ನಾನು ಅಪೇಕ್ಷೆ ಪಡ್ತೀನಿ. ಇವಾಗ ರೀಡ್ ಬಿಟ್ವೀನ್ ಲೈನ್ಸ್ ಅದು ಹೇಳ್ತಾರಲ್ಲ, ಇವಾಗ ಇತ್ತೀಚೆಗೆ ಬಂದಿರೋ ಎಷ್ಟೋ ಇವಾಗ ಸಸ್ಪೆನ್ಸ್ ಥ್ರಿಲ್ಲರ್ ಫಿಲಮ್ಗಳು ನಾವು ಮುಗಿದ ಮೇಲೆ ನಮಗೆ ಎಷ್ಟೋ ಲೇಯರ್ಸ್ ಹೊಳಿತಾ ಹೋಗುತ್ತೆ. ಹಾಗೆ ಆಗೋದು ನನಗಿಷ್ಟ. ನಾನು ಆ್ಯಸ್ ಎ ರೀಡರ್ ಆರ್ ವ್ಯೂಯರ್ ನನಗದು ಇಷ್ಟ ಆಗುತ್ತೆ. ಅಂಥದ್ದೊಂದು ಅನುಭವ ನನ್ನ ಓದುಗರಿಗೂ ಸಿಗೋಕ್ಕೆ ಸಾಧ್ಯ ಆಗುತ್ತಾ ಅನ್ನೋ ಒಂದು ಪ್ರಜ್ಞಾಪೂರ್ವಕ ಪ್ರಯತ್ನ ಅಂತೂ ಕೆಲವು ಕಥೆಗಳಲ್ಲಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿರ್ತೀನಿ. ಹಾಗಾಗಿ ನಾನು ಪಾತ್ರದ ಲೇಯರಿಂಗಿಂತ ಕತೆ ಲೇಯರಿಂಗ್ ನನಗೆ ಇಷ್ಟ ಆಗುವಂಥ ಫಾರ್ಮ್ಯಾಟ್ ಅದು ನನಗೆ. ಆ್ಯಸ್ ಅ ಮದರ್ ಅವರು ಎಲ್ಲ ಸ್ಪೂನ್ ಫೀಡ್ ಮಾಡಲ್ಲ, ನೀನು ಸ್ವಲ್ಪ ಕೆಲಸ ಮಾಡು ಅಂತ ಹೇಳ್ಕೊಡ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ ಯಾರ್ದಾರು ಇದೆಯಾ? ಇವಾಗ ಪ್ರಶ್ನೆ ಕೇಳಿದವರು ಅಮೂಲ್ಯ ಅಂದ್ಬಿಟ್ಟು ಒಳ್ಳೆ ಬರಹಗಾರ್ತಿ, ಅವರು ಒಳ್ಳೆ ಮಾತುಗಾರ್ತಿನೂ, ಅಂದರೆ ಒಳ್ಳೆ ಕಾಂಪಿಟೇಷನ್ನು ನಮಗೆ ನಿರೂಪಣೆಗೆ ಮತ್ತು ಕಾರ್ಯಕ್ರಮ ಹೋಸ್ಟ್ ಮಾಡೋದಕ್ಕೆ ಅದೆಲ್ಲ. ಇತ್ತೀಚೆಗೆ ಅವರು ಅಂಶ ಅಂತ ಒಂದು ಪುಸ್ತಕ, ಅದು ಪರಶುರಾಮನನ್ನ ಕುರಿತಾಗಿರೋ ಪುಸ್ತಕ ಅನುವಾದ ಮಾಡಿದ್ದಾರೆ. ತುಂಬ ಒಂದು ಕ್ವಾಲಿಟಿ ಟ್ರಾನ್ಸ್ಲೇಷನ್ ಅಂತ ನನಗೆ ಅನಿಸಿದ್ದು. ಅದಕ್ಕಿಂತ ಬೇರೆ ಪದಗಳು ಹೇಳೋಕ್ಕೆ ಸಾಧ್ಯ ಇಲ್ಲ. ವೆರಿ ಆ್ಯಪ್ಟ್ ಟ್ರಾನ್ಸ್ಲೇಷನ್, ಅಂದರೆ ಅದು ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಅಲ್ಲದೆ ಇರೋವಂಥದ್ದು. ಆ ಪುಸ್ತಕ ನಾನು ಓದಿನಿ, ಪರಶುರಾಮದ ಅಂಶ ಅನ್ನೋಂಥದ್ದು. ಅವರ ಪುಸ್ತಕ ಬಿಡುಗಡೆಯಲ್ಲಿ ಈ ಥರದ ಸಂವಾದದ ಕೆಲಸ ನಾನು ಮಾಡಿದ್ದೆ. ಹಾಗಾಗಿ ಆ ಥರ ಬರಹಗಾರರಿಂದನೇ ಬಂದಿರೋದ್ರಿಂದ ನಿಮ್ಮ ಮಾತನ್ನ ತುಂಬ ಗಂಭೀರವಾಗಿ ಲೇಖಕಿ ನಿರೂಪಣೆ ಮಾಡಿಬಿಡೋದು. ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು ಅಮೂಲ್ಯ. ರಂಜಿನಿ, ನಾನು ಯಾವುದು ಸುಮಾರು ಒಂದು 8-10 ವರ್ಷದಿಂದ ನಿಮ್ಮನ್ನು ನೋಡ್ತಾ ಇರೋದು. FM ರೈನ್ಬೋನಲ್ಲಿ ಅರ್ಜಿ ಆಗಿದ್ದ ಕಾಲದಿಂದ. ಅಂದ್ರೆ ನೀವು ನಡೆದ ಹಾದಿಯಲ್ಲಿ ನಾವು ಬರ್ತಾ ಇದೀವಿ ಅನ್ನೋ ರೀತಿ ನಾವು ಕೂಡ FM ರೈನ್ಬೋನಲ್ಲಿ ಹಂಗನ್ಬಿಟ್ಟು ನಾನು ಅಜ್ಜಿ ಮಾಡಬೇಡಿ, ನನಗೂ ಏಜ್ ಆಗಿದೆ ಅಂತ ಅನ್ಕೋತಾರೆ. ಸೊ ನನಗೆ ನಿಮ್ಮ ಭಾಷೆ, ಭಾವನೆ ಮತ್ತೆ ಪದಪುಂಜಗಳನ್ನ ಪೋಣಿಸುವಂತ ರೀತಿ ಬಹಳ ಇಷ್ಟ ಆಗುತ್ತೆ, ಎಸ್ಪೆಷಲಿ ಆನ್ ಸ್ಟೇಜ್. ಅದು ಅಂದ್ರೆ ಯಾವುದೋ ಒಂದು ವಿಷಯನ ಕನ್ವೆ ಮಾಡ್ಬೇಕಾದ್ರೆ ನಾವು ದಿಕ್ಕು ತಪ್ಪದೀರಾ ಅಥವಾ ಕೇಳಿಸ್ಕೊಳ್ಳೋರಿಗೆ ದಿಕ್ಕು ಗೆಡಿಸ್ದೀರಾ ವಿಷಯ ಏನ್ ಹೇಳ್ಬೇಕು ಅದನ್ನ ಮಾತ್ರ ಕನ್ವೆ ಮಾಡೋ ರೀತಿ ಇದೆಯಲ್ಲ, ಅದನ್ನ ಬಹುಶಃ ನಾವೊಂದಿಷ್ಟು ಜನನ ನಾನು ನೋಡ್ತಾ ಇದ್ದೀನಿ. ಅದನ್ನ ಬಿಟ್ಟರೆ ಮುಂದಿನವ್ರು ಇವಾಗ ಬಂದಿರೋರಿಗೆ ಅವ್ಳು ಕಷ್ಟ ಆಗ್ತಾ ಇದೆ. ಬರ್ಕೊಂಡಿರೋದನ್ನ ಓದೋದನ್ನ ನಾನು ಗಮನಿಸ್ತಾ ಇದ್ದೀನಿ.
ಅಂತವ್ರ ಮಧ್ಯದಲ್ಲಿ ನಾವಿನ್ನು ಉಳ್ಕೋತಾ ಇದ್ದೀವಿ. ನಿಮಗೆ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಮೇಲ್ಪಂಕ್ತಿ ಹಾಕೊಡ್ತಾ ಇದ್ರೆ ಮುಂದಿನವ್ರು ಬದುಕೋದಕ್ಕೆ ಸಾಧ್ಯ ಇಲ್ಲ, ಅದು ಸಾಧ್ಯವಾಗಿದೆ. ಬರವಣಿಗೆನಲ್ಲೂ ಕೂಡ ಅದನ್ನ ನಾನು ತಗೊಳ್ತಿದ್ದೀನಿ. ನಿಮ್ಮ ಕಡೆಯಿಂದ ಒಂದಿಷ್ಟು ಅಭಿನಂದನೆಗಳು ಆ ವಿಷಯ. ಥ್ಯಾಂಕ್ ಯು. ಜ್ಯೋತಿ ಅವರು ಕೂಡ ಒಳ್ಳೆ ರೈಟರ್ ಅಂಡ್ ಗೊತ್ತಾಗಿರ್ಬೋದು ಇವಾಗಲೇ ಅವ್ರ ಮಾತಿನ ಸರಿ. RJ ಜ್ಯೋತಿ ಅಲ್ವಾ? ಎಸ್. ನನ್ನ ಪ್ರಶ್ನೆ ಏನಂದ್ರೆ, ನಾವು ಬರವಣಿಗೆನಲ್ಲಿ ತೊಡಗಿಸ್ಕೊಳ್ಳೋ ಮೊದಲು ಒಂದಿಷ್ಟು ಕಾಡುವ ಕಥೆಗಳಿರುತ್ತೆ. ಅಂದ್ರೆ ನಾವು ಓದಿ ನಮ್ಮನ್ನ ಕಾಡ್ತಾ ಇರುವಂತ ಕಥೆಗಳು, ಅದನ್ನ ನಾವು ರೀಕಿಂಡಲ್ ಮಾಡೋ ಪ್ರಯತ್ನ ಪಡ್ಬೋದು. ಅಂದ್ರೆ ಅದ್ರ ಅಂತ್ಯ ಚೆನ್ನಾಗಿಲ್ಲ ಅಂತ ಅಥವಾ ಇದನ್ನ ಹೇಗೋ ಬರ್ಬೇಕಿತ್ತು ಅಂತ ನಮ್ಗನ್ಸಿ ಅದಕ್ಕೊಂದು ಹೊಸ ದೃಷ್ಟಿಕೋನವನ್ನ ನಾವು ಕೊಡೋದು. ಈ ತರದ ಕಥೆಗಳು ಹೆಚ್ಚಾಗಿ ನಾನು ಇವಾಗ ನೋಡ್ತಾ ಇದ್ದೀನಿ. ನಾನು ಅದ್ರ ಕಥಾ ಪುಸ್ತಕ ತಗೊಂಡ್ರೆ ಈ ತರದ ಕಥೆ ಆಲ್ರೆಡಿ ಓದಿದೀನಿ ಅಂತ ನನ್ಗೆ ಅನ್ಸುತ್ತೆ. ನನಗೆ ಸ್ವಲ್ಪ ಬೇಜಾರಾಗತ್ತೆ, ಈ ತರ ಆಗ್ಬಾರ್ದು ಅನ್ನೋದು ನನ್ನ ಉದ್ದೇಶ, ನನ್ಗೆ ಅನ್ಸುತ್ತೆ, ಪರ್ಸನಲ್ ಒಪಿನಿಯನ್ ಅದು. ಅಟ್ ದ ಸೇಮ್ ಟೈಮ್ ಒಂದಿಷ್ಟು ಕಥೆಗಳು ಹುಟ್ಟಿದ ಕಥೆಗಳಿಗೂ ಕಟ್ಟಿದ ಕಥೆಗಳಿಗೂ ಖಂಡಿತ ವ್ಯತ್ಯಾಸ ಇದೆ ಅಂತ ನನ್ನ ಭಾವನೆ. ನೀವು ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಈ ಹುಟ್ಟಿದ ಕತೆ ಕಟ್ಟಿದ ಕಥೆದು ಡಿಸ್ಕಷನ್ನು ಮುಗಿದೇ ಇರೋ ಅಂಥದ್ದು. ಇದು ಕತೆ ಕೂಟದಲ್ಲಿ ಬಹಳ ಚರ್ಚೆ ಆಗೋ ವಿಷಯ ಮತ್ತು ಯಾವತ್ತೂ ಅದು ಒಂದು ತೀರ್ಮಾನಕ್ಕೆ ಬರದೇ ಇರೋವಂಥ ವಿಷಯ ಅದು. ನನಗೆ ಪರ್ಸ್ನಲಿ ಇದು ಆ ಲೈನ್ ಆಫ್ ಡಿಫ್ರೆನ್ಸ್ ತುಂಬ ತೆಳು. ಯಾಕೆ ಅಂದರೆ ಪ್ರತಿಯೊಂದು ಕಥೆನೂ ಎಲ್ಲೋ ಹುಟ್ಟಿರಬೇಕು, ಆಮೇಲೆ ಅದು ಕಟ್ಟುವಿಕೆ ನಡೆಯುತ್ತೆ. ಎಲ್ಲ ಪ್ರತಿ ಸಾಲು ತನ್ನಷ್ಟನ್ನು ಹುಟ್ಟಲ್ಲ. ಆಮೇಲೆ ಪ್ರತಿಯೊಂದು ಹುಟ್ಟಿದ ಕಥೆನೂ ನಂತರ ಕಟ್ಟುವಿಕೆ ಆಗುತ್ತೆ. ಸೊ ಆ ಡಿಫ್ರೆನ್ಸ್ ನನಗೆ ತುಂಬ ತೆಳು. ದಟ್ ಲೈನ್ ಆಫ್ ಡಿಫ್ರೆನ್ಸ್ ಇಸ್ ವೆರಿ ಥಿನ್ ನನ್ನ ಪ್ರಕಾರ. ನನಗೆ ಈ ವಿಭಾಗ ಮಾಡೋದ್ರಲ್ಲಿ ಐ ಡೋಂಟ್ ಸಬ್ಸ್ಕ್ರೈಬ್ ಟು ದಟ್ ಐಡಿಯಾ. ಅಂದರೆ ಇದಕ್ಕೆ ಪೂರಕವಾಗಿ ಮಾತಾಡೋವಂಥವ್ರು ಇರಬಹುದು, ಅಂದರೆ ಇದು ಬೇರೆ ಅಂತ ಹೇಳೋರು ಇರಬಹುದು. ಆದರೆ ಅವ್ರು ಹೇಳಿದಾಗ ಹೌದಲ್ವಾ ಅಂತ ಅನ್ಸುತ್ತೆ. ಆದರೆ ವೆನ್ ಐ ಸಿಟ್ ಟು ರೈಟ್, ನನಗದು ಇದು ಎಲ್ಲೋ ಯು ಕ್ಯಾಂಟ್ ಬಿಲ್ಡ್ ಎ ಸ್ಟೋರಿ ಅನ್ಲೆಸ್ ಇಟ್ ಇಸ್ ಬಾರ್ನ್ ಸಮ್ವೇರ್ ಅಲ್ವಾ. ಮತ್ತು ಅದು ಎಲ್ಲಿ ಹುಟ್ಟಿರುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ ಎಷ್ಟೋ ಸಲ. ಹಾಗಾಗಿ ಮತ್ತೆ ಅದು ಹುಟ್ಟಿದ ಮೇಲೆ ಅಷ್ಟಕ್ಕೆ ನಾವು ನಿಲ್ಲಿಸ್ಬಿಡ್ತೀವಿ. 2 ಲೈನ್ ಏನೋ ತಲೆಯಲ್ಲಿ ಬಂದಿರುತ್ತೆ, ಅದು ಹೆಂಗೆ ಅದಷ್ಟು ಸ್ವಯಂ ಕಥೆ ಆಗಿಬಿಡುತ್ತೆ? ಸಾಧ್ಯ ಇಲ್ಲ. ಸೊ ಮೊದಲನೇದಾಗಿ ದಟ್ ಲೈನ್ ಆಫ್ ಡಿಫ್ರೆನ್ಸ್ ಇಸ್ ವೆರಿ ಥಿನ್ ಫಾರ್ ಮೀ. ಎರಡನೇದಾಗಿ ಬರೆಯೋ ಪ್ರಕ್ರಿಯೆಯಲ್ಲಿ ನಮಗೆ ಇವಾಗ ಯಾವುದೋ ಒಂದು ಈಗ ಆಲ್ರೆಡಿ ಇದು ಬಂದಿದೆ ಅಂತ ಅನಿಸುತ್ತಲ್ವ, ಓದಿದಾಗ ಅದು ಸಹಜ. ಅದು ಇವಾಗ ಒಂದು ಸಂಶೋಧನೆನೇ ಇದೆ, ಮತ್ತು ಕೆಲವು ಪಬ್ಲಿಷ್ ಆಗಿಬಿಟ್ಟಿದೆ ಅಟ್ ಎ ಟೈಮು. ಇಲ್ಲಿ ಭಾರತದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಒಬ್ರಿಗೆ ಅನಿಸಿದ್ದು ಇನ್ಯಾವುದೋ ಒಂದು ದೇಶದಲ್ಲಿ ಮೂಲೆಯಲ್ಲಿ ಅನಿಸಿ ಅದೇ ಸಮಯಕ್ಕೆ ಪಬ್ಲಿಷ್ ಆಗಿರೋಂಥ ಒಂದು ಭಾವನೆ ಅಥವಾ ಒಂದು ಆಲೋಚನೆ ಇಬ್ರಿಗೆ ಬರಬಾರ್ದು ಅಂತ ಎಲ್ಲಿ ಕಾನೂನಿದೆ? ಇನ್ನೊಂದು 10 ನಿಮಿಷ ಅಲ್ವಾ ಅನ್ನಿಸ್ಬೋದು. ಆದರೆ ಉದ್ದೇಶಪೂರ್ವಕವಾಗಿ ಪ್ಲೇಜಿಯರಿಸಮ್ ಆಗಬಾರ್ದು, ಕಾಪಿ ಆಗಬಾರ್ದು. ಅಂದರೆ ಇವಾಗ ನಿಮ್ಮ ಕಥೆಯನ್ನ ಎಳೆಯನ್ನ ನಾನು ತಗೊಂಡು ನಿಮ್ದೇ ಅಲ್ಲ ಅನ್ನಿಸೋ ಹಾಗೆ ಬರೆದು ಆ ಚಾಕಚಕ್ಯತೆ ಇರುತ್ತೆ, ಆದರೆ ಅದು ತಪ್ಪು ಅಷ್ಟೇ. ಹಂಗೆ ಮಾಡಕ್ಕೆ ಹೋಗ್ಬಾರ್ದು. ಆದರೆ ಎಲ್ಲದಕ್ಕೂ ಎವ್ರಿ ಪೀಸ್ ಆಫ್ ವರ್ಕ್ ಇಸ್ ಪ್ಲೇಜರೈಸ್ಡ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಅಂದರೆ ನಾವು ಎಲ್ಲರಿಗೂ ಎಲ್ಲೋ ಇನ್ನೆಲ್ಲಿಂದನೋ ಒಂದು ಸ್ಫೂರ್ತಿ ಬಂದಿರುತ್ತೆ. ಈಗ ಅದು ಒಂದು ಪಾತ್ರದ ಇವಾಗ ಬಹಳ ವರ್ಷಗಳು ಮೊಸರು ಮಂಗಮ್ಮ ನಮಗೆ ಕಾಡಿರ್ಬೋದು, ಅಥವಾ ಇವಾಗ ಗಣೇಶಯ್ಯ ಅವ್ರ ಶಾಲಬಂಜಿಕೆ ನಮ್ಮನ್ನು ಕಾಡಬಹುದು. ಮೊಸರು ಮಂಗಮ್ಮ ಓದಿದಾಗ ನಾನು ಒಂದೂ ಕತೆ ಬರೆದಿರಲಿಲ್ಲ, ಒಂದೇ ಒಂದು ಕಥೆನೂ ಬರೆದಿರಲಿಲ್ಲ. ಆದರೆ ಕತೆ ಗಂಭೀರವಾಗಿ ಬರಿಬೇಕು ಅಂತ ಅನಿಸಿದ್ದ ದಿನಗಳಲ್ಲಿ ಆ ಕತೆ ಜ್ಞಾಪಕ ಬರುತ್ತೆ, ಆ ಪಾತ್ರ ಜ್ಞಾಪಕ ಬರುತ್ತೆ, ಕಾಡುತ್ತೆ. ಅದರಿಂದ ಏನೋ ಒಂದು ಪಾಠ ಅಂತೂ ನಾವು ತಗೊಳ್ತೀವಿ. ಇದು ನಾವು ಬರೆಯೋಕ್ಕೆ ಹೊರಟಿರೋ ಕತೆ ಅಥವಾ ಬರೆದಿರೋ ಕತೆ ಅದನ್ನೇ ಇನ್ಯಾರೋ ಬರೆದಿದ್ದಾರೆ ಅಂತ ಅನಿಸಿದ್ರೆ ಅದನ್ನು ಕೈ ಬಿಡಬೇಕು ಅಂತ ನನ್ನ ಅಭಿಪ್ರಾಯ. ಅಂದರೆ ಅದು ನಮ್ಮದೇ ಇರಬಹುದು ಆಲೋಚನೆ. ಇವಾಗ ಸೇಮ್ ಟು ಸೇಮ್ ಅಕಸ್ಮಾತ್ ಇತ್ತು ಅಂದರೆ ಇದು ನಂದೇ ಆಲೋಚನೆ ಅಂತ ಪಬ್ಲಿಷ್ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಅದು ನಾವು ಪಬ್ಲಿಷರ್ಸ್ಗೆ ಕೊಡೋ ಕಾಟ ಅಷ್ಟೇ ಆಗುತ್ತೆ. ಬಿಟ್ಟರೆ ಅದು ಒಂದು ಒಪ್ಪಿತ ಮನಸ್ಥಿತಿ ಬೇಕು ಅಷ್ಟೇ. ಇವಾಗ ನನಗೆ ಬಂದಿದ್ದ ಆಲೋಚನೆ 1 ತಿಂಗಳ ಮುಂಚೆ ಜ್ಯೋತಿಗೂ ಬಂದಿದೆ. ಫಸ್ಟ್ ಬರೆದಿದ್ದಾರೆ, ಇದನ್ನು ಪಕ್ಕಕ್ಕಿಡೋಣ. ನನ್ನ ಹತ್ರ ಒಂದೇ ಬಾಣ ಇದ್ದರೆ ತಲೆ ಕೆಡಿಸ್ಕೋಬೇಕಾಗುತ್ತೆ. ಇದನ್ನು ಪಕ್ಕಕ್ಕಿಟ್ಟು ಮುಂದಕ್ಕೆ ಹೋಗೋ ಒಂದು ದಾರ್ಷ್ಟ್ಯ ಬೇಕಾಗುತ್ತೆ ಬರಹಗಾರರಿಗೆ ಅಂತ ನನಗನ್ಸುತ್ತೆ. ನಮಗೆ ಗೊತ್ತಿಲ್ಲದೆ ಆದರೆ ಇವಾಗ ನಿಮ್ಗೆ ಹೊಳ್ದಿರೋ ಒಂದೇಳೆ ನನಗೂ ಹೊಳಿತು, ನೀವು ಬರೆದ್ಬಿಟ್ಟಿರ, ನಾನು ಬರ್ದೀನಿ, ದಟ್ ಈಸ್ ಫೈನ್. ಅದು ಸ್ವಾಭಾವಿಕವಾಗಿ, ಅದು ಯಾರೂ ತಪ್ಪಿತಸ್ಥರಲ್ಲ. ಅದರಲ್ಲಿ ಗೊತ್ತಿದ್ದು ಮಾಡಿದ್ರೆ ಮಾತ್ರ ಅದು ಅಪರಾಧ. ಆಮೇಲೆ 1 ಶತಮಾನದ ಹಿಂದೆ ಯಾರಿಗೋ ಹೊಳೆದಿಯಳೆ ಇವತ್ತಿನ ಒಂದು ಪ್ರಸ್ತುತತೆ ನೆಲೆಯಲ್ಲಿ ನಮಗೂ ಹೊಳೆದ್ರೆ ಅಥವಾ ನಾವು ಇನ್ನೇನೋ ಒಂದು ಮಾಡಿದ್ರೆ
ತಗೊಳ್ಬಹುದು, ತಪ್ಪಿಲ್ಲ ಅದು ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಅಷ್ಟೇ. ಅದು ಎಷ್ಟು ಸಾರಿ ತಪ್ಪು ಗೊತ್ತಿಲ್ಲ. ಅಫ್ಕೋರ್ಸ್ ವಿರ್ ಆಲ್ ವರ್ಕಿಂಗ್ ಆನ್ ಇಂಡಿವಿಜುವಲಿಸ್ಟಿಕ್ ಕೆಪಾಸಿಟೀಸ್ ಆ್ಯಂಡ್ ಲಿಮಿಟೇಷನ್ಸ್. ಆದ್ದರಿಂದ ಮಿಸ್ ಇದು ಇವಾಗ ಇದು ತುಂಬ ಸ್ಪೆಷಲ್ ಕ್ವೆಶನ್ ಪೇಪರ್ ಇದು. ಸ್ಪೆಷಲ್ ಅಲ್ಲ, ನಿಮ್ಮ ಕಥೆಗೆ ನಾನು ಸಂಬಂಧಪಟ್ಟಿದ್ದು ಕೇಳೋದಲ್ಲ. ಈಗ ನೀನು ಬೇರೆದೆಲ್ಲ ಬರ್ದಿದ್ಯಾ ಅಂದರೆ ಸಾರಿ ಸಭಾ ಮರ್ಯಾದೆ. ಇಲ್ಲ ಮೇಡಮ್ ಪ್ಲೀಸ್. ಆಯ್ತು ರಂಜಿನಿ, ಇವಾಗ ನಿನ್ನ ಮಾತಿನ ವೈಖರಿಗೆ ಎಲ್ಲರೂ ಬೆಳಗಾಗಿದ್ದಾರೆ. ಆದರೆ ನನಗೆ ಕ್ವಶನ್ ಏನಂದರೆ, ನೀನು ಬೇರೆ ಇದಕ್ಕೆಲ್ಲ ಬರೆದಿರ್ತೀಯ, ಆದರೆ ನಿನ್ನ ಸ್ವಂತ ಅನುಭವ, ನಿನ್ನ ಜೀವನ ಚರಿತ್ರೆಯನ್ನು ಅದನ್ನೇ ಒಂದು ಮಾದರಿಯಾಗಿ ಬರೆದ್ರೆ ಬೇರೆಯವ್ರಿಗೂ ಒಂದು ಸ್ಫೂರ್ತಿ ಆಗುತ್ತೆ ಅಂತ ನನ್ನ ಸಜೆಷನ್. ನಿನ್ನ ಲೈಫನ್ನು ಇಷ್ಟಿಂದ ಬರೆದ್ರೆ, ಯಾಕಂದರೆ ಬಹುಮುಖ ಪ್ರತಿಭೆ ಅಂತ ಹಾಕಿ ಅದನ್ನೇ ನೀನು ಬರೆದ್ರೆ ಅವಾಗ ಬೇರೆಯವ್ರಿಗೂ ಸ್ಫೂರ್ತಿ ಆಗ್ಬೋದೇನೋ ಅಂತ ನನ್ನ ಸಜೆಷನ್. ಇದುವರೆಗಿನ ಈ ಎಲ್ಲ ಕ್ಷೇತ್ರದ ಅನುಭವ ಏನಿದೆ, ಈ ಎಲ್ಲ ಕ್ಷೇತ್ರದಲ್ಲೂ ಎವ್ರಿ ಸ್ಟೇಜ್ ಇಸ್ ಎ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್. ಇನ್ನೂ ಕಲಿತಾ ಇರ್ತೀವಿ. ಇವಾಗ ನಾನು ಏನಾಗಿ ಬರೆಯೋದು, ಇವಾಗ ನಿರೂಪಕಿಯಾಗಿ ಬರಿತೀನ ಅಂತಂದರೆ ನಾನು ಇದುವರೆಗೂ ಓಕೆ ಈ ವೇದಿಕೆ ನಾನು ಮಾಡಿಲ್ವಲ್ಲ, ಇಂಥ ಕಾರ್ಯಕ್ರಮ ಮಾಡಿಲ್ವಲ್ಲ ಅನ್ನೋ ಅಸಮಾಧಾನ ನನ್ನೊಳಗೆ ಕೆಲವು ಇನ್ನೂ ಇದೆ. ಲೇಖಕಿಯಾಗಿ ಬರಿತೀನ, 2ನೇ ಪುಸ್ತಕ ಇದು. ಸಂಗೀತಗಾರ್ತಿಯಾಗಿ ಬರಿತೀನ, ನಾನು ಯೋಚನೆನೂ ಮಾಡೋಕ್ಕಾಗದೇ ಇರೋ ಅಂಥ ಹಂತ ತಲುಪಿರೋ ನನ್ನದೇ ಪೀಳಿಗೆಯವರು ಬೇಕಾದಷ್ಟು ಜನ ಇದ್ದಾರೆ. ನನ್ನ 50ನೇ ಪುಸ್ತಕ ನನ್ನ ಜೀವನ ಚರಿತ್ರೆ ಆಗಿರುತ್ತೆ. ಅಷ್ಟು ಅನುಭವ ಕಟ್ಕೊಂಡು ಬರೆಯೋದಕ್ಕೆ ಪ್ರಯತ್ನ ಪಡ್ತೀನಿ. ಬಹುಶಃ ಈಗ ಬರೆದ್ರೆ ಅದು ಅನುಭವ ಅಂತ ಹೇಳ್ಕೊಳ್ಳೋದಕ್ಕೂ ಕಷ್ಟ. ಅಂದರೆ ಇವಾಗ ನಾವೊಂದು ಪ್ರವಾಸ ಕಥನ ಬರೆದ್ರೆ ಅದು ಅಷ್ಟೇ ಒಂದು ಸೀಮಿತವಾಗಿ ಏನೋ ಇರುತ್ತೆ, ಅಂಥದ್ದೇನೋ ಒಂದು ಬರಿಬೋದು. ಇನ್ಯಾರಿಗೋ ಸ್ಫೂರ್ತಿಯಾಗಬಲ್ಲ ಅಂಥದ್ದು ನಾನು ಏನಾದ್ರು ಕೊಡಬಲ್ಲೆನಾ ಅನ್ನೋ ಪ್ರಶ್ನೆ ನನಗಿದೆ, ಅನುಮಾನ ನನಗಿದೆ. ಹಾಗಾಗಿ ಇದನ್ನು ದೊಡ್ಡ ಆಶೀರ್ವಾದ ನಿಮ್ಮದಿದು. ಅಂದರೆ ಅಂಥ ಪುಸ್ತಕ ಬರೆಯೋ ಅಷ್ಟು ಅನುಭವಗಳನ್ನ ಕಟ್ಕೋ ಅಂತ ನೀವು ಹೇಳ್ತಿದ್ದೀರಾ ಅಂತ ನಾನು ಇದನ್ನು ಪರಿಗಣಿಸ್ತೀನಿ. ಥ್ಯಾಂಕ್ ಯು. ಟೀಚರ್ ಹತ್ರ ಇಷ್ಟು ವರ್ಷ ಆದ್ಮೇಲೂ ಒಳ್ಳೆ ಸ್ಟೂಡೆಂಟ್ ಅಂತ ಅನ್ನಿಸ್ಕೊಳ್ಳೋದು ಬಹಳ ಬಹಳ ಕಷ್ಟದ ಕೆಲಸ. ಅವಾಗೆಲ್ಲ ಬಯಸ್ಕೊಂಡಿದೀವಿ, ಗ್ಯಾಪ್ ಆಗಿದೆ, ತಪ್ಪೆಲ್ಲ ಮರ್ತೋಗ್ಬಿಟ್ಟಿರ್ತಾರೆ. ಸ್ಟೂಡೆಂಟ್ ನೆನಪಿಸ್ಕೊಳ್ಳೋದು ಅದೇ ಕಾರಣಕ್ಕೆ, ಅಂದ್ರೆ ಎಂತ ಗನಂದಾರಿ ಕೆಲಸ ಮಾಡಿದ್ಯಾ ಅಂತ ನೆನಪಿಸ್ಕೊಳ್ತಾರೆ. ಈಗ ನನ್ನ ಹಿಸ್ಟ್ರಿ ಟೀಚರು ಜಮ್ಮು ಕಾಶ್ಮೀರ್ ಇಂಡಿಯಾ ಮ್ಯಾಪ್ ಡ್ರಾ ಮಾಡ್ಬೇಕಾದ್ರೆ ಮೇಘನ ಹೂವಿನ ಥರ ಡ್ರಾ ಮಾಡ್ತಾ ಇದ್ಲು ಅಂತ ಈಗಲೂ ನಾಪ್ಸ್ಕೊಂಡು ಹೇಳ್ತಾರೆ. ಹೊರತಾಗಿ ನನಗೆ 98 ಮಾರ್ಕ್ಸ್ ಬಂದಿತ್ತು ಅಂತ ಖಂಡಿತ ನಾಪ್ಸ್ಕೊಂಡಿರಲ್ಲ. ನಮ್ಗೆ ಎಷ್ಟು ಮಾರ್ಕ್ಸ್ ಬರ್ತಿತ್ತು ಏನು ಅವೆಲ್ಲ ಜ್ಞಾಪಕನೇ ಇಲ್ಲ, ಆದ್ರೆ ಅವ್ರು ಪಾಠ ಮಾಡಿದ್ರು ಅನ್ನೋದು ಜ್ಞಾಪಕ ಇರುತ್ತೆ. ಸೊ ಗುರುಗಳು ಪ್ರಶ್ನೆ ಕೇಳಿದ ಮೇಲೆ ಅದು ಅಂತಿಮ. ಅದರಿಂದ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯುತ್ತೆ. ರಂಜಿನಿ ಅವರು ಇನ್ನಷ್ಟು ಪುಸ್ತಕಗಳನ್ನು ಬರೀಲಿ ಅಂತ ನನ್ನದೊಂದು ಪ್ರಾರ್ಥನೆ. ಮತ್ತು ಒಳ್ಳೊಳ್ಳೆ ಪುಸ್ತಕಗಳನ್ನು ಬರೀಲಿ. ಪುಸ್ತಕ ಬರೆದ ಮೇಲೆ ಅದ್ರ ಬಗ್ಗೆ ಜಾಸ್ತಿ ಮಾತಾಡಲಿ. ಈ ಥರ ಸಂವಾದಗಳಾಗಲಿ. ಒಂದು ಸುದೀರ್ಘವಾದ ಸಂವಾದ ಮಾಡಿದ್ದೀವಿ. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀವಿ. ಬಯೋದಾದರೆ ಪ್ರೈವೇಟಾಗಿ ಬಂದು ಬೈರಿ, ಹೊಗಳೋದಾದರೆ ದಯವಿಟ್ಟು ಯೂಟ್ಯೂಬ್ ಕಾಮೆಂಟ್ಸ್ನಲ್ಲಿ ಹಾಕಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸಿ, ಥ್ಯಾಂಕ್ ಯು ರತೀಶ್ ಮತ್ತು ಅವರ ಯಂಗ್ ಅಡಲ್ಟ್ ತಂಡಕ್ಕೆ ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ. ನಮಸ್ಕಾರ.